ಕಾಲಲ್ಲಿದ್ದೇನೆ. ಬ್ರಿಜೇಶ್ ತೋಟ ಅವರು ಬಂದಿದ್ದಾರೆ, ಮತ್ತೆ ಮಾಡ್ತೇನೆ. ಅದಕ್ಕೆ ಕೇಳಿದ್ ನಾನು ನಿಮಗೆ, ಸಿಗ್ತಾ ಉಂಟಾ ಎಂತ ಅಂತ. ಓಕೆ 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 ಓಕೆ.
ಕಾಲ್ ಅಶ್ವತ್ಥನ ಹರಿ ಓಂ ಹರಿ ಓಂ ಹರಿ ಓಂ ಓಂ ಶ್ರೀ ಹರಿ ಓಂ ಹರಿ ಓಂ. ಆದರಣೀಯ ಕಲಾಭಿಮಾನಿ ಬಂಧುಳೆ, ಇತ್ತೆ ಕೆಲವೇ ಪೊರ್ತುಡು ನಮ್ಮ ವಿಶೇಷವಾಯಿನ ಚುತ್ತಿನ ಯಕ್ಷಗಾನ ಬಯಲಾಟ ನಮ್ಮ ಸಮುದಾಯದ ಜೋಕುಲಿಡಿದ ಸಂಪನ್ನ ಇರಂಡು ಐದು ದುಂಬು ನಮ್ಮ ಜೋಕುಲಿಗೆ ಬಾರಿ ವಿಶೇಷವಾದ ಯಕ್ಷಗಾನದ ನಾಟ್ಯಾಭ್ಯಾಸದೊಟ್ಟಿಗೆ ನಂಗೆ ತರಬೇತು ಕೊರನಂಚಿತ್ತಿನ ಅಶ್ವತ್ ಮೆರೆನ್ ಗೌರವ ಅರ್ಪಣೆ ಮಲ್ಪರೆಂಡು ಆತ ಮಾತ್ರ ತಂದೆ ಇನಿ ವೇಷ ಮಲ್ಪನಂಚಿತ್ತನ ಮಾತ ಜೋಕುಲೆಗಲ ಅಪ್ಪೆ ಉಳ್ಳಾಲ್ತಿನ ಪ್ರಸಾದ ಪಣ್ಪನಲ್ಕ ಭ್ರಮರ ಕಲಾವಿದರ ಗಂಧಕಾಡು ಮೊಕಲ್ನ ಕೂಟಗ್ ವಿಶೇಷವಾಯಿನಂಚಿತ್ತಿನ ಒಂಜಿ ಮಾನಾದಿಗೆ ಸಂದೈತಾ ಇರಂಡು ಹರಿ ಓಂ ಹರಿ ಓಂ. ಹರಿ ಓಂ. ಆದರಣೀಯ ಭಗವದ್ ಭಕ್ತ ಬಂಧುಳೆ, ಮೂಡೈಡ ಉದಿತಿನ ನೇಸರ ದೇವೇರು ಪಡ್ಡಾಯಿ ಕಡಲಿಡ ದಂಗು ನಂಚುತ್ತನ ಪೊರ್ತು ಬಾನಮಂಡಾಲ ಭೂಮಂಡಾಲ ಕೆಂಪಾಪನ ಪರ್ವಕಾಲ ಕಿದಿರ್ದು ಪಿದಡ್ ನಂಚುತ್ತನ ಕಂಜಿ ಕೈ ಕಂಜಿ ಕಾಡದ ನಾನಾ ದಿಕ್ಕಡ ತಿರ್ಗದು ತನ್ನ ಬಂಜಿದ ಗುಜ್ಜಾರಮೆನ ಜಿಂಜಾದ ತನ್ನ ಕಿದತಡೆ ಪಾರೊಂದು 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 ಪೋನಗ ಐತ ಕಾರ್ದ ಪುಟತ ಧೂಳುದ ಲಕ್ಕು ನಂಚುತ್ತನ ವಿಮಲ ಬಾಯಿನಂಚುತ್ತನ ಪೊರ್ತೆ ಗೋಧೂಳಿ ಪೊರ್ತು ಪವಿತ್ರ ಬಾಯಿನಂಚುತ್ತನ ಗೋಧೂಳಿ ಪೊರ್ತುಡು ಅಪ್ಪೆ ದುರ್ಗಾ ಪರಮೇಶ್ವರಿಗೆ ವಿಶೇಷವಾಯಿನಂಚುತ್ತನ ಭಜನದ ಸೇವೆ ಸಂದೈತ ಆಯಿ ಬೊಕ್ಕೋ ಮಹಾಪೂಜೆ ನಡತದ ಪ್ರಸಾದ ವಿತರಣೆ ಆದ ಅನ್ನ ಸಂತರ್ಪಣಾ ಪ್ರಸಾದ ವಿತರಣೆ ಆಂಡ್ ಇತ್ತೆ ನಮ್ಮ ಸ್ಥಳೀಯ ಪ್ರತಿಭೆಯಲ್ಲಿ ಹಿಡಿದು ವಿಶೇಷವಾಯಿನಂಚುತ್ತನ ಯಕ್ಷಗಾನ ಬಯಲಾಟ ತುಳು ಯಕ್ಷಗಾನ ಬಯಲಾಟ ಮೈಮೆದ ಸಿರಿಕಿಷ್ಣೆ ಮೈಮೆದ ಸಿರಿಕಿಟ್ನೆ ಬಣ್ಪನಂಚುತ್ತನ ಪೊರ್ಲಕಂಠದ ಯಕ್ಷಗಾನ ಬಯಲಾಟ ನಡಪೆರಂಡು ಈ ಒಂಜಿ ಕಾರ್ಯಕ್ರಮಕ್ಕೂ ವಿಶೇಷವಾದ ಇನ್ನಿತ ದಿನ ನಮ್ಮ ಪೊಳ್ಳಳಿ ಅಪ್ಪೆನ ಮಟ್ಟೆಲ್ಡು ವಿಶೇಷವಾದ ಉಳ್ಳಾಲ್ದಿನ ನಡೆಟ್ಟು ಸೇವೆ ಮಲ್ಪುನಂಚುತ್ತಿನ ಗೌರವಾನ್ವಿತ ಶ್ರೀ ವೆಂಕಟೇಶ ತುಂಗ ಅಣ್ಣೇರು ವಾಲಗಾತಿರ ದಯಮಲ್ತದ ವೇದಿಕೆಗೆ ಬರಡು ಪಣದ ಕೇಂಡನ್ಬ ದಯಮಲ್ತದ ನಮಕೊಂಜಿ ಬಾರಿ ವಿಶೇಷವಾದ ಈ ಕಾರ್ಯಕ್ರಮಡು ನಂಗೆ ಭಾಗ್ಯ ಕರಿಯಂಗಳ ಗುಡ್ಡೆಡು ನಮ್ಮ ದೈವ ಪಿಲ್ಚಂಡಿ ಅಂಚನೆ ಜುಮಾದಿ ಬಂಡನ ವಿಶೇಷವಾದ ಅವಳ ನೇಮ ನಡಪವನ ತೊಟ್ಟಿಗೆ ಅಲ್ತ ಪೌರೋಹಿತ್ಯನು ಮಲ್ತೊಂದುಪ್ಪನ ಮಾತ್ರ ತಂದೆ ಮೇರ್ಲ ಒಂದು ವಿಶೇಷವಾದ ಯಕ್ಷಗಾನದ ಬಗ್ಗೆ ಆಸಕ್ತಿ ಇತ್ತಿನ ಮೇರ್ನ ಮಗೆ ಇನ್ನಿತ ದಿನ ಚಂಡೆವಾದಕ್ಕೆ ಆದ ಈ ಕಾರ್ಯಕ್ರಮಗೂ ಬೈದೇರು ನಮಕ್ ಇನಿ ಯಾರ ಬತ್ತನವು ನಮಕ್ ಉಳ್ಳಾಲ್ದಿ ಬತ್ತನ ಚಿತ್ತನ ಸಂತೋಷ ಆತಂಡು ಅರೇನು ನಮ್ಮ ಸಮುದಾಯದ ವತಿರ್ದ ಅರೇನು ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ
ನಮ್ಮ ಮುಖೇಶ್ ಗಂಧಕಾಡು ಮೇರೆ ಬತ್ತದು ಮೇರೆಗೆ ಶಾಲು ಪಾಡ್ದು ಅರೆ ನಿಲೇಸಿಗೆ ಮೋಕೆಡಿ ಎತ್ಕೊಂಡು ಅರ್ನ ಆಶೀರ್ವಾದ ನಟ್ಟೊಂಡು ಬಂದು ಕೇಂಡನ್ಬೆ ನಮ್ಮ ಮಾತೆರ್ಲ ನಿರೀಕ್ಷೆಡೆ ತೂಪಿನಂಚೊತ್ತಿನ ಯಕ್ಷಗಾನ ನಮ್ಮ ಜೋಕುಲು ಕಲ್ಪೊಡು ಐತೆ ಪಿರವುಡು ನಾಟ್ಯಾಭ್ಯಾಸ ಕೊರಪನಂಚೊತ್ತನ ಗುರುಕುಲು ಬಾರಿ ಮುಖ್ಯ ನಮ್ಮ ಜೋಕುಲಿಗೆ ವಿಶೇಷವಾಯಿನಂಚೊತ್ತಿನ ಈ ನಾಟ್ಯ ತರಬೇತು ಕೊರ್ನಾರೆ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ್ನ ಶಿಷ್ಯೆ ಅಶ್ವತ್ ಮಂಜನಾಡಿ ಮೇರೆಗೆ ಇತ್ತ ಮಾನಾದಿಗೆ ನಡಪು ದಯಮಲ್ತದೆ ಅಶ್ವತ್ ಮಂಜನಾಡಿ ಮೇರೆನೆ ಮಾನಾದಿಗೆ ಜಿಡ್ಡೆಗಳೇ ತಂದು ಬರಡ ಮಂದಿ ಕಂಡನ್ ನಮ್ಮೊಟ್ಟಿಗೆ ತಾರ್ನಾಥ್ ಕಾಂಪ್ರಬೈಲು ಅಂಜನೆ ಮುಖೇಶ್ ಗಂಧಕಾಡು ಪ್ರಕಾಶ್ ಸಾಲಿಯನ್ ಅಂಜನೆ ಉದಯ ಮೊಕಲು ಬರಡು ಕುಮಾರ್ ಮೊಯ್ಲೊಟ್ಟು ಮೊಕಲು ಒಟ್ಟಿಗೆ ಉಂತೋಡು ಬಂಧುಳೆ ನಮ್ಮ ಗೌರವಾನ್ವಿತ ಅಶ್ವತ್ ಮಂಜನಾಡಿ ಮೇರೆ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರಡ ನಾಟ್ಯಾಭ್ಯಾಸನು ಕಲ್ತದು ನಾಟ್ಯ ಗುರುವಾದ 14 ವರ್ಷ ಸೇವೆ ಮಲ್ತೇರು ಮೋನಪ್ಪ ಬೊಕ್ಕ ವಿಶಾಲಾಕ್ಷಿ ದಂಪತಿಲ್ನ ಮಗೆ ಕರಿನ 7 ವರ್ಷದಿಂಚ ಕಟೀಲ್ ಮೇಳಡ್ ಪುಂಡು ವೇಷಧಾರಿಯಾದ ಸೇವೆ ಮಲ್ತೊಂದುಳ್ಳೇನೆ ಒಟ್ಟಿಗೆ 11 ವರ್ಷದ ತಿರುಗಾಟ ಯಕ್ಷಗಾನ ಕ್ಷೇತ್ರದ ಮೇರನ ಉಂಡು ಅಂಚಿತ್ತಿನ ಅಶ್ವತ್ ಮಂಜನಾಡಿ ಮೇರೆ ಇನಿತ ಈ ವಿಶೇಷವಾದ ಚಿತ್ತನ ಯಕ್ಷಗಾನನು ತನ್ನ ಮುಲ್ತ ನಮ್ಮ ಸಮುದಾಯದ ಜೋಕಲಿಗೆ ತರಬೇತಿ ಕೊಡ್ತಾರೆ ಜೋರಾದ ತಾಟಿ ಬಟ್ಟುದು ಅಶ್ವತ್ ಮಂಜನಾಡಿ ಮೇರೆ ಅಭಿನಂದನೆ ಮಲ್ತೊನಡು ಭ್ರಮರ ಕಲಾವಿದರು ಗಂಧಕಾಡು ಮೊಕಲಿನ ತರಬೇತಿ ಮಲ್ತನ ಚಿತ್ತನ ಭ್ರಮರ ಸಮಿತಿ ದಕ್ಕಲೆ ಮೊಕಲಿನ ಮಾನಾದಿಗೆ ಮಲ್ತಿನಕ್ಕ ಅಶ್ವತ್ ಮಂಜನಾಡಿ ಮೇರೆಗೆ ಸೋಲ್ಮಿಲನ ಸಂದೈತ ಮಲ್ತೊಂದು ಅಶ್ವತ್ ಮಂಜನಾಡಿ ಈ ಮಾನಾದಿಗದ ಬಗೆಟ್ ಅಂಚನೆ ಜೋಕುಲ್ನ ತರಬೇತಿದ ಬಗೆಟ್ ಒಂಜಿ ರಡ್ಡು ಪಾತೆರಡು ಮಾಡಿದ ಭಿನ್ನಪ್ಪ ಮಲ್ತೊಂಬ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಅಪ್ಪೆನು ಮನಸ್ಸುಡು ನೆನತೊಂದು ಅಂಚನೆ ವೇದಿಕೆಡುಪ್ಪನ ಮಾತಾ ಹಿರಿಯರ್ಲ ಅಂಚನೆ ವೇದಿಕೆದ ಎದುರುಪ್ಪನ ಅಂಚಿನ ಮಾತಾ ಜೋಕುಲ್ನ ಇಲ್ಲದಕ್ಲೆ ಅಂಚನೆ ಯಕ್ಷಗಾನ ಕಲಾಭಿಮಾನಿಲು ಕಲಾ ಪೋಷಕರು ಈ ಕ್ಷೇತ್ರೋಡು ನೆಕ್ಕು ದುಂಬುಲ ಯಾನು ಯಕ್ಷಗಾನ ತರಬೇತಿ ಮಲ್ತದೆ ಎಂಕ್ ಮುಲ್ಪ ಅವಕಾಶ ತಿಕ್ಕುನ ಎಂಕೆ ಸಂತೋಷ ಯಾಮಣ್ಣ ನಾನು ಏತೋ ಸರಿಗೆ ಏನೊಂದಿಪ್ಪೆ ಏಪನ್ ಅಲ್ಪ ಕ್ಲಾಸ್ ಮಲ್ಪನಿ ಯಕ್ಷಗಾನ ತರಗತಿ ಮಲ್ತೊಂದುಪ್ಪನಿ ಅವು ದಾಯಿ ಎಂದು ಪಂಡಂದಾಂಡ ಯಾನೆಲ್ಲ ಈ ಕ್ಷೇತ್ರೋಡು ಇತ್ತಿನ ಅದ ಬುಕ್ಕ ಮುಲ್ತೊಂಜಿ ಆತ್ಮೀಯತೆ ಎಂಕ್ ದುಂಬುರದೆ ಉಂಡು ಯಾನು ಎಲ್ಲೇ ಪ್ರಾಯಡುಪ್ಪನಾಗನೆ ಎಂಕ್ ಮುಲ್ಪ ಏತ್ ಮಾತ ಹಿರಿಯರುಲ್ಲ ಮುಕ್ಲ ಪೂರ ಆತ್ಮೀಯತೆ ಉಂಡು ಎಂಕ್ ದುಂಬುರದೆ ಅಂಚದ ಆ ಆತ್ಮೀಯತೆ ಈಡೆಗೆ ಬರ್ಪೌಲಕ ಮಲ್ತಂಡು ಅವಕಾಶ ತಿಕ್ಕನವೆ ಎಂಕ್ ಬಾರಿ ಅಡ್ಡಾಣ ಅಂಡ ಇತ್ತಿನ ದಿನ ಮಾತ್ರ ಬಾರಿ ಕಮ್ಮಿ ಇತ್ತಂಡು ಹೆಚ್ಚಿಗೆ ಪಂಡ ಒಂಜಿ 20 ದಿನ ಅನ್ನದಾನ ಇತ್ತಿನಿ ಎಂಕ್ ಯಕ್ಷಗಾನ ತಯಾರು ಮಲ್ಪೊಡ ಪಂಡಿದ ಬೊಕ್ಕ 20 ದಿನ ಅವಕಾಶ ಅಂಡ ಜೋಕ್ ಎಂಕ್ ಬಾರಿ ಸಂತೋಷ ಎಂಚಿನ ಪಂಡ ಪರೀಕ್ಷೆದ ನಡುಟ್ಲ ಜೋಕುಲು ಬೈದೇರು ಖಂಡಿತ ಅವು ಆ ಜೋಕುಲು ಬತ್ತಿನದ ಹತ್ರ ಈ ಅಭ್ಯಾಸ ಈತ ಪೂರ್ತಿ ಆಯ್ರ ಸಾಧ್ಯ ಅಂಡಿ ಇಜಿಂದಾಂಡ ಖಂಡಿತ ಈ ಯಕ್ಷಗಾನ ಮಲ್ಪರೆ ಸಾಧ್ಯ ಜನ ಆ ಜೋಕುಲು ಪರೀಕ್ಷೆದ ನಡುಟು ಸರಿಯಾಯಿನ ಪೊರ್ತು ಐಕ್ ಕಡಪುರೋಡು ನಾಡ ಆಯ್ತ ಪೋಷಕರ ಕಾರಣ ಆ ಪೊರ್ತುಗೆ ಹಾಕ್ಲೆ ಕಡಪುರ್ದು ಅದು ಖಂಡಿತ ಅಕ್ಲೆ ಪರೀಕ್ಷೆಡ್ ಮಾರ್ಕ್ ಹಾಕ್ಲೆ ಕಮ್ಮಿ ಬರಂದು ದಯಪಂಡ ಅಪ್ಪನ ಆಶೀರ್ವಾದ ಉಂಡು ಅಕ್ಲನ ಶ್ರಮ ಮಸ್ತು ಶ್ರಮ ಉಂಡು ಯಾನೇ ಒರಿ ಕಲ್ಪಾಯಿನ ತ ಜೋಕುಲ ಬಾರಿ ಶ್ರಮ ಮಲ್ತದ ಅಂಚ ನನ್ನ ಮಿತ್ತಗಳ ಇಂಚೆನೆ ಕೊಂಚ ಅವಕಾಶ ತಿಕ್ಕನ ಖಂಡಿತ ಯಾನು ಎನ್ನ ಸೇವೆನಿ ಈ ಕ್ಷೇತ್ರೋಡು ಮಲ್ಪ ಪನ್ಪನ ಏನು ಉಡಲ್ ದಿಂಜಿದ ಪನಂದು ಮಾತೆರೆಗಳ ಸೊಲ್ಮೆ ಸಂಭವ ಅಶ್ವತ್ ಮಂಜನಾಡಿ ಸರಳ ಸಜ್ಜನಿಕದ ವ್ಯಕ್ತಿ ಮೇರೆಗೆ ಜೋರಾದ ತಾಟಿ ಬಟ್ಟುದು ಆಶೀರ್ವಾದ ಮಲ್ಪಟ್ಟು ಬಣ್ಣದ ಕೇಂಡನ್ಬ ನಮ್ಮೊಟ್ಟಿಗೆ ಗೌರವಾನ್ವಿತ ಈ ಕಾರ್ಯಕ್ರಮಡು ವಾಲಗಾಯಿನಂಚಿತ್ತಿನ ಪೂಜ್ಯರಾಯನಂಚಿತ್ತಿನ ಶ್ರೀ ವೆಂಕಟೇಶ್ ತುಂಗ ಎರಡು ಆಶೀರ್ವಾದದ ನುಡಿ ಈ ಕಾರ್ಯಕ್ರಮಕ್ಕೂ ಬರ್ತದೆ ಅಶ್ವತ್ ಮಂಜನಾಡಿ ಮೇನೆ ಮಾನಾದಿಗೆ ಮಲ್ತೇರೆ ಎಂಕಲ್ನ ಜೋಕುಲಿಗೆ ಈರೊಂಜಿ ಆಶೀರ್ವಾದದ ಶಾಲು ಪಾಡೋಡು ಮಾಡದಿರಡ ಭಿನ್ನಪ್ಪ ಮಲ್ತನ್ಬ ಮಾಡಲಿಲ್ಲ ನಮ್ಮೊಟ್ಟಿಗೆ ಸಮಾಜ ಸಂಘದ ಅಧ್ಯಕ್ಷರ ಒಟ್ಟಿಗೆ ಉಂತೋನಡು
ಇನ್ನಿತ ಇನ್ನಿತ ನಮ್ಮ ಯಕ್ಷಗಾನ ಬಯಲಾಟಡೆ ವಿಜಯನ ಪಾತ್ರ ಮಲ್ಪನಾರೆ ಯಜ್ಞಶ್ರೀ. ವಿಜಯನ ಪಾತ್ರ ಮಲ್ಪನ ಯಜ್ಞಶ್ರೀ ನಮ್ಮ ಲಕ್ಷ್ಮಣ ಗಂಧಕಾಡು ಮೇರನ ಮಗಳು. ರಾಯರು ಶಾಲು ಪಾಡ್ದು ಆಶೀರ್ವಾದ ಮಲ್ತೊಂದುಳ್ಳೇರು. ಕೃಷ್ಣನ ಪಾತ್ರ ಮಲ್ಪನಾರು ವೈಷ್ಣವಿ. ಒಂಜನೇ ಕೃಷ್ಣನ ಪಾತ್ರ ಮಲ್ಪನಾರು ವೈಷ್ಣವಿ ಕಮಲಾಕ್ಷ ಗಂಧಕಾಡು ಮೇರ್ನ ಮಗಳು. ಅಂಜನೆ ಶಕಟಾಸುರನ ಪಾತ್ರ ಮಲ್ಪನಾರು ಶ್ರೀಲಕ್ಷ್ಮಿ ಮಹಾಬಲ ಗಂಧಕಾಡು ಮೇರ್ನ ಮಗಳು ಶ್ರೀಲಕ್ಷ್ಮಿ. ಶಕಟಾಸುರನ ಪಾತ್ರ ಮಲ್ಪನಾರು ಶ್ರೀಲಕ್ಷ್ಮಿ. ಅಂಜನೆ ವಾತಾಸುರನ ಪಾತ್ರ ಮಲ್ಪನಾರು ಹನುಷ. ವಾತಾಸುರನ ಹಂಸ್. ಅಂಜನೆ ಪ್ರಲಂಬನ ಪಾತ್ರ ಮಲ್ಪನಾರು ತನಿಷ್ಕ. ಧೇನುಕಾಸುರನ ಪಾತ್ರ ಮಲ್ಪನಾರು ಆಕಾಶ್. ಸುಗಂಧಿನ ಪಾತ್ರ ಮಲ್ಪನು ನಿಶ್ಮಿತ. ಸುಂದರಿ ಪಾತ್ರಡು ಮನಸ್ವಿ. ಮಲ್ಲಮ್ಮನ ಪಾತ್ರಡು ಶೈನಿ. ಅಜ್ಜಿನ ಪಾತ್ರಡು ಸೃಜನ್. ಅಜ್ಜಿನ ಪಾತ್ರಡು ಸೃಜನ್. ರಡ್ಡನೆ ಕೃಷ್ಣೆ ಅದು ಅಂಕಿತ. ಬಲರಾಮನ ಪಾತ್ರಡು ದೀಪ. ರಜಕೆ ಅದು ಸೃಜನ್. ಅಂಜನೆ ಕಂಸೆ ಅದು ಜೀವಿತ. ಕಂಸನ ಪಾತ್ರಡು ಜೀವಿತ. ಚಾಣೂರನ ಪಾತ್ರಡು ಆಕಾಶ್. ಮುಷ್ಟಿಕನ ಪಾತ್ರಡು ದಿಗಂತ್. ಮುಷ್ಟಿಕನ ಪಾತ್ರಡು ದಿಗಂತ್. ಕುಮಾರ್ ಮೊಯ್ಲೊಟ್ಟು ಮೇರ್ನ ಮಗೆ. ಅಂಜನೆ ರಡ್ಡನೆ ಕಂಸೆ ಅದು ಅನ್ವಿತ. ರಡ್ಡನೆ ಕಂಸನ ಪಾತ್ರಡು ಅನ್ವಿತ. ಮಾನಾದಿಗೆ ಮಲ್ತನಂಚತನ ರಾಯರಿಗಲ ಸಮಾಜ ಸಂಘದ ಅಧ್ಯಕ್ಷರಿಗಲ ಅಂಜನೆ ಭ್ರಮರಕೂಟದ ಮಾತಾ ಸದಸ್ಯರಿಗಲ ಸೊಲ್ಮೆ ಸಂದೇತ ಮಲ್ತೊಂದು ಇತ್ತ ಕೆಲವೇ ಪೊರ್ತುಡು ಯಕ್ಷಗಾನ ಬಯಲಾಟ ಸಂಪನ್ನ ಆಪುಂಡು. ಹಿಮ್ಮೇಳದ ಕಲು ಬತ್ತದ ಈ ಬೊಕ್ಕೋ ಹಿಮ್ಮೇಳದ ಕಲೆಗಲ ಮಾನಾದಿಗೆ ನಡಪುಂಡು ಐದೊಕ್ಕ ಯಕ್ಷಗಾನ ಬಯಲಾಟ ಸಂಪನ್ನ ಆಪುಂಡು. ಮಾತಿರ್ಲ ಯಕ್ಷಗಾನ ಬಯಲಾಟನ ತೋಡು ಐದು ಬೊಕ್ಕೋ ಸುರುತ್ತ ಜೋಕುಲ್ನ ಯಕ್ಷಗಾನ ಮುಗಿದ ಈ ಬೊಕ್ಕೋ ಇಂದ್ರಕೀಲಕ ಪಣಪುರಂಚುತ್ತನ ಕುಡಂಜಿ ಪ್ರಸಂಗಲುಂಡು. ಸುರುಡುದ ಅಕೇರಿ ಬರೆಮಟ ಯಕ್ಷಗಾನ ತೂದು ಆಶೀರ್ವಾದ ಮಲ್ಪಡು. ಅಂಜನೆ ದೇಶ ವಿದೇಶಡಿತ್ತಿನ ಕಲೆಗೆ ಚಾನಲ್ 9 ಒಂದು ಸೀದ ಪ್ರಸಾರ ಆವೊಂದುಂಡು. ಆಯ್ತಾ ಲಿಂಕ್ನ ಕಡಪುಡುವ ನಿಕಲು ಮಾತಿರ್ಲ ಅವೇನು ಕಡಪುಡ್ದು ಕೊರಡು ಬಣ್ಣದ ವಿನಂತಿ ಮಲ್ತನ್ ಬಾ.
ಸುಂದರನ ಯಾದವರನೆಲ್ಲ ಆದರಿಸಿದನ ವೇದ ವೇದಾಂತನ ಯಾದವ ಪ್ರಿಯನ ಯಾದವರನೆಲ್ಲ ಆದರಿಸಿದನ ವೇದ ವೇದಾಂತನ ಯಾದವ ಪ್ರಿಯನ ನೀರೇಲಿ ಕರೆತಾರೆ ಮಾರ ಸುಂದರನ ಮಾರ ಸುಂದರನ ಮಾರ ಸುಂದರನ ನೀರಲ್ಲಿ ಕರೆತಾರೆ ಮಾರ ಸುಂದರನ ಗೌರಿಪುರದಲ್ಲಿ ವಾಸವಾಗಿಹನ ವರದ ಪುರಂದರ ವಿಠಲ ರಾಯನ ವರ ಗೌರಿಪುರದಲ್ಲಿ ವಾಸವಾಗಿಹನ ವರದ ಪುರಂದರ ವಿಠಲ ರಾಯನ ನೀರೇಲಿ ಕರೆತಾರೆ ಮಾರ ಸುಂದರನ ಮಾರ ಸುಂದರನ ಸುಕುಮಾರ ಸುಂದರನ ನೀರಲಿ ಕರೆತಾರೆ ಮಾರ ಸುಂದರನ ನೀರಲಿ ಕರೆತಾರೆ ಮಾರ ಸುಂದರನ ನೀರಲಿ ಕರೆತಾರೆ ಗೌರವ ಮಲ್ಪಡ್ಬಂದು ಕೇಂಡನ್ ಬಾ ಆರ್ ನನ್ನ ಚಕ್ರತಾಲ ಬಟ್ಟೆರೆ ಬಿದಡಿಯರೆ ಮುಖೇಶನ್ನೇ ಮಾತೆರ್ಲ ನಿಗುಲ್ ನಿರೀಕ್ಷೆಡ ಕಾತೊಂದಿಪ್ಪುನ ಚಿತ್ತನ ಮಹಿಮದ ಬಾಲೆ ಶ್ರೀಕೃಷ್ಣ ಬಣಪನ ಚಿತ್ತನಕ ಯಕ್ಷಗಾನ ಬಯಲಾಟ ಜೋರಾದ ತಾಟಿ ಬಟ್ಟುದು ನಮ್ಮ ಪ್ರತಿಭೆಲು ಗೊಬ್ಬುನಂಚಿತ್ತಿನ ನಲಿಪನಂಚಿತ್ತನ ಯಕ್ಷಗಾನ ಕಣ್ಣಾರೆ ತುವೋಡು ಕೆಬಿಯಾರೆ ಕೇನುಡು
ಆ ಕೃಷ್ಣದೇವರನ ಲೀಲಾಮೃತ ನಿಖಲ ಉಡಲಿಗೆ ಜಿಂಜಾದ ಮುತ್ತಾದ ಮಾರ್ಪಾಟ ಮಲ್ಪಡು ಇತ್ತೆ ಮೈಮೆದ ಬಾಲೆ ಸಿರಿಕಿಟ್ಟೆ ಪಣಪುನಂಚತ್ತನ ಯಕ್ಷಗಾನ ಬಯಲಾಟ ನಿಖಲ ಕಣ್ಣೆದುರುಡು ಯಕ್ಷಗಾನಂ ಗೆಲ್ಗೆ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ
ಅಮ್ಮಜಿಗೆ ಕೈ ಮುಗಿದು ಅಂಬುಜಾಸವಾಣಿಯ ಪಾದ ಮುಳುಗಿ ಮುಳಮಡುತ್ತ ವರ್ಣಿದ್ದೀನಿ ಕಥಾಪದ ಆಂಡಲ ಈ ಮಲ್ತಿನ ತಪ್ಪು ತಪ್ಪು
ಬಾಯಿಗೂ ಬೇಗ ಬರಿಯರೆ ಪಂತಿನಿ ಪಂದು ಗೊತ್ತುಂಡ ನಮೈನಿ ಏಪದ ಲೆಕ್ಕನೆ ಪೆತ್ತ ಕೈ ಕಂಜಿಲೇನು ಮೇಪಾಯರ ಪೋಪಿನ ಬೊಚ್ಚಿ ಅಲ್ಲ ಯಾಮ್ ಪಂಪಿನೇನು ಕೇಳು ನಮೈನಿ ಏಪದ ಲೆಕ್ಕನೆ ಪೆತ್ತ ಕೈ ಕಂಜಿಲೇನು ಮೇಪಾಯರ ಪೋಪಿನ ಬೊಚ್ಚಿ ಯಾನು ಬೇತೆನೆ ಒಂಜಿ ಮಲ್ಲ ಪುಲ್ಲ ಪಟ್ಪುದುತ್ತೆ ಓ ಅಂಚಿ ತೂಲಗೆ ಅಯ್ಯೋ ಒಂದ್ ಸತ್ತು ಮಾರಯ ನಮ್ಮ ಏಪಲ ನಲಿಪುನಗ ತಾಳೋಡು ನಲಿಪುಡು ತಾಳೋಡ ಈ ತಾಳು ಅನ್ನ ಕೋಲುತ್ತುನೇ ಬಂದು ನನಗೆ ಕೆಂಚ ನಲಿಪುಡು ಅಯ್ಯೋ ಒಂದ್ ಸತ್ತು ಪುಣ್ಯಾತ್ಮ ಸುರುವವನ್ ಕೊಡ್ತು ಬಲ್ಲ ನಮ್ಮ ಏಪಲ ನಲಿಪುನಗ
ಶ್ರುತಿ ತಾಳ ಲಯ ಬದ್ಧವಾದ ನಲ್ಕೊಡು ಅಲ್ಪ ಉಂಟಾವಡ ಅಲ್ಪನೇ ಉಂಟಾವಡು ನಿನ್ನ ಉಂಟ ಹೆಚ್ಚಿಗೆ ಅಂಡು ಆ ವಿಜಯ ಓ ಅಂಚಿತೂಲ ಅಲ್ಪ ಒಂಜಿ ಮಲ್
ಬಣ್ಣಗ ಬಂಡಿಲ ಪಾತೆನ್ನು ಕುಕ್ಕುದ ಹಂಡಿಲ ಪಾತೆನ್ನು ನಿಕ್ ಸೈಪಿ ಕಾಲ ವೈದಂಡ ಎನ್ನಡದಾಯ ಪಾತೆರ್ರೆ ಬಂತ ಏರಿ ಸೈಪಿ ಕಾಲ ಎಂಕತ್ತು ನಿಕ್ಕು ಯಾನೇ ಶಕಟಾಸುರೆ ಇಕ್ಲ ಕಡೆತ ಎಂಚಿ ಬಿರಿಯರನ್ ಪುರ ಮುಕ್ಕುದಿಂದತ್ತ ನನ್ನ ಅಂಚತ್ತು ನಿನ್ನ ತರೇನ ಕರ್ತದು ನಿನ್ನ ನೆತ್ತೆರ ಪಚ್ಚಿಂದ ನಾನು ಶಕಟಾಸುರನೇ ಅತ್ತು. ಓಹೋ ಈ ನನ್ನ ಕೆರಿಯರ ವೈದಿನಾಯನ ಕೊಂಗೋಗೆ ಆಯುಧಗೆ ಕೊಂಗೋಗೆ ಕಾಯುಧಗೆ ವಿಜಯ ಒಂದು ಇಂಚಿ ಬಲ್ಲಯ್ಯ ಇಂಕೊಂತ ಧೈರ್ಯ ಬರ್ರೆ ಶಕಟಾಸುರ ನಿನ್ನ ಪಾತಿರಕ್ಕೆ ಎನ್ನಗ ತಿಳಿಕೆಲಾ ಬರ್ಪುಡು ಶತ್ರುಲು ಏರೆಗ್ಲ ಪಿದ ಇಡು ಉಪ್ಪು ಜೆರು ತನ್ನ ಮನಸ್ಸುಲ ಇಡೆ ಪೀಡೆ ಕೊಟ್ಟಿನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಪಂಪಿನ ಈ ಆದರೆ ಪರಮಶತ್ರುಲು ಎನ್ನೊಟ್ಟಿಗೂ ಪಗೆ ಕಟ್ಟಿದ ಹಾಳ ಎಂಟೆಡು ಪಿರಪೋಲ ಪಗಂಡ ಬಲ ತುಂಬು
ಆಯ್ತು ನನ್ನೆಲ್ಲ ಒರಿದಿತ್ತೇಡ ಅತ್ತ ಅಕ್ಲೆಲ್ಲ ಒಟ್ಟಿಗೆ ಕೇಳ್ದು ಪೊತ್ತಾವಲಿ ಅತ್ತ ಪಂಡ್ರೆ ಪೂಜಿಯ ದೈನಿಕ್ ಪೋಡಿಗೆ ಹಾಕೊಂಡ ಕೋಡಿಗೆ ಹಾ ಒಂದು ವಿಜಯ ಹಾ ಇಲ್ಲತ್ತ ವಿಜಯ ಯಾನಲ್ಲ ಇಲ್ಲತ್ತ ವಿಜಯ ವಿಜಯ ರಕ್ಕ ಸೇರು ಭಕ್ತರಪ್ಪ ಕಾರು ಬುಡು ಮಾರಯ್ಯ ಯಾ ಪೊಕ್ಕಳು ಬಂಡಿನಿ ವಿಜಯ ನಿಕ್ ಪೋಡಿಗೆ ಮಿನಿಯಾಂಡ ಪೋಡಿಗೆ ಹಾ 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 ಅನ್ನ ವಿಜಯ ಅಪಗಾಂಡ ನಮ್ಮ ಪೋಪು ನೆಕ್ಕು ದುಂಬು ನಮ್ಮ ಕೊಂಚಿ ಕಡೆಕು ಪಾರುಂಡು ಅವ್ಯಾನು ಪೋನಗ ಸಾದಿಡೇ ಪನ್ಪೆ ಅಂಚಂಡ ಪೋಯಿ Nanda
ಬಂಗಾರ ಬಾಲದ ಆಣಿ ಈಚನ ತೂಪು ನಲ್ಪ ಕೊಂಡು ಪೊಂಜೋಕೆ ಉಂಟದು ರಗಳೆ ಮಲ್ಪುನ ಸಮತಪ್ಪ ಅಂದಪ್ಪ ಎನ್ನಂಚಿನ ಪೊಂಜೋಲೆ ಈ ಪೊಂಜೋಲು ಈ ಪರಗುಯ ಅವಿಯ ನುಲಿ ಉತ್ತುಲಗೆ ಎರ್ಮ ನುಲಿ ಇಲ್ಲಕಲ ನರಮಾಗಿರು ಕಣ್ಣು ತೆತ್ತು ಸೂಟ ಯಾರು ದಿಟ್ಟಿ ಹಾಕೊಂಡು ಅನ್ಸಾದು ಬಂಗಾರ ಬಾಲೆ ಬಂಗಾರ್ಗೆ ಬಂಗಾರೆ ಬಂಗಾರೆ ನಾನೇ ಮಾತನ್ನು ಎಂದಾಗಿರುಲ್ಲಾರ ದಾಟಾನಿಗೆ ಬರ್ಚಿ ದಾನೆ ಬರ್ಚಿ ದಾನೆ ಬರ್ಚಿ ನಿಕ್ಕು ಬರ್ತೀಯ ದಾನೆ ಬಿಟ್ಟರಾನೆ ಬಂಗಾರ ಬಾಲೆ ಇಲ್ಲದೊಲೈ ಪೋಲೆ ಮಗ ಯಾನಿಲ್ಲದೊಲೈ ಪೋಡಂಡ ನಿಕ್ಲ ದುಡ್ಡದ ತಂಚಿ ಬಿದೈ ಬರಡು ಅತ್ತಿ ಅಂದ ಸುಕ್ಕ ಸುಕ್ಕ ಬರ್ತಾತ ವೈಕೈ ಕೇಸಂತ ನಿಗಂಟುಂಡ ನಿಗಂಟು ಉಂಡು ಏಡೇಡ ಎಂಚಿನ ಒಂದು ಪಲ್ಲೆಗೆ ಓ ನಿನ್ನ ಸ್ವಂತನ ಯಾಕಂದಿನಿ ಕೆಲವರು ಇಲ್ಲಡ್ ಕೊರಿದಿನ ಪೆಟ್ಟಿಜ್ಜನ್ನಕಲು ಬೇಟ ಕೊಡಿದ್ದು ಪೇರ್ ಕಾಣ್ತದೆ ಐಕೊಂತೆ ನೀರು ಕುಡಿದು ಮಾರ್ಬೇಡಿ ಅಂಚ ಬನ್ನಿ ಮಾರೈದು ಅಂಚ ಸಂತಡಿ அப்பதாண்டா பொள்ளைக்கு வெண்ணையா மடகுதா
ಅವನು ಮಲ್ಲಕ್ಕಲು ಮಾತ್ರ ಕೇನೊಂದು ಬರ್ಪೆರು ಆಂಡ ವ್ಯಂಜನ ಅಂಚತ್ತು ಅವನು ಬಡವೆರ್ಲಾದ ತೊನ್ವೆರು ಅಂಚಾದುಪ್ಪುನಗ ಬೇಗ ಸುಂಕ ಕೊರ್ಲೆ ಕಾತೆ ಮಕ್ಕ ಒಳ್ಳೆಗೇತು ಕಾಯ್ದಿನ ಇಟ್ಲಾ ಒಳ್ಳೆ ಇಟ್ಲಾ ಒಂಜೇ ಲೆಕ್ಕ ಬೇರೆ ಕುತ್ತಿಗೆ ಮೂಜರೆ ವರಡು ಅಂಚಾದು ಬೇಗ ಸುಂಕ ಕೊರ್ಲೆ ಇಜಿಂದ ಅಣ್ಣ ನಿಗಲ ಕೈತಿತ್ತಿ ಬೇರೆ ಅಲ್ಲ ಕುದುಪೆ ಏನ್ ಮಾತಾ ಹೋಯ್ತದು ಬಾಲಿಪ್ಪ ಅಂಚನೆ ಎಲ್ಲ ನಿಕ್ಲ ಇಲ್ಲೇ ಹೋಗುದು ಮಾತೆಲ್ಲ ಒಯ್ತು ಕೊಲಪ್ಪ ಬೇಗ ಕೊರ್ಲೆ ಮರ್ಯಾದಿನ ಕೊರ್ಲೆ ಎಂಕುಲ್ ಕೊರಪುಜ ಎಂಕುಲ್ ಕೊಡ್ಪುಜ ಎಂಕುಲ್ ಕೊರ್ಪುಜ ಎಂಕುಲ್ ಕೊಡ್ಪುಜ Apaganda, akal po nagkudumbo, nama po di atudu, bala po Ida
ವಸುದೇವ ದೇವಕಿನ ಮಗೆಯಾದ ಈ ಲೋಕದ ಬೊಲ್ಪುನು ತಿಯೆ ಧರ್ಮನು ಒರಿಪೆರೆ ಬೋಡಾದ ಈ ಅವತಾರನು ತೆತ್ತದ ಬತ್ತೆ ಪುಟ್ಟದಿನಿ ಕರ್ಪಿಲ್ ಡಾಂಡಲ ನಂದ ಗೋಪ ಬೊಕ್ಕ ಯಶೋದೆನ ಮೋಕೆದ ಮಗೆಯಾದ ಬುಳ್ಳೆ ಮಧುರೇರ್ದ ಅಕ್ರೂರಜ್ಜದ ಬೈದಿನ ವಿಚಾರನೆ ಅಣ್ಣಡ ಕನ್ನಡಾತನೆ ಅಂಚಾದ ಅಣ್ಣ ಬಲರಾಮ ನಮ್ಮದಮ್ಮಲೆ ಕಂಸರಾಜರೇ ನಮ್ಮನ ಬಿರುಪರ್ಬುಗಳೆತ್ತೊಂದು ಪೋಯರಾರೆನು ಕಡಪುರ್ದಿನಿಗೆ ಪೋಪನಿಂದ ಅಂಡ ಎಲ್ಲ ಪುಲ್ಲಾನಗನೆ ಪಿದಡೊಡಿಗೆ ಅಂಚಾದ ಈ ಚಾರಡಿ ದಾನೆ ಬಂದ್ಪಣ್ಣ ಯಾನದಾನೆ ಬೊಚ್ಚಿಂದ ಬಂದ್ಪೇನ ನಮ್ಮ ಇರುವೆರೆ ತೋಳು ಬೀಜ ಒಂದು ಕೋಪಿನತ್ತೆ ನಮ್ಮೊಟ್ಟಿಗೆ ಉಲ್ಲೆರದ ತುಂಡು ಕುದಿಗೆದ ಲಟ್ಟ ಜವನೆ ಅಕಲ ದಂಡೆ ಪಿದರಳು ನಮ್ಮ ದಂಡೆದು ಪೋರ ಒಟ್ಟಿಗೆ ಏತ ಬೋಡ ಆತ ಬೋಟಗಾಡಿಲು ಸಜ್ಜಾವಳು ಐತೊಟ್ಟಿಗೆ ಪೇರು ಕೊಜಪ್ಪು ಅಲೆ ನೆಯ್ತ ಕುದಿಪೆ ಕಡ್ಡಿಯಲ್ಲಿ ಜಿಂಜ ಒಂದು ನಿಧಾನಿಡು ಪೋಯಿ ಆವಂದ ಆವಡಣ್ಣ
ಯಾನ ಆಲೋಚನೆ ಮಲ್ತೊಂದಿತ್ತಿನೇ ಈ ಪಂಡದ ಬುಡಿಯ ಅಪ್ಪ ಗಾಂಡ ಎಲ್ಲದ ಪಯಣಗೂ ಮಾತೆಲ್ಲ ಸಜ್ಜಾಕ ಹಾವಂದ ನಮ್ಮ ಕೋಡೆ ಪೊರ್ತುಗಂದನಗ ಈ ಮಧುರೆಗ ಮುಟ್ಟಿಯ ಅಕ್ರು ರಜರೆ ಇಲ್ಲಡೆ ಪೋಯಿಂದು ಬಾರಿ ರಂದಿರು ಅರೆನೊಂಜಿ ಸಮಾಧಾನ ಮಲ್ತು ಕಡಪುಡ್ನಾಗ ತೇಕು ಮುಕ್ಕಾದು ಪೋಂಡು ಪೇಂಟೆದ ಪಿದೈದ ಛತ್ರೊಲಿಡು ನಮ್ಮ ಮಾತ ಕರಿನ ಇರ್ಲನ ಕರಿತ ನನ್ನ ಪೊರ್ತುದೈದು ಬೈದಳು ಕಂಚನ ಚಾವಡಿಗ ಪಿದಾಡಿಗ ಈ ಓಲಾಂಡಲ್ ಒಂದು ವ್ಯವಸ್ಥೆ ಹಾಕೋಣ ಅಂತೂ ಒಂದು ನಿಧಾನ ಪೋಯಿ ಎಂಕಲೆ ಈ ಊರಿಗೂ ಪೊಸಬೇರು ಅಂಚಾದು ಪೇಂಟದ ಪೊರ್ಲುನುದು ಒಂದು ಬನ್ನಗ ತಾಂಟದು ಪೋಂಡು ಪರಮೋಸಾಂಡು ಮನ್ನಿ ಪುಲ್ಲೆ ಹೆಚ್ಚಿನ ಪರಮೋಸಮೆ ಸಟ್ಟೈ ತೂನು ತೆಂಕೈ ಪೋಪನ ಕೆರ್ಮೆಂಡಮೆ ಆವಡಣ್ಣ ನನ್ನ ಆಯ್ನೇನು ಪುಟ್ಲೆ ಕುಡಿಯರೆ ಅಂತ ಅದು ಪತೊಂದು ಅಂಚತ್ತಣ್ಣ ಪಾತರನು ಬುಡ್ಲೆ ಎಂದು ಪನ್ನಿ ಅಂಚ ಪಾನಿ ಅವಿಪಡಣ್ಣ ಇನ್ನ ಕೈ ತಿತ್ತಿನ ಗಂಟು ಮಡಿ ಮಂತದಿ ಉಂಗಾದಿ ಎರಿದೀದಿ ಈಸಿದಿ ಮರ್ತದಿಲೇನ ಕುಂಟುಲದ ಗಂಟು ಓಹೋ ಇರು ಮಡಿ ಮಲ್ಪನ ಅಂದ ಮೇದಾನ ಅವಳು ಮೈಟಿತ್ತಿನ ಕುಂಟು ಪೂರ ಮೈಲೆ ಅದು ಪೋತುಡು ಐಕ್ ಅಂಚಾದು ಇನ್ನ ಮಣಿ ಗಂಟಡಿತ್ತಿನ ಕುಂಟುಲೇನು ಹೆಂಗ್ಲೆಗಾಪಿ ಕುಂಟುಲೇನು ಕೊರ್ತು ಎಂಕ್ಲೆನ ಕುಂಟುಲೇನ್ ತಂದು ಮಡಿ ಮರ್ತು ಬರುವಾರ ದಾನ
ಅಣ್ಣ ಹೌದಾನೆ ಆಡು ಆಟಿಯರು ಪಂಡ ಗೊತ್ತಾಂಡು ಇರ್ ನೇಲ್ಯಾರು ಅಂಚತ್ತಣ್ಣ ಇರ್ ಮಲ್ಲಾರೆಂದು ಪುಗಾರ್ ಅಂಚ ಪಾನೆ ಏನಣ್ಣ ಈ ಊರ್ದ ಅರಸುಲೇರನ್ನು ತೆರೆಯುವ ಮೆನಿಕ್ಲೇದು ಇರಲ ಮಿನಿ ಛೇ ಯಾನತ್ತಿ ಆಂಡಲ ಒಂಜಿಲೆಕೋ ಸಮ ಅವೆಂಚ ಈ ಊರ್ದ ಸುರೂಕು ಬೆರ್ಮೆಸೂರು ಶೆಟ್ಟಿ ಬ್ರಹ್ಮಸೂರು ಶೆಟ್ಟಿನ ಮಂತಿನ ಶೆಟ್ಟಿನತ್ತೆ ಶಿಷ್ಟಿ ಸೃಷ್ಟಿ ಸುರೂಕು ಸೃಷ್ಟಿ ಮನ್ಪುನಾಗ ಎಂಕಲು ಉಂಡಾಯಿ ಎಂಕಲ ಜಾತಿದ ಮೂಲ ಪುರುಷರು ಎಂಕಲ ಅಜ್ಜರು ಅರ್ನ ಮುಂಡೋಡು ಅರಸೆ ಎಂದು ಬರೆದಿತ್ತೇವೆ ಕಂಕಣ ಚೆಪ್ಪೆ ಜೀವಗಳ ಕೊಡ್ತಿದ್ದೇರು ಒಂದು ಉದ್ದಾಲವ ಆ ರಾತ್ಸರ ಅಡೀಗ ಚಿನಿಯರ ಸುಮ್ಮಂತ ಆಟ ಬರ್ತಾನದ ಎನ್ನ ಅಜ್ಜರಿಗೆ ದೇವರ ಜೀವಗಳ ಕೊರಿಯರು ಓಹೋ ಅಂಚ ಎಂಕಲ ಜಾತಿ ಉಂಡಾತೀನಿ ಆ ಎಂಕಲ ಈ ಊರ್ದ ಅರಸುಲು ತೊಟ್ಟೆ ಮಲ್ಲ ಕಂಸರಾಜರು ತೊಟ್ಟೆ ಪಂಡ ಮಿನಾನಲ್ಲ ತೊಟ್ಟಿರಲ್ಲಿ ತೊಟ್ಟೆ ಮೇವು ಪಟ್ಟೆ ಮಲ್ಲ ಕಂಸರಾಜರು ಅರ್ನ ಕುಂಟುಲೇನು ಮಡಿ ಮನ್ಪುನ ರಾಜ ಮಧ್ಯಲೆ ಮೇ ಅಂಜಾಣ ಹೌದಾನೆ ಬಾ ಎಂಗೌನಿ ಎಂಕುಲ್ ವಸುದೇವರನ್ನ ಬುಡಿದಿ ದೇವಕಿ ದೇವಿ ಅನ್ನ ಜೋಕುಲ್ ಎಂಕುಲ್ ನಿಕಲ ಜೋಕುಲಾಗ ಅಲ್ಲ ಆದಿ ಜೋಕ್ಲೇನ್ ಪಾದೆಗೆ ಮೊರಂಟಾಗಿದೆ ಕೆರ್ಪುನಲ ಕಣ್ಣಣ್ಣೆ ಬಲರಾಮೆ ಅಪ್ಪ ನೀಯೇರ್ಮೆ ಯಾನೆ ಎನ್ಮನೆ ಗರ್ಬುಡು ಪುಟ್ಟಿದಿನ ಅಂಚಾರ್ ಮೋಕೆಡ್ ಬರಿಯರ ಪಂಡಿನೆಗೆ ಬೈದಿನ ಕುಲೆಂಕುಲು ನನಾಂಡಲ ಕುಂಟು ಕೊರ್ಪರತು ಹೋಯ್ತದದ ನೋಡ ನಾನೇ ಮಾ ಎನ್ನನೆ ಸಿಪಾಯಿಗಿಲ್ಲ ಯಾರು ವರ ಅವಾಕನಗರೆಲ್ಲ ಮುಸುಳಿದಾಳೆ ಅವನಿ ಗುಡ್ಡು ಇಕ್ಕ ಪನಯ ಅಪ್ಪಗಾಂಡ ಇತ್ತ ಈರನೆಲ್ಲ ಮೂಸುದ ಹಾಕೋರ ಅತ ಹಾಕದನೆಲ್ಲ ಮೂಸೋರ ದಪ್ಪ ಜೋಕುಲ ನಿಕ್ಲೆಗೆ ಅರಸುಲು ನೋತುದು ತೊತ್ತದು ಪೆರಲ ಪಂಟಿಜೆ ಕುಂಟು ಹೊರೆಯಲ ಪಂಟಿಜೆ ಅಂಚಾದ ನಿಕ್ಲೆ ನಿಚ್ಚೆ ಬುಟ್ಟೆ
ಕಣೆ ರಾಮ ರಾಮೆ ಉಂಡತ್ತ ಕೈ ತೋಚಾಲ ಎಂಡ ಇಜ್ಜಣ್ಣ ತೋಚಾಲ ಅವಳ ಕೈಲ ತೋಚಾಲ ರಸ ತೋಚಾಲ ಆನ ಸಿಕ್ಕಿ ನಮ್ಮೊಟ್ಟಿಗೆ ಬೈದಿನ ಜವನೆರೆಗಳ ಪಟ್ಟಿಯ ದುಂಬು ಬನ್ನಗ ಕುಂಟು ಪೊಲ್ಲು ನಾಯೋರಿ ಪೊರ್ಲುದ ರಡ್ಡು ಮೇಲಂಗಿನ ನಮಕ್ ಭಕ್ತಿಡು ಕೊರಿಯೇ ಐನು ಪಾಡೊಂದು ದುಂಬು ಬನ್ನಗ ಮಾಲೆಗಾರೆಯವರಿಯೇ ನಾನಾ ಜಾತಿದ ಪೊರ್ಲ ಪೂಕುಲೆಲ್ಲ ತುಳಸಿಲ್ಲ ಮಾಲೆ ಬರ್ತದೆ ನಮ್ಮ ಕೆಕ್ಕಿಲದು ಪಾಡಿಯೇ ಐನು ಪಾಡೊಂದು ದುಂಬು ಬನ್ನಗ ಅರಮನೆಗೆ ಗಂಧ ತರದು ಕೊರ್ಪುನ ಒಡ್ತಿ ಪೊಂಜೋತಿಕ್ಯಲತ್ತ ಅಂದ ಮೆಗ್ಯ ಅಲ್ಲಿನ ತೂನಾಗ ತೆಲಿಪೋಡ ಬುಲಿಪೋಡ ಅಂದು ತೆರಿಯೂಜಿ ಅಲ್ಲ ಮೂಜೆಟ್ಟಿ ಸರಿಲ್ಲ ಎಡ್ದಿತ್ತಲ್ಲ ಅಲ್ಲ ಮನಸ್ಸು ಮಾತ್ರ ಎಡ್ಡೆ ಅಲ್ಡೆತ್ತಿ ತಲೆತಿಗಂಡು ಮೂಜಿದು ನಮ್ಮ ಮುಂಡ ಒಟ್ಟು ಪಾಡಿಯಲ್ಲ ಅವತ್ತು ಕೃಷ್ಣ ಕಣ್ಣು ಮುಚ್ಚಿದ ಬುಲನಗನೆ ಅಲ್ಲ ಮೂಜೆಟ್ಟಿ ಮೇಯ್ನ ಸರ್ತಮಂತ ಪುಡಿಯತ್ತ ಎಂಜಯ ಅಣ್ಣ ಅವು ಪುರ ದೇವರೇ ಮೈಮೆ ಎರಡಂಚ ಮಲ್ಪಾಯರಾತೆ ಅಲೆನ ಪಾದವು ಎನ್ನ ಪಾದನು ಕೊಡ್ದು ಅಂಗೈನು ಬಟ್ಟೊಗು ಕೊಡ್ದು ಹೊರ ಅನ್ನಿ ದೆತ್ತೆ ಲಟ ಲಟ ಅಂದ ನೆತ್ತಿಪ್ಪೋಯಿನ ಶಬ್ದಕ್ಕೇನುಂಡು ಆಲು ನಮಲಕನೆ ಸತ್ತಾಯಲು ಒಂದಣ್ಣ ನನ್ನ ನಮ್ಮ ಕಡೆ ಸಾವನ ಬರ್ಚಿ ಸೀದಾ ಕಂಸನ ಆಸ್ಥಾನಗೆ ಪಿದಾಡುಗ ಅಂಚೆನೆ ಕೃಷ್ಣ ಅಂಚಾದು ಆಯನೇ ತಪ್ಪಾಳು ಕೆಂಪುನ ಉದ್ದೇಶಗಳು ಅಕ್ರೂರನ ಕಡಪುಡಿಯ ಆಯನೊಟ್ಟುಗು ಬತ್ತಿನ ಕೃಷ್ಣ ಮಾರ್ಗಡು ದಿಕ್ಕಿ ರಾಜ ಮಡ್ಯಲೆನು ಅವತ್ತು ಮಲ್ಲ ವಿಸ್ಮಯ ಉಜೆಗದಿನ ಆ ಮಲ್ಲ ಬಿರುನು ಲಕ್ಷ ಫಲಿತೆಗೆ ಇರುತ ಕಾಪುಗು ನೇಮಕ ಮಂತಿ ದಂಡದ ಗವನ್ಯರೆನು ಇರುವರೇ ಕೆರಿಯರಿಗೆ ಏನು ಅಂತ ಕೇಂದ್ರ ಅರೆನೇ ಹಾಳು ರಾಜಸಭೆ ಮುಗಿತದು ಅರಮನೆಗೂ ಬತ್ತೆ ರಾತ್ರದ ಒಣಸೇ ಮೆಚ್ಚಿದಿ ಮನಸೇ ಸರಿಜಿಂಡ ಮನಸೆಚ್ಚ ಮೆಚ್ಚು ರಾಜಸಭೆ ಮುಗಿತದು ಅರಮನೆಗೂ ಬತ್ತೆ ಅರಮನೆಗೂ ಬತ್ತುಂಡಲ್ಲ ಕರೆದು ಅವೇ ತಿರುಗುವನ್ನುಂಡು ಅಚ್ಚು ಮೂಜೆಟ್ಟಿ ಕೊಂಡನು ಸತ್ತ ಮತ್ತು ಗುಡಿಗೆ ಇದ್ದ ತುಂಡ ಆಯನ ಬರಿಯರ ಪನ್ನವು ಆಪತ್ತಿಗೆ ಲೆಕ್ಕಾಲೆ ಕೊರ್ಲ ಕಾಣಿಗೆ ಸಯ್ಯ ಒತ್ತು ನಡಿರ್ಲು ಕರಿಡು ಚೆತ್ತುದಂತೆ ನಿದಿರು ಶ್ರೀಮತಿ
ಕನಸುಗಳು ಕನಸು ಕನಸಿಗಳು ದಕ್ಷಿಣ ಯಾತ್ರೆಗೆ ದಕ್ಷಿಣ ದಕ್ಷಿಣದ ಕಡೆ ಗೋಪುರನ್ ತುಯ್ಯ ಇಂದೇನು ಮಾತಾ ಕನಟಿ ತುಯ್ಯಬಕ್ಕ ನಮ್ಮಂದನೇ ಹಾಳಾಡು ಕನಟು ಉಂಚಿನೇನು ಮಾತಾ ತೂಂಡ ಮರಣ ಸೂಚಕಗೆ ಐಟಲ ನಾಲ್ನೇ ಗಾಮದ ಕಣ ಸತ್ಯನೇ ಆ ಹುಡುಗೆ ಎಂತ ಮರಣ
ಹರಿಯ ಮೂರ್ತಿಯ ಹೃದಯ ಗಮನವೇ ಸೇರಿದ ಪುಣ್ಯಾತ್ಮರಾರಿವಯಂತಿ ತ್ರಿಜಗವೇ ತಲ್ಲರರೆ ಹೊರಗೊಳಗೆ ಶ್ರೀ ವಿಘ್ನಮಯ ನಿರೇರಣ ಅಂಚಾಂಡ ಕೃಷ್ಣನು ಆವಡು ಪಗೆಟೆ ಆವಡು ಕೃಷ್ಣನು ಒಂದಿಚನ ಬಿಡಂದೆ ಮನಸ್ಸಡು ಎಣ್ಣಿನ ಯಾನೇ ಧನ್ಯಾತ್ಮೆ ಯಾನೇ ಪುಣ್ಯಾತ್ಮೆ ಹಾ ಕೊರ್ತು ನಡಿರ್ಲು ಕರಿಡು ಮನಂತೆ ಇದಿರುವೆ ಆಲೋಚನೆ ಕೊಡು ಏನಲ್ಪ ಆಸ್ಥಾನ ಜಟ್ಟಿಲೇನು ಬರಿಯರೆ ಬನ್ನಿ ಬರಿಯರೆ ಬಂದರಿಗೆ ಆಶ್ರಯ ಕೊಡ್ದು ಸಂಖ್ಯೆ ನಿಕ್ಲೆಗೂ ತಿನಿಯರ ಉನಿಯರ ದಾಲ ಕಮ್ಮಿ ಆತಡ ದಿನಾಲ ಕೋಳಿ ತೆತ್ತಿ ಮೀನು ಮಾಂಸ ಸೇರಿ ಅಲ್ಲೇ ಕೊಂಚಪ್ಪು ಹಣ್ಣು ಮಸಾಲ ಹೆಚ್ಚಿನ ಹಣ್ಣು ಮಸಾಲ ಬನ್ನಿ ಆವಾಡು ನಿಕ್ಲೆಗಿತ್ತ ಕೊಟ್ಟು ಬಾಯ್ದು ದಾದಾ ಅಂದು ಕೇಂಡ ನುಪ್ಪುದನ್ನ ತೀರವನ ಅವೇನು ನಿಕ್ಲು ಮತ್ಪರ ನಿಕ್ಲು ತೀರಿಸವರ ಗೋವಿಂದೇವರಿ ಬೈದಗೆ ಸಮರ್ಥನನ ಅತ್ತು ಸಮರ್ಥನೆನ ಅತ್ತು ಉತ್ಸವನ ಗೋವಿಂದ ಪಂಡೆ ಕೃಷ್ಣಯ್ಯ ಬಿರುದುಚ್ಚಾಯದಿಂದ ಬೈದಿನಾಯೇ ಜಿಯೇ ಬರೋದಿಲ್ಲೆಗೆ ತೆಲ್ತಿನಕ್ಲೇನ್ ಮಾತ್ರ ಕೆರೊಂದಿಲ್ಲೆಗೆ ನಿಕ್ಲಾಯಲ್ ಗುಡಿಯರ ಬಲ್ಲಿ ನಿತ್ತನೆ ಬೋಳು
ನಮ್ಮ ಮಾಮಣ್ಣನ ದತ್ತಬಲತ ಬಂಟೆ ರತ್ನಾಲಿಕಲು ಕಂಸ ಮಹಾರಾಜರು ನಮ್ಮ ಮಾಮಣ್ಣೆ ಆರು ಮೋಕೇಡು ಬರೀರ ಪಂಡಿನೇಕ ಬೈದಿರ ಕುಲು ಎಂಕುಲು ಎಂಕ್ಲನ ಕೂಲಿ ತಲ್ಪನು ಪಲ್ಪುನ ಸಮನ ಉಚ್ಚಲೇ ವಾಯಿ
ಉಡಚ್ಚಿ ಆಯನ ಕರ್ಲೆ ಜೋಗ್ಲೆಲ್ಲ ಕರ್ಲೆ ಆರೆಲ್ಲ ಕರ್ಲೆ ಏರೆಲ್ಲ ಉಡಚ್ಚಿ ಆ ವಸುದೇವೆಲ್ಲ ಕರ್ಲೆ ಆಯನ ಬಡಗಿ ದೇವಗೆಲ್ಲ ಕರ್ಲೆ ಆ ಮುದಡೆ ಉಗ್ರತೆಲ್ಲ ಕರ್ಲೆ ಅಮ್ಮೆತ್ತ ಗುಮ್ಮೆ ಯಾರೋ ಉಗ್ರಸೇನಗ ಪುಟುದಿನಾಯ ಅತ್ತಿಗೆ ಎಲ್ಲವರಿ ತಮಿಳ ಬಂಪಿನಾಯ ಮೋಸಳು ನನ್ನ ಅಪ್ಪನ ಸೇರ್ದು ಯಾನು ಪುಟುದಿನಿಗೆ ಚಾಡು ಆಯನ ಬಡಚಿ ಆಯನ ಕರ್ಲಿ ಆಯ್ತ ಅಪ್ಪನೇನ ಯಾನದು ಅನ್ಬೆ
ಬರೆಯಲ್ಲ ಕಲ್ತರು ಇವ ಜಕೆಂಡು ಗುಲ್ಲಿನ ತಪ್ಪಾಣೆ ಮಾಮಣ್ಣ. ನಿನ್ನ ವಿಚಾರಣೆಗಾದ ಬಂದಿದ್ದೀನಿ ನಾನು. ಯಾರು ಕೇಳಕ್ಕೂ ಮಾತ್ರ ಉತ್ತರ ಕೊಡು. ನಿಕನ್ನಡ ಒಟ್ಟಿ ಪೊಂಜೋ ಬತ್ತಿತ್ತಲ್ಲ ಏನು ಮಾಮಣ್ಣ? ಭೂತಾನಿ ಬಂದ್ಬಿಡೋದು. ಬಂದಿತ್ತಲ್ಲ ಅಲ್ಲೇನು ಯಾರಿ ಕಟ್ಬಿಡ್ತೀನಿ. ಮಾಮಣ್ಣ ಪಾಪ ಎಡ್ಡೆ ಸ್ವಭಾವದ ಕೊಂಡಾಡು ಪೆದ್ದೊಟ್ಟಿಗೆ ಬಾಲೆ ಸಾಯ್ತದೆ. ಇದೇ ಬೇರೆ ತಿಂದಿದ ಗೊತ್ತಾಗಿತ್ತಡು ಜಾದು ನಿಕ್ಲೆಗೆಂತೂ ಒಪ್ಪೆನ ಮೀರೆ ಬೇರೆ ತಿಂಪುನ ಯೋಗ ಇದ್ದತ್ತ ಜಾದು ಅಲ್ಲ ಮೀರೆ ಬೇರೆ ಆಡರ ತಿಂದು ಬದುಕಡು ಸರಿಯಾದ ಬಂದು ಕಡ್ಬಿಡಿಯ ಅಣ್ಣ ಏನೇ ಮತ್ತ ಅಲ್ಲೇನೆ ಕೆರಿಯಾಗೆ ಅಂಚನೆ ಎಂಕಲ ಕೊರಿಯದು ಸೈತಲ್ ಮಾಮಣ್ಣ ಯಾನ ಪೇರು ಪರಿಯ ಐಟಿ ಸೋನು ಕಡೆಬಾಯಿಡ್ ಕಾರ್ಯ ಅದಕ್ಕೆ ನಾನೆಲ್ಲ ಬಾಲಿದ್ದೆ ಮಾಮಣ್ಣ ಹಾಲು ಸೈತಿ ಬೊಕ್ಕಲಾಜು ಮುಂದೆ ಇತ್ತೆ ಅವು ಎಂಜಾಯ್ ಸೈತಿನಿ ಹಾಲು ಮಾಮಣ್ಣ ಅಲ್ಲ ಪೇರು ಪರಿಯ ಐಟಿ ಸೋನು ಕಡೆಬಾಯಿಡ್ ಕಾರ್ಯ ಹಾಲು ಸೈತೆ ಬೋರ್ಡ್ ಚಕಟಾಸುರನ್ನು ದಾಯಕೆರಿಯ ಆಯೊಂಜಿ ಬಂಡೆದಾರು ಪಡು ಬತ್ತೆ ಮಾಮಣ್ಣ ನವನ ಅಡಿಗೆ ಮಾಡಿ ಕಿರಿಯದ ತುಯೆ ಆಂಡೆಯನ್ನ ಬಿಸಿಲು ಬರ್ತೆ ಆಯ್ ಸೈತೆ ಮಾಮಣ್ಣ ದೇನುಗೆ ಕೊರ್ಗುದವರೊಟ್ಟು ಬತ್ತೆ ಆಡ ಕೋಕಾಯಿನ ಬಿಚ್ಚಾದ ಕೆರಿಯ ಮಾಮಣ್ಣ ಬಕಾಸುರೆ ಕಂಚಿದವರೊಟ್ಟು ಬತ್ತೆ ಆಯ್ ತೂನಗ ಬಾಲೆ ಕಂಚಿ ಆಡೆಸಿಗೆ ಕುನ ನಂಜಿ ಮಾಮಣ್ಣ ಇಂಚನೆ ಪ್ರಲಂಬೆ ಕೇಶಿ ಅಗಾಸುರೆ ನೀನ್ ಮಾತ್ರ ಕೇಳ್ದು ಇಡಬಾರ್ದು ಕೋಲೆ ಬಿಡ್ಬಣ್ಣ ಕೋಲೆ ಮಾತ್ರ ಕಜ ಮೇಲಂಡು
ಪರಮ ಪಾತಕಿ ಕಂಸ ಸೈತೆ ನಾವು ಕಾರ್ಪೆಳ್ಳಿತ್ತಿನ ಅಪ್ಪೆ ಅಮ್ಮೆರೆಲ್ಲ ಅಜ್ಜೆ ಉಗ್ರಸೇನೆ ಮಹಾರಾಜರೆಲ್ಲ ಬಿಡ್ಪಾಗ ಓರಿನ ಯಾದವರೆಲ್ಲ ಬಿಡ್ಪಾಗ ಕಂಸೆ ಸೈತಿನೆಟ್ ಈ ನಾಡುಗ ಪತ್ತಿನ ಗ್ರಹಣ ಬಿಡುಗಡೆ ಆಯ್ಲ ಕಾಂಡು ನನ್ನ ಸರ್ವೆಲ್ಲ ಮಾತರಿಗಳ ಎಡ್ಡ ನಟ್ಟೊಂದು ಆ ಜಗನ್ನಿಯಮಗ ಶಕ್ತಿ ಸುಗಿಪಗೋ ನಟ್ಟೊಂದಿಲ್ಲ ಕೃಷ್ಣ ವಂದೇ ಜಗದ್ಗುರು ಕೃಷ್ಣ ವಂದೇ ಜಗದ್ಗುರು ಕೃಷ್ಣ ವಂದೇ ಅರ್ಥ ಸಾಹಿತ್ಯವನ್ನು ಬರೆದಿನಾರು ಅಭಿನವ ವಾಲ್ಮೀಕಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಭಾಗವತಿರೆ ಹರು ಗುರುಕುಲ್ ಅಂದ ಅರ್ನ ಅರ್ಥ ಸಾಹಿತ್ಯೋಡಿ ಈತು ಪ್ರಸಂಗ ಈತು ಪೊರ್ಲಾದ ನಡಪೆ ಜೋಕುಲ್ ಮಸ್ತ್ ಪೊರ್ಲು ಮಾಡ್ತೇನೆ ನನ್ನ ಮಿತ್ತಿಗೆ ನಮ್ಮ ಹಿರಿಯ ಕಲಾವಿದರನ್ನ ಇಂದ್ರಕೀಲಕ ಬಂಪನ ಪ್ರಸಂಗ ಒಂಜಿ ಉಂಡು ಇದೆಲ್ಲ ಮಾತೆಲ್ಲ ತೂದು ಕಲೆನ ಪ್ರೋತ್ಸಾಹ ಮನ್ಪೊಡು ಬಂದಕ್ಕೆ ಏನೊಂದಿಲ್ಲ. हरि हरि हल 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 ಇದುವರೆ ಮಟ್ಟಿಗೂ ಮೈಮೇದ ಬಾಲೆ ಶ್ರೀಕೃಷ್ಣಿ ಪನ್ಪುಡನ್ ಚಿತ್ರ ತುಳು ಯಕ್ಷಗಾನ ಬಯಲಾಟ ನಿಕಲು ತುಯ್ಲೆಕ್ಕಾಂಡು ಜೋರಾದ ತಾಟಿ ಬಟ್ಟದು ಜೋಕುಳೆ ಪ್ರೋತ್ಸಾಹ ಕೊಡಬಣಕ್ಕಿರೋ ನನ್ನದುಂಬುಗು ಇಂದ್ರಕೀಲಕ ಕನ್ನಡ ಯಕ್ಷಗಾನ ಬಯಲಾಟ ನಡಪರೆಂಡು ಭಾಗವತರಾದ ಶ್ರೀ ಸಂಜೀವ ಕಜಪದವು ಚೆಂಡೆಡು ಶ್ರೀಶಾ ಭಟ್ ಮದ್ದಳೆಡು ಕಾರ್ತಿಕ್ ಗಂಧಗಾಡು ಚಕ್ರತಾಳಡು ರಂಜಿತ್ ಬಲಿಪಗುರಿ ಮೋಕೆಡಕಲಿನ ರಂಗಸ್ಥಳ ವೇದಿಕೆಡು ಎದುಕೊಂಡು ಬಂಡದು ಜೋರಾಯಿನ ತಾಟಿಡು ಎತ್ಕೊಂಡು ಬಂಡಕ್ಕೆ ಏನೊಂಡು ಬಾ ಭ್ರಮರ ಕಲಾವಿದರ ಗುರುಕರಣ ಚಿತ್ರ ಮುಖೇಶ್ ಗಂಧಕಾಡು ಮಕ್ಕಳಿಗೆ ಶಾಲು ಪಾಡ್ದು ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ಪಡು ಬಂಡಕ್ಕೆ ಏನೊಂಡು ಬಾ ಮುಖೇಶ್ ಗಂಧಕಾಡು ದಯದಿದ್ದು ವೇದಿಕೆಗೆ ಬರ್ತದೆ ಹಿಮ್ಮೇಳ ಕಲಾವಿದರನ್ನು ಶಾಲು ಪಾರ್ದು ಮೋಕೆಡಿ ಎತ್ಕೊಂಡು ಬಂಡಕ್ಕೆ ಏನೊಂದು ಬಾ ಮುಮ್ಮೇಲ ಕಲಾವಿದರಾದ ಇಂದ್ರದ್ಯುಮ್ನ ಮಾಸ್ಟರ್ ಅಮೃತ್ ಗೋಳಿಬಲ್ಕೆ ದಯದಿದ್ದು ವೇದಿಕೆ ಬರ್ತದೆ ಗೌರವವನ್ನು ಸ್ವೀಕಾರ ಮಲ್ಪಡಕ್ಕೆ ಏನೊಂದು ಬಾ ಮುಖೇಶ್ ಗಂಧಕಾಡು ಮಕ್ಕಳಿನ ಮೋಕಿಡಿ ಎತ್ಕೊಂಡು ಬಂಡಕ್ಕೆ ಏನೊಂದು ಬಾ ಋಷಿಗಳು ಶ್ರೀ ಕಮಲಾಕ್ಷ ಗಂಧಕಾಡು ತಾರನಾಥ್ ಕಲ್ಲಡ್ಕ ಮಹಾಬಲ ಗಂಧಕಾಡು ದಯದಿದ್ದು ವೇದಿಕೆ ಬರ್ತದೆ
ಕಿಂಚಿತ್ ಗೌರವವನ್ನು ಸ್ವೀಕಾರ ಮಲ್ಪಡವನ್ನ ಕೇಳೋಣ ಬಾ. ಅರ್ಜುನ ಅದು ಶ್ರೀ ಪುರುಷೋತ್ತಮ ಗೋಳಿ ಬಲ್ಕೆ, ಈಶ್ವರ ಅದು ಶ್ರೀ ದಯಾನಂದಜಿ ಕತ್ತಲ್ ಸಾರ್, ಪಾರ್ವತಿ ಅದು ಕುಮಾರಿ ಖುಷಿ, ಮೂಕಾಸುರ ಅದು ಮಾಸ್ಟರ್ ಅಭಿಷೇಕ್, ಪಂಜ ಅದು ಕೀರ್ತನ್ ಡಿ, ಶಬರ ಅದು ಕೌಶಿಕ್ ಕತ್ತಲ್ ಸಾರ್, ಶಬರಿ ಅದು ಕುಮಾರಿ ನವ್ಯಶ್ರೀ, ಮುದಿಯಪ್ಪಣ್ಣೆ ವಿನೋದ್ ಗಂಧಕಾಡು, ಕಿರಾತ ಪಡೆ ಪ್ರವೀಣ್, ಮಹೇಶ್, ಅಭಿಷೇಕ್ ಗಂಧಕಾಡು, ಅಮೃತ್, ನಿಶಿತಾ, ಲಿಖಿತ್, ಮನಸ್ವಿ, ರವಿಕಿರಣ್ ಗಂಧಕಾಡು. ಮೊದಲೇ ಮೋಕೆಡಿ ಎದುಕೊಂಡ ಮುಖೇಶ್ ಗಂಧಕಾಡು ಮೇರೆಗೆ ಸೊಲ್ಮೆಲಿನ ಸಂದವುದು ನನ್ನದುಂಬುಗು ಇಂದ್ರಕೀಲಕ ಕನ್ನಡ ಯಕ್ಷಗಾನ ಬಯಲಾಟ ಯಕ್ಷಗಾನಂ ಗೆಲ್ಗೆ. ಆ
ಹಿಮವತ್ ಪರ್ವತ ಶ್ರೇಣಿ. ಇದು ತುಂಬಾ ವಿಶಾಲವಾದ ಭೂಪ್ರದೇಶವನ್ನು ಹೊಂದಿದೆ. ಇಲ್ಲಿಯೇ ಅದೆಷ್ಟೋ ಪರ್ವತಗಳನ್ನು ಸಹ ಗುರುತಿಸಬಹುದಾಗಿದೆ. ಇಲ್ಲಿಯ ಅತ್ಯುನ್ನತವಾದ ಸ್ಥಳದಲ್ಲಿ ಕೈಲಾಸ ಪರ್ವತವನ್ನೂ ಸಹ ಗುರುತಿಸಬಹುದು. ಪರಮೇಶ್ವರನಾದ ಈಶ್ವರನ ಸುತ್ತಲೂ ಅಷ್ಟ ದಿಕ್ಕುಗಳಲ್ಲಿಯೂ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರೇ ಮೊದಲಾದವರು ತಮ್ಮ ತಮ್ಮ ಅಸ್ತಿತ್ವವನ್ನು ಹೊಂದಿದ್ದಾರೆ. ಇಂತಹ ಪಂಗಡಗಳಿಗೆ ಕುಬೇರನೇ ಅಧಿಪತಿ ಎನಿಸಿಕೊಂಡಿದ್ದಾನೆ. ಗಂಧರ್ವರೆಂಬ ಪಂಗಡಕ್ಕೆ ಸೇರಿದವನು ನಾನಾಗಿದ್ದೇನೆ. ಗಂಧರ್ವ ಲೋಕದಲ್ಲಿ ಇಂದ್ರದ್ಯುಮ್ನೆಂಬ ನಾಮಾಂಕಿತದಿಂದ ಆಡಳಿತವನ್ನು ನಡೆಸುತ್ತಿದ್ದೇನೆ. ಎಂದಿನಂತೆ ಸಭೆಯನ್ನು ಕರೆಸಿದ್ದಾಗಿದೆ. ನನ್ನ ಮನದ ಹಿತವನ್ನು ತಿಳಿಸುವುದಕ್ಕಾಗಿ ಸಭಾಸದರೇ ವನವಿಹಾರವ ಗೈಬೇನು ತಲೆಗೆ ಹಾಗೂ ದೇಹದ ಜಾಡ್ಯವನ್ನು ತೊಲಗಿಸಬೇಕಾದರೆ ವನವಿಹಾರವು, ಮೃಗಬೇಟೆಯು, ಜಲಕ್ರೀಡೆಯು ಇಂತಹ ಯಾವುದಾದರೊಂದನ್ನು ಮಾಡುವುದರಿಂದ ಮನಸ್ಸಿಗೆ ಮುದವು ಒದಗಿ ಬರುತ್ತದೆ ಹಾಗೂ ದೇಹದ ಜಾಡ್ಯವನ್ನು ತೊಲಗಿಸಬಹುದು. ಹಾಗಾಗಿ ವನವಿಹಾರವನ್ನು ಮಾಡುವ ಬಯಕೆ ನನಗಾಗಿದೆ. ಆದರೆ ಇದು ಅದಕ್ಕೆ ಪ್ರಸಕ್ತವಾದ ಸ್ಥಳವಲ್ಲ. ಅದಕ್ಕಾಗಿ ಭೂಲೋಕಕ್ಕೆ ತೆರಳಬೇಕು. ಹಾಗಾದರೆ ಬರಮಾಡುವುದು ಸರಿಯಲ್ಲ. ನಡೆಯುತ್ತೇನೆ.
ಚಂದದಿ ಯಾಗದ ಕಡೆಗೆ ಬಂದ ಶತ್ರುವಾನ ಭೂಲೋಕಕ್ಕೆ ಇಳಿದು ಇಲ್ಲಿಯ ಸೌಂದರ್ಯವನ್ನು ನೋಡಬಹುದೇ? ಆಹಾ, ಏನು ಅಂದ, ಏನು ಚಂದ! ಓ ಅಲ್ಲಿ ನೋಡಿ ಕೋಗಿಲೆಯ ಇಂಪಾದ ಸ್ವರ, ಓ ಇಲ್ಲಿ ನೋಡಿ ತರಂಗಗಳ ನಿನಾದ, ಓಹೋ ಯುಗ ವಿಕಟಗಳ ಚಲನೆ. ಏನಿದು ಅಂದ? ಇದೇನಿದು? ಭೂಮಿಯ ಕಳೆದು ಭೂಮಿಯ ಕಳೆದು ತಾನೀಗ ಬಂದಿಗ ತಾವನೇ ಯಾಗ ಭೂಮಿ ಸರಿಯನುದಲ ಯಾಗ ಭೂಮಿ ಸರಿಯನುದಲ ಯೋಗ ಮುದ್ರಿತರಾಗಿ ಕುಳಿತಿಗ ಮುನಿವರರ ಕಂಡು ಯೋಗ ಮುದ್ರಿತರಾಗಿ ಕುಳಿತಿಗ ಮುನಿವರರ ಕಂಡ ಭೋಗ ಭೂಮಿಯ ಕಳೆದು ತಾನೀಗ ಬಂದಿಗ ತಾವನಿಕ್ಷಿಸಿ ಆ ಭೋಗಭೂಮಿ ಎಂದು ಕರೆಯಲ್ಪಡುವ ನಾಗಲೋಕಕ್ಕೆ ಸೇರಿದಂತಹ ಲೋಕ. ಅಲ್ಲಿಯ ವಾತಾವರಣವೇ ಬೇರೆ, ಇಲ್ಲಿಯ ವಾತಾವರಣವೇ ಬೇರೆ. ಅದನ್ನೆಲ್ಲ ತೊರೆದು ನಾನಿಲ್ಲಿಗೆ ಬಂದಿದ್ದೇನೆ. ಬಂದ ಕ್ಷಣದಿಂದಲೇ ನನ್ನ ಮೈಯಲ್ಲೇನು ಬದಲಾವಣೆ ಉಂಟಾಯಿತಲ್ಲ. ಏನಿದು? ನನ್ನ ಕಾಲುಗಳು ಭೂಸ್ಪರ್ಶವಾಗುತ್ತಾ ಇದೆ, ಮೈಯೆಲ್ಲ ಬೆವರುತ್ತಾ ಇದೆ. ಬಿಡುಗಣ್ಣನಾದ ನನ್ನ ಕಣ್ಣುಗಳು ಮುಚ್ಚಿ ತೆರೆಯುತ್ತಾ ಇದೆ. ಏನಿದು? ಏನಿದು? ನೋಡುತ್ತಾ ನೋಡುತ್ತಾ ಉರಿ, ದಾಹ, ಹಸಿವು ಹೆಚ್ಚಾಗುತ್ತಾ ಇದೆ. ಏನು ಮಾಡುವುದು? ದೃಶ್ಯವನ್ನು ತಾಳಲಾರೆ. ಅದೋ ಅಲ್ಲಿ ಮುನಿಗಳ ಹಿಂಡೊಂದು ಕಾಣುತ್ತಾ ಇದೆ. ಅಲ್ಲಿ ಹೋಗಿ ವಿಚಾರಿಸಿದೆ ಎಂತಾದರೆ ಏನಾದರೂ ಸಿಗಬಹುದು. ಹಸಿವೆಯನ್ನು ತಾಳಲಾರೆ, ನಡೆಯುತ್ತೇನೆ. ಮುನಿಕುಲೋತ್ತಮರೇ, ಬಂದು ಬಂದು ನಿಂತಹ ಸ್ಥಳ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಸ್ಥಳ ಇದು. ಆದ್ದರಿಂದ ಲೋಕಕ್ಕೆ ಬರುವಂತಹ ಕಂಟಕಗಳನ್ನು ಯಜ್ಞ ಯಾಗಾದಿಗಳ ಮೂಲಕ ಈ ಹಿಂದೆ ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಯಜ್ಞದ ಇಷ್ಟಕ್ಕೆ ತಯಾರ ನೋಡು.
ಒಂದು ಯಜ್ಞಯಾಗಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಯಜ್ಞಯಾಗಾದಿಗಳಂತ ಅದರದೇ ಆದಂಥ ಚೌಕಟ್ಟು. ಆದ್ದರಿಂದ ಯಜ್ಞ ದೀಕ್ಷಿತರು ನಾವು, ಯಜ್ಞವಾದ್ಯರು ನಾವು. ಆದ್ದರಿಂದ ಪ್ರಪಂಚ ಎನ್ನುವಂತಹ ಪಂಚಭೂತಾತ್ಮಕವಾದಂತಹ ಈ ಪ್ರಪಂಚ ಎನ್ನುವಂಥದ್ದು ಇದೆ. ಅದು ಅಗ್ನಿ ಇರುವುದು, ಗಾಳಿ ಇರುವುದು, ವಾಯು ತತ್ವ ಇರುವುದು, ಆಕಾಶ ತತ್ವ ಇರುವುದು, ಪೃಥ್ವಿ ತತ್ವ ಇರುವುದು. ಇದರಿಂದ ಸೇರಿ ಪಂಚಭೂತಾತ್ಮಕವಾದಂಥ ಈ ಪ್ರಪಂಚಕ್ಕೆ ಕಾಲ ಕಾಲಕ್ಕೆ ಮಳೆ ಬೆಳೆ ಪ್ರಕೃತಿ ಸಮತೋಲನವಾಗಿ ಇರಬೇಕಂದ್ರೆ ಮಾಡುವಂಥ ಯಜ್ಞಯಾಗಾದಿಗಳಿಂದ ಕೊಟ್ಟಂತ ಆವಿರ್ಸಿನಿಂದ ಸೂರ್ಯಾಯ ಚಂದ್ರ ಮಂಗಳ ಬುಧ ಗುರು ಅಗ್ನಿತತ್ವಗಳ ಮೂಲಕ ಅಗ್ನಿಯ ಮೂಲಕ ಕೊಡುವಂತ ದ್ರವ್ಯಗಳನ್ನು ಅದನ್ನಲ್ಲೇ ಹೇಳಿದ್ದು. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಾಗಿ ಹೊರೆಯುವ ಏನು ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಾಗಿ ಹೊರೆಯುವ ನಾವು ಮಾಡುವಂತ ಕರ್ಮಗಳನ್ನು ನಾವೇ ಹಾಡಿಕೊಳ್ಳಲಿಕ್ಕಿಲ್ಲ. ಯಾಕೆ ನಾವು ಯಜ್ಞ ದೀಕ್ಷಿತರು, ಲೋಕದ ಮಂಗಳ ಕಾರ್ಯಗಳನ್ನು ಮಾಡುವಂತಹ ಋಷಿ ಮುನಿಯರು. ಆದ್ದರಿಂದ ನಾವು ಮಾಡುವಂತಹ ಕರ್ಮಗಳನ್ನು ನಾವೇ ಹಾಡಿಕೊಳ್ಳಲಿಕ್ಕಿಲ್ಲ, ಅದು ಮತ್ತೊಬ್ಬರು ಹೊಗಳಬೇಕು. ಆದ್ದರಿಂದ ಲೋಕದ ಕಲ್ಯಾಣಕ್ಕಾಗಬೇಕಾಗಿ ನಮ್ಮ ಜನ್ಮ ಭಗವಂತನ ಮೂಲಕ ಆಗಿದೆ. ಆದ್ದರಿಂದ ಲೋಕದ ಕಲ್ಯಾಣ ಆಗಿದ್ದರೆ ಯಜ್ಞದ ಕುಂಡವನ್ನು ತಯಾರು ಮಾಡಿದೆ. ಅಷ್ಟದಿಕ್ಪಾಲಕರ ಮೂಲಕ, ದಶ ದಿಕ್ಕುಳಗಳ ಮೂಲಕ. ಆದ್ದರಿಂದ ಪ್ರಥಮ ಸ್ತುತಿಯನ್ನು ಮಾಡಿ ಗಜ ಆರಣಂ ಭೂತಗಣಾದಿ ಸೇವಿತಂ. ಗಜಾನನಂ ಭೂತಗಣಾದಿ ಸೇವಿತಂ. ಏನಂತ ಗಜ ಆನನಂ, ಆನೆಯ ಮುಖದವ. ಗಜ ಆನನಂ ಭೂತಗಣಾದಿ ಸೇವಿತಂ, ಭೂತಗಣಗಳಿಂದ ಸೇವಿತ ನಿತ್ಯ ಪೂಜೆಯನ್ನು ಮಾಡುವಂತಹ, ನಿತ್ಯ ಪೂಜೆಯನ್ನು ಕೈಗೊಳ್ಳುವಂತಹ ಗಣನಾಯಕನಿಂದ. ಆದ್ದರಿಂದ ಗಜ ಆನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಶುತಂ ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಭಾರತಂತ. ಅಗ್ನಯೇ ಸ್ವಾಹ ಅಗ್ನಯೇ ನಮಃ. ವಾಯುವೇ ಸ್ವಾಹ ವಾಯುವೇ ನಮಃ. ವರುಣಾಯ ಸ್ವಾಹ ವರುಣಾಯ ಇದಂ ನಮಃ. ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ. ಯಮಾಯ ಸ್ವಾಹ ಯಮಾಯ ಇದಂ ನಮಃ. ಅಷ್ಟದಿಕ್ಪಾಲಕರಿಗೆ ಯಜ್ಞವನ್ನು ಆವರಿಸುತ್ತಾರೆ. ಇದು ಪೂರ್ಣಾವಧಿಯ ಪುಣ್ಯಪರ್ವ. ಅಯ್ಯೋ
ಯಜ್ಞವನ್ನು ಆಹುತಿ ಕೊಡುವಂತಹ ಮೂಲಕದಲ್ಲಿ ಪೂರ್ಣಾವತಿಯ ಸಂದರ್ಭದಲ್ಲಿ ಕೊಡುವಂತಹ ಯಜ್ಞ ಆಹುತಿಯ ಆಯಾಸವನ್ನು ಒಮ್ಮಿಂದೊಮ್ಮೆಗೆ ನುಗ್ಗಿ ಸಾಮಾನ್ಯ ದೇವಾದಿ ದೇವತೆಗಳ ರೂಪದಲ್ಲಿ ಅದು ಕೂಡ ಕಪಟಿ ರಾಕ್ಷಸಿಯ ಸ್ವರೂಪದಲ್ಲಿ ವರ್ತನೆಯನ್ನು ಮಾಡಿ ಯಜ್ಞಕ್ಕೆ ಕೊಟ್ಟಂತಹ ಆಯಾಸವನ್ನು ಪಾನ ಮಾಡಿದರೆ ದಾಹವಾಯಿತು ಸ್ವಾಮಿ. ಕಾಯ ಉಳಿಸಿ ರಕ್ಷಿಸು ಎನ್ನೀಗ, ಕಾಯ ಉಳಿಸಿ ರಕ್ಷಿಸೆನ್ನೀಗ ಮುನಿವರ ಮಹರ್ಷಿಗಳೇ, ಗಂಧರ್ವಲೋಕದ ರಾಜನಾನು ಇಂದ್ರದ್ಯುಮ್ನ ವನವಿಹಾರವನ್ನು ಮಾಡುವ ಸಲುವಾಗಿ ಗಂಧರ್ವಲೋಕದಿಂದ ಕರೆಗಿಳಿದು ಬಂದೆ. ಕ್ಷಣಾರ್ಧದಲ್ಲಿ ಇಳಿದು ಬಂದಂತಹ ಸಂದರ್ಭದಲ್ಲಿ ನನ್ನ ಮೈಯಲ್ಲಿ ಏನೋ ಬದಲಾವಣೆ ಉಂಟಾಯಿತು. ಉರಿ, ಹಸಿವು ಹೆಚ್ಚಾಯಿತು ಸ್ವಾಮಿ. ಕೃಷಿಯನ್ನು ತಾಳಲಾರದೆ ಬೇಸತ್ತು ಹೋದೆ. ಓಡಿ 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 ಮುಂದೆ ಬರುವಾಗ ಅದೋ ಅಲ್ಲಿ ನಿಮ್ಮ ಇನ್ನೊಂದು ಕಾಣಿತು ಸ್ವಾಮಿ. ಅಲ್ಲಿಗೆ ಹೋಗಿಯೇ ನನ್ನಾದರೂ ಕೇಳಿಕೊಂಡರೆ ನೀವೇನು ಇಲ್ಲ ಅನ್ನುತ್ತೀರಿ ಎನ್ನುವ ಭಾವನೆ, ಇಲ್ಲ ಅನ್ನದಿರಿ ಎನ್ನುವ ಭಾವನೆಯಿಂದ ಇತ್ತ ಕಡೆಗೆ ಬಂದೆ. ಬರುವಾಗ ಯಜ್ಞವು ನಡೆಯುತ್ತಿತ್ತು ಸ್ವಾಮಿ. ಯಜ್ಞಕ್ಕೆ ಅರ್ಪಿಸುವ ಹಾಲನ್ನು ನನ್ನ ದಾಹವನ್ನು ಲೆಕ್ಕಿಸದೆ ನಿಮ್ಮ ಹಾಲನ್ನು ಕುಡಿದೆ ಸ್ವಾಮಿ. ನನ್ನಿಂದ ಘೋರವಾದ ಅಪರಾಧವಾಗಿದೆ. ನನ್ನನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಯಜ್ಞವಾಲ್ಕರ ಎನ್ನುವಂಥದ್ದು ಏನು ಸಾಮಾನ್ಯ ಅಂತ ಅಲ್ಲ ಸ್ವಾಮಿ. ಯಜ್ಞವನ್ನು ಆಹುತಿ ಕೊಡುವಂತಹ ಸಂದರ್ಭದಲ್ಲಿ ಅಷ್ಟದಿಬ್ಬಾಲಕರಿಗೆ ಕೊಡುವಂತಹ ಪಾಯಸವನ್ನು ನೈವೇದ್ಯಗಳನ್ನು ಸಮರ್ಪಣೆ ಮಾಡುವಂತಹ ಹೊತ್ತಿನಲ್ಲಿ ಅದನ್ನು ಪೂರ್ಣಾವತಿಯ ಹೊತ್ತಿನಲ್ಲಿ ಇಂದ್ರಾಯ, ಸೂರ್ಯಾಯ, ಮಂಗಳಾಯ ಅಗ್ನಿಯ ಮುಖಾಂತರವಾಗಿ ಅಗ್ನಿ ಮುಖಾಂತರವಾಗಿ ಕೊಡುವಂತಹ ದ್ರವ್ಯಾತ್ಮಿಕವನ್ನು ಅಗ್ನಿಯ ಮೂಲಕವಾಗಿ ಉಳಿಸುವಂತಹ ಸಂದರ್ಭ ಅದು ಪೂರ್ಣಾವತಿಯ ಕಾಲ ಎನ್ನುವಂಥ ಆ ಪೂರ್ಣಾವತಿಯ ಕಾಲದಲ್ಲಿ ದ್ರವ್ಯವನ್ನು ಅರ್ಪಿಸುವ ಮೂಲಕ ಒಮ್ಮಿಂದೊಮ್ಮೆಗೆ ನುಗ್ಗಿ ನೋಡುವಾಗ ಸುಂದರ ರೂಪದ ದಹನೀಯ ಕಾಂತಿ. ಆದ್ದರಿಂದ ನಿನ್ನ ಕಪಟಿಯ ಬುದ್ಧಿ ಆ ಮುಖದಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಕೊಟ್ಟಂತಹ ದ್ರವ್ಯವನ್ನು ನೀನಾಗಿ ಸ್ವೀಕರಿಸಿದೆಯ. ಒಂದು ವೇಳೆ ನಿನಗೆ ಆಯಾಸವಾಯಿತು, ಹಸಿವಾಯಿತು ಎಂದು ಕೇಳಿದರೆ ನಾನು ಕೊಡ್ತಾ ಇದ್ದೇನೆ. ಕೊಡುವಂತಹ ಸಂದರ್ಭದಲ್ಲಿ ಲೋಕದ ಕಲ್ಯಾಣವನ್ನು ಬಯಸಿ ಇದ್ದಂತಹ ಋಷಿಮುನಿಗಳು ನಾವು ಒಮ್ಮಿಂದೊಮ್ಮೆಗೆ ನುಗ್ಗಿ ಈ ರೀತಿ
ಪಾಯಸವನ್ನು ಪಾನ ಮಾಡಿದ್ಯಲ್ಲ, ಆದ್ರಿಂದ ನಿನಗೆ ಕೊಡುವಂತ ಶಾಪ ಏನನ್ನು ತಿಳಿದುಕೊಳ್ಳೆ. ಲೋಕದಲ್ಲಿ ದುಷ್ಟರಾಜ್ಯದಲ್ಲಿರುವ ರಾಶಿಯನ್ನು ತಾಳಿ ಯಾವುದೇ ನಿನಗೆ ಶಾಪದ ವಿಮೋಚನೆ ಇಲ್ಲದೆ ಹೋಗಿ, ವಿಮೋಚನೆ ಇಲ್ಲದೆ ಹೋಗಿ. ಶರಣಯ್ಯ ಹೇ ಮುನಿಪಾಲ, ಶರಣಯ್ಯ ಹೇ ಮುನಿಪಾಲ, ನಿನ್ನ ಚರಣ ನಂಬಿದೆನು ಗುಣಶೀಲ, ನಿನ್ನ ಚರಣ ನಂಬಿದೆನು ಗುಣಶೀಲ, ಪೊರೆಯುವುದೆನ್ನಯ ಕರುಣಾ ಸಮುದ್ರ, ಪೊರೆಯುವುದೆನ್ನಯ ಕರುಣಾ ಸಮುದ್ರ, ಶಾಪ ಪರಿಹರಿಸಿದ ಕಾಯೋ ಸುಭದ್ರ, ಶಾಪ ಪರಿಹರಿಸಿದ ಕಾಯೋ ಸುಭದ್ರ, ಶರಣಯ್ಯ ಮುನಿಪಾಲ, ಮುನಿಪಾಲ. ಸ್ವಾಮಿಗಳೇ, ಇದು ಹೇಗಾಯಿತೆಂದರೆ ಕುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವಿತ್ತಂತಾಯಿತು. ಹುಲ್ಲು ಕಡ್ಡಿ ಕಚ್ಚಿದವನಿಗೆ, ಹುತ್ತ ಏರಿದವನಿಗೆ, ಶರಣಾಗಿ ಬಂದವನಿಗೆ ಶಾಪವಿತ್ತುವುದು ನ್ಯಾಯವೇ ಸ್ವಾಮಿ? ತಿಳಿಯದೇ ಆದ ತಪ್ಪು ನನ್ನಿಂದ ತಪ್ಪಾಯಿತು ಸ್ವಾಮಿ. ಹಸಿವಿನಿಂದ ಗಂಧರ್ವರೂ ಸಹ ಬಳಲಬಹುದೆಂದು ಹೇಳುವುದಕ್ಕೆ ನಾನೇ ಸಾಕ್ಷಿ. ಸ್ವಾಮಿಗಳೇ, ಶಾಪವನ್ನು ನೀಡುವ ಅಧಿಕಾರ ನಿಮಗಿದೆ. ಅದರಂತೆ ಶಾಪಕ್ಕೆ ತಕ್ಕ ಪ್ರತಿಶಾಪವನ್ನು ನೀಡಿ ನನ್ನನ್ನು ನೀವೇ ರಕ್ಷಿಸಬೇಕು ಸ್ವಾಮಿ, ನೀವೇ ರಕ್ಷಿಸಬೇಕು. ಸ್ವಾಮಿಗಳೇ, ಕೆಲವೊಂದು ಸಂದರ್ಭಗಳಲ್ಲಿ ಋಷಿಮುನಿಗಳಿಗೆ ಕೋಪ ಬರುವುದಿಲ್ಲ. ಶಾಂತ ಚಿತ್ತರಾಗಿರುವುದು, ಸಮಚಿತ್ತರಾಗಿರುವುದು, ನಿತ್ಯ ಮಹರುದ್ರನ ಧ್ಯಾನವಸ್ಥೆಯಲ್ಲಿ ಇರುವಂಥ ಋಷಿಮುನಿಗಳು ನಾವು. ಕೆಲವೊಂದು ಸಂದರ್ಭದಲ್ಲಿ ಕೋಪ ಬರಲೇಬೇಕಾಗ್ತದೆ. ನಿಮ್ಮಂಥವರು ಈ ರೀತಿ ಇರುವಾಗ ಮಕ್ಕಳ ಆಟಿಕೆಯಲ್ಲಿ ಕೆಲವೊಂದು ವರ್ತನೆ ನಿಮ್ಮದೇ ರೀತಿಯಲ್ಲಿ ಒಂದು ಬದಲಾಗುವಾಗ ಕೆಲವೊಂದು ರೀತಿಯಲ್ಲಿ ಕೋಪ ಬಾರದಿದ್ದರೂ ಕೂಡ ಒಂದು ಕೋಪ ಬಂದ ಹಾಗೆ ನಟಿಸಬೇಕಾಗ್ತದೆ. ಆದ್ದರಿಂದ ಮಾತಾ ಪಿತೃಗಳ ಕೋಪ ಶಾಪ, ಸ್ತ್ರೀಯರ ಶಾಪ, ಋಷಿ ಮುನಿಗಳ ಶಾಪ, ಅದಕ್ಕೆ ವಿಮೋಚನೆ ಇಲ್ಲ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಯಾಕೆ ಸ್ವಾಮಿ? ನೀನು ಬಂದಂತ ಒಂದು ಗೊತ್ತುಂಟು ನೋಡಿ. ಅದು ಯಜ್ಞದ ಪೂರ್ಣಾವತಿಯ ಸಂದರ್ಭದಲ್ಲಿ ಯಾವ ಅಗ್ನಿಯ ಮೂಲಕ ಮಹಾದೇವನಿಗೆ ಸಲ್ಲಿಸಬೇಕಾದಂತಹ ದ್ರವ್ಯಾವತಿಗಳನ್ನು ಪೂರ್ಣ ಆಹುತಿ ಕೊಡುವಂತಹ ಸಂದರ್ಭದಲ್ಲಿ ನೀನು ಪಾನ ಮಾಡಿದ್ದೆ. ಆದ್ದರಿಂದ ನಿನ್ನ ಶಾಪಕ್ಕೆ ವಿಮೋಚನೆ ಇಲ್ವಾ ಎನ್ನುವಂತ ದುಃಖದ ಪರಿಸ್ಥಿತಿಯಲ್ಲಿ ಇದ್ದೀಯ ನೀನು. ಹೌದು ಸ್ವಾಮಿ, ಖಂಡಿತ ಉಂಟಪ್ಪ. ಯಾಕಂದ್ರೆ ನರನು ಅರನು ಏಕಕಾಲದಲ್ಲಿ ಶರವು ಗತಿಸಿದ ಮಾತ್ರದಲ್ಲಿ ನಿನಗೆ ಇಟ್ಟಂತಹ ಶಾಪ ಆವತ್ತಿನಲ್ಲಿ ವಿಮೋಚನೆ ಆಗುತ್ತದೆ. ಲೋಕಕ್ಕೆ ಕಲ್ಯಾಣವಾಗ್ಲಿ, ಮುಂದೆ ನಿನ್ನ ಕಾರ್ಯದಲ್ಲಿ ಉತ್ತಮ ಧರ್ಮದ ಅನುಗ್ರಹ ಇರಲಿ ಎನ್ನುವಂತ ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಮುಂದೆ ಸಾಕ್ತೇವೆ ನಾವು. ಏನಿದು ಗಂಧರ್ವ ಲೋಕದಿಂದ ಕೆಳಗಿಳಿದು ಬಂದಂತಹ ಸಂದರ್ಭದಲ್ಲಿ ನನ್ನ ಶರೀರದಲ್ಲಿ ವೈಪರೀತ್ಯ ಒಂದು ಉಂಟಾಯಿತು. ಹಾಗಾದರೆ ಈ ವೈಪರೀತ್ಯವೇನು? ನನ್ನ ಹಲ್ಲುಗಳು
ತುಟಿಯಿಂದ ಹೊರಬರುತ್ತಾ ಇದೆ. ಕ್ರೌರ್ಯವು ಮೇಳೈಸುತ್ತಾ ಇದೆ. ಏನಿದು? ಹಾ, ಇದು ಮುನಿಗಳ ಶಾಪ ಫಲಿಸುತ್ತಾ ಇದೆ. ನಾನು ರಾಕ್ಷಸನಾಗುತ್ತಾ ಇದ್ದೇನೆ, ರಾಕ್ಷಸನಾಗುತ್ತಾ ಇದ್ದೇನೆ, ರಾಕ್ಷಸನಾಗುತ್ತಾ ಇದ್ದೇನೆ. ಏನು ಮಾಡುವುದು ಹೇಳಿ? ಆಗುವುದಕ್ಕೆ ಹಸ್ತಿನಾವತಿಯಲ್ಲಿ ರಾಜವಂಶದಲ್ಲಿ ಜನನಕ್ಕೆ ಬಂದವರು ನಾವು. ನಮ್ಮ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ, ಹಾಗೆ ನಾವು ಪಾಂಡು ಚಕ್ರವರ್ತಿಯ ಮಕ್ಕಳು. ಐವರು ಮಧ್ಯಮ ಪಾಂಡವ ಪಾಠ ಎಂಬ ನಾಮಾಂಕಿತರಿಂದ ಮೆರೆಯುವವನ. ಯಾಕೆ ಇಂಥ ದುಸ್ಥಿತಿ? ಆಲೋಚನೆ ಮಾಡಿದ್ರೆ ಲೋಕದಲ್ಲಿ ಒಂದು ಮಾತು ಇದೆ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು. ಯಾಕೆ ದಾಯಾದಿಗಳಾಗುತ್ತಾರೆ? ಅಥವಾ ಯಾಕೆ ವೈರತ್ವ ನಮ್ಮಲ್ಲಿ ಹುಟ್ಟುತ್ತದೆ? ಎಳವೆಯಲ್ಲಿ ಎಲ್ಲವರು ನಾವು ಒಟ್ಟಾಗಿದ್ದವರು, ಅಣ್ಣ ತಮ್ಮಂದಿರಾಗಿ ಬೆಳೆದವರು. ಈ ಚಂದ್ರವಂಶದ ಕೀರ್ತಿಯನ್ನು ಮೆರೆಸುವುದಕ್ಕಾಗಿ ಹುಟ್ಟಿದವರು ಎನ್ನುವಂತಹ ರೀತಿಯಲ್ಲಿ ನಡೆದುಕೊಂಡವರು ನಾವು. ಆದರೆ ಆಸೆ ಎನ್ನುವಂಥದ್ದು ಮನುಷ್ಯನಿಗೆ ಬೇಕು, ಆದರೆ ದುರಾಸೆ ಎನ್ನುವಂಥದ್ದು ಇರಬಾರದು. ದುರಾಸೆಯ ಫಲವಾಗಿ ಸುಯೋಧನನು ಮಾಡಿದಂತಹ ಕುಕೃತ್ಯದಿಂದಾಗಿ ಜೂತವನ್ನು ಮೋಸದಿಂದ ಆಡಿರುವುದರ ಪರಿಣಾಮವಾಗಿ ನಾವು ಇವತ್ತು ವನವಾಸವನ್ನು ಕೈಗೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ತಪ್ಪಾಗಲಾರದು. ಏನು ಮಾಡುವುದು ಹೇಳಿ? ಶಕುನಿಯ ಕುತಂತ್ರದಿಂದ, ದುರ್ಯೋಧನನ ಮೋಸದಿಂದಾಗಿ ನಾವು ಜೂತದಲ್ಲಿ ಸೋತು ಇಂತಹ ಪರಿಸ್ಥಿತಿಯನ್ನು ಅನುಭವಿಸಬೇಕಾಯಿತು. ಹಾಗೆ ವನಾಂತರದಲ್ಲಿ ಅದೆಷ್ಟೋ ಕಾಲಗಳವರೆಗೆ
ನಾವು ಬೇರೆ ಬೇರೆ ವೇಷದಿಂದ ತಿರುಗಾಡ್ತಾ ಬಂದವರು. ಈ ಸಂದರ್ಭದಲ್ಲಿ ಇನ್ನು ಮುಂದಕ್ಕೇನು ಎಂಬುದಾಗಿ ನನ್ನ ಅಣ್ಣನಾದಂತಹ ಯುಧಿಷ್ಠಿರ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದಾನೆ. ಏನು ಅಂತ ಹೇಳಿದ್ರೆ, ಕೌರವ ಇನ್ನು ನಮ್ಮ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಅವನಿಗೆ ಬೇಕಾಗಿರುವುದೇನು? ಈ ರಾಜ್ಯ, ಅದರ ಆಡಳಿತ. ಹಾಗಾಗಿ ಅವನನ್ನು ಎದುರಿಸಬೇಕು ಅಂತಾದ್ರೆ ಏನು ಮಾಡುವುದು ಎಂಬುದಾಗಿ ನಾವು ಕಾನನದಲ್ಲಿ ಯೋಚನೆಯನ್ನು ಮಾಡುವಾಗ ಅಣ್ಣ ಒಂದು ಮಾತನ್ನು ಹೇಳಿದ್ದಾನೆ. ದುರ್ಯೋಧನ ಸಾಕಷ್ಟು ಹಣಬಲ, ಧನಬಲ, ಹಾಗೆ ಸೈನ್ಯ ಬಲವನ್ನು ಹೊಂದಿರುವವನು. ರಾಜಾದಿ ರಾಜರು ಅವನ ಮಾತನ್ನು ಒಪ್ಪಿ ಅವನೊಂದಿಗೆ ಸೇರಿಕೊಳ್ಳುತ್ತಾರೆ ಎನ್ನುವಂತಹ ವಿಶ್ವಾಸ ಅವನಿಗಿದೆ. ಆದರೆ ಪಾಂಡವರು ನಾವು ಏನು ಮಾಡಬಹುದು? ಅಣ್ಣ ಒಂದು ಮಾತನ್ನು ಹೇಳಿದ್ದಾರೆ, ನಾವು ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಬೇಕು. ಹಾಗಾದ್ರೆ ಹೇಗೆ ಸಂಪಾದಿಸಬೇಕು? ಆ ವಿಚಾರವನ್ನು ಕೂಡ ಯುಧಿಷ್ಠಿರನೇ ಹೇಳಿದ್ದಾರೆ. ಘೋರವಾದಂತಹ ಕಾನನವನ್ನು ಪ್ರವೇಶಿಸಿ ಇಂದ್ರಾದಿ ದೇವತೆಗಳನ್ನು ಮೆಚ್ಚಿಸಿ ನಾವು ವರಗಳನ್ನು ಪಡೆಯಬೇಕು, ಹಾಗೆಯೇ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಬೇಕು ಎನ್ನುವಂತಹ ಮಾತನ್ನು ನನ್ನ ಅಣ್ಣ ಹೇಳಿದವನಿದ್ದಾನೆ. ಹಾಗಾಗಿ ನನಗೆ ಆಜ್ಞೆಯನ್ನಿಟ್ಟಿದ್ದಾನೆ. ಇದಕ್ಕೆ ಸೂಕ್ತನಾದವ ನೀನು, ನಿನ್ನಿಂದ ಸಾಧ್ಯ. ನನ್ನ ಮೇಲೆ ದೃಢ ವಿಶ್ವಾಸವನ್ನಿಟ್ಟು ಅಣ್ಣ ಧರ್ಮರಾಯ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಯೋಚನೆ ಮಾಡುವುದು ನಾನು ಅದಲ್ಲ, ಒಪ್ಪಿಕೊಂಡು ಬಂದಿದ್ದೇನೆ. ಕಾರ್ಯ ಸಾಧನೆ ಆಗಬೇಕಲ್ಲ, ಏನು ಮಾಡುವುದು? ಇಂದ್ರಾದಿ ದೇವತೆಗಳನ್ನು ಹೇಗೆ ನನ್ನತ್ತ ಒಲಿಸಿಕೊಳ್ಳುವುದು ಎಂಬ ಬಗ್ಗೆ ಯೋಚನೆ ಮಾಡಿ ನೇರವಾಗಿ ಹಿಮಾಲಯದ ಪರ್ವತವನ್ನು ಏರಿದೆ. ಆ ಹೊತ್ತಿನಲ್ಲಿ ಹಿಮಾಲಯದ ಪರ್ವತದಲ್ಲಿ ತಪಸ್ಸನ್ನು ಆಚರಿಸುವಾಗ ಇಂದ್ರಾದಿ ಲಗವಿಯುವುದು ಅಮರೇ ಇಂದ್ರಕೀಲವಿಯುವುದು ಹಾಗಾದ್ರೆ ಇಂದ್ರಾದಿ ಸುಮನಸರನ್ನು ಒಲಿಸುವ ಬಗೆ ಹೇಗೆ ಎಂಬುದಾಗಿ ಯೋಚನೆ ಮಾಡುವಾಗ ಇಂದ್ರಕೀಲಕ ಪರ್ವತ ನಾನು ಬಂದು ನಿಂತಿರುವಂತಹ ಸ್ಥಳ ಇದೆ ಅಲ್ವೇ? ಇಂದ್ರಾದಿ ಸುಮನಸರನ್ನು ಸುಲಭವಾಗಿ ಇಲ್ಲಿ ಒಲಿಸಿಕೊಳ್ಳಬಹುದು ಅನ್ನುವಂತಹ ವಿಚಾರವನ್ನು ತಿಳಿದು ತಡ ಮಾಡುವುದು ಸರಿಯಲ್ಲ ಎಂಬುದಾಗಿ ಯೋಚನೆ ಮಾಡಿ ನಿಂದ ಶುಚಿರ್ಭೂತನಾಗಿ ಇಂದ್ರಕೀಲಕ ಪರ್ವತದಲ್ಲಿ ನಾನು ತಪಸ್ಸನ್ನು ಆಚರಿಸಿದೆ. ಆ ಸಂದರ್ಭದಲ್ಲಿ ನನ್ನ ತಪಸ್ಸಿಗೆ ಮೆಚ್ಚಿದ
ಆ ಇಂದ್ರದೇವ ನನಗೆ ಬೇಕಾದಂತಹ ವರಗಳನ್ನಿಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಒಂದು ಮಾತನ್ನು ಉಲ್ಲೇಖಿಸಿದ್ದಾನೆ. ಏನು ಗೊತ್ತಿದೆ? ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಬೇಕು ಅಂತಾದ್ರೆ, ನಾವು ಯುದ್ಧರಂಗವನ್ನು ಗೆಲ್ಲಬೇಕು ಅಂತಾದ್ರೆ, ಕೇವಲ ನಾವು ಇಂದ್ರಾದಿ ದೇವತೆಗಳು ನಿನ್ನನ್ನು ಹರಸಿದರೆ ಸಾಮರ್ಥ್ಯ, ಬದಲಾಗಿ ತ್ರಿಮೂರ್ತಿಗಳ ಕಾರುಣ್ಯ ಬೇಕು. ಅದರಲ್ಲಿಯೂ ಪರಶಿವನನ್ನು ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದರೆ, ಶಸ್ತ್ರಾಸ್ತ್ರಗಳನ್ನು ಪಡೆದರೆ ಮುಂದೆ ಒದಗುವಂತಹ ದುಸ್ಥಿತಿಯನ್ನು ನಿವಾರಿಸಬಹುದು. ಕುರುಕ್ಷೇತ್ರ ಯುದ್ಧವನ್ನು ನೀವು ಗೆಲ್ಲಬಹುದು ಅನ್ನುವಂತಹ ಮಾತನ್ನು ಹೇಳಿದ್ದಾನೆ. ಹಾಗಾಗಿ ಒಂದು ರೀತಿಯಲ್ಲಿ ಜನಕನು ಆ ಇಂದ್ರದೇವನ ಮಾತನ್ನು ಪುರಸ್ಕರಿಸಿದ್ದೇನೆ. ಹಾಗೆಯೇ ಆ ಇಂದುವರನನ್ನು ಮೆಚ್ಚಿಸಬೇಕು, ಒಲಿಸಿಕೊಳ್ಳಬೇಕು. ಅದಕ್ಕಾಗಿ ಈ ಸ್ಥಳವನ್ನು ಹರಿಸುತ್ತಾ ಅವನನ್ನು ಮೆಚ್ಚಿಸುವುದಕ್ಕಾಗಿ ಈ ಇಂದ್ರಕೀಲಕ ಪರ್ವತವನ್ನು ಸೇರಿದ್ದೇನೆ. ಅವನ ನಡೆಯುತ್ತೇನೆ. ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಯೇ ಅನಂಗ ಮದ ನಾರಾಯಣ ಪ್ರಿಯೇ ಅನಂಗ ಮದ ವಾರಾಣಸಿ ಪುರಪತಿ ಭಜ ವಿಶ್ವನಾಥ ವಾರಾಣಸಿ ಪುರಪತಿ ಭಜ ವಿಶ್ವನಾಥ.
ಅದನ ಬೇರಿತು ಅರನೇ ಆ ಕರುಣ ಸಾಗರ ಶಂಕರ 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 ಶರಣರನ್ನು ಕಾಪಾಡುವುದು ಮೂಲವನೇನೋ ಅರವು ಶಂಕರ ಅರನೇ ಅದನ ಬೇದು ಇಂದಿನಾವ ಗುಪಿತದ್ದು ಅರನೇ ಹಾಗಾಗಿಯೇ ನೀವು ಅರ್ಧನಾರೀಶ್ವರ. ಸ್ವಾಮಿ, ನೀವು ಏನನ್ನು ಯೋಚಿಸುತ್ತೀರೋ ಅದು ನನಗೆ ಅರ್ಥವಾಗುತ್ತದೆ. ಆದರೆ ಇಂದು ಮೌನವಾಗಿ ಕುಳಿತಿದ್ದೀರಲ್ಲ, ಇದೇನಾಯಿತು ಸ್ವಾಮಿ? ನಿಮ್ಮ ಮೌನದ ಹದನವೇನು? ಸಂಗಾತಿ ನಾನು, ನಿಮ್ಮ ಸಂಗತಿ ಏನು ತಿಳಿಸಿದ್ದೀರಾ? ಪಾರ್ವತಿ, ಪರಮೇಶ್ವರ, ನಿನ್ನ ಸಂಶಯವನ್ನ ಕೇಳುವಾಗ
ನಗಬೇಕು ಅಳಬೇಕು ಅನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಯಾಕೆ ಸ್ವಾಮಿ? ಎಂದಿನಂತೆ ಪ್ರಾತಃ ಕಾಲ ಗೆದ್ದು ತಾಂಡವನ್ನ ಆಡುತ್ತಾ ಇದ್ದು ಇವತ್ತು ನನ್ನೊಡೆಯನಾದಂತ ಶಿವ ಮೌನಿಯಾದ ಯಾಕೆ? ಹೀಗೆ ಚಿಂತಿತಳಾದವಳು ನೀನು. ಅರ್ಧನಾರೀಶ್ವರನಾನಹುದು ನನ್ನದಾದಂತ ಹದನವನ್ನು ಬಲ್ಲವಳು ನೀನು. ಹಾಗಿರುವಾಗ ನಿನ್ನ ಮಾತಲ್ಲೇ ಹೇಳಿದೆ ನೋಡು, ದುಷ್ಟರ ನಿಗ್ರಹಕ್ಕೂ ಅಲ್ಲ ಶಿಷ್ಟರ ಪರಿಪಾಲನೆಗೂ ಏನು ನಿಮ್ಮ ಮೌನದ ಮರ್ಮ? ಪಾರ್ವತಿ, ತುಂಬ ಮಾತನ್ನು ಹೇಳುವ ಅಗತ್ಯವಿಲ್ಲ, ಸರಿಯಾಗಿ ಆಲೋಚಿಸು. ಇವತ್ತು ನಾನು ಮೌನಿಯಾಗಿ ಮನನಶೀಲನಾದದ್ದು ಯಾವುದು ಅಂತ ಕೇಳಿದ್ರೆ ನೀನು ಯಾವುದನ್ನ ಚಿಂತಿಸ್ತಾ ಇದೆಯೋ ಯೋಚಿಸ್ತಾ ಇದೆಯೋ ಎರಡರ ಬಗೆಗಾಗಿಯೂ ನಾನು ಮುಂದಡಿಯಿಡುವವನಿದ್ದೇನೆ. ದುಷ್ಟರ ನಿಗ್ರಹವನ್ನ ಮಾಡಬೇಕು. ಆ ಕೇಚರನೊಬ್ಬ ಭೂತಳಕ್ಕೆ ಇಳಿದಿದ್ದಾನಂತೆ. ಭೂತಳಕ್ಕೆ ಇಳಿದದ್ದು ಮಾತ್ರವಲ್ಲ, ಬಿಡುಗಣ್ಣನಾದಂತ ಆತ ಭೂಸ್ಪರ್ಶದಿಂದ ತನ್ನ ಪಾದವನ್ನು ನೆಲಕ್ಕೂರುತ್ತಾನೆ. ಕಂಡೆವೆಗಳು ಮುಚ್ಚಿ ಅರಳುತ್ತವೆ. ಲೋಕ ಸ್ಪರ್ಶದಿಂದ ಆತ ಘಾತನಾಗುತ್ತಾನೆ. ಆತನೊಳಗೆ ಅಗ್ನಿ ಆವೇಶ ಬರುತ್ತದೆ. ಆತನಿಗೆ ಈ ಲೋಕದ ವಿಶೇಷವಾದಂತ ದಾಹಕ್ಕೆ ಆತ ತನುವನ್ನು ತೆತ್ತಂತ ಸಂದರ್ಭದಲ್ಲಿ ಆತನಿಗೆ ಬಾಯಾರಿಕೆಯಾಗುತ್ತದೆ. ಆ ಒಳಗಿನ ಅಗ್ನಿಯನ್ನು ಶಮನಗೊಳಿಸುವುದಕ್ಕೋಸ್ಕರ ಅಗಸ್ತ್ಯ ಮಹರ್ಷಿಗಳು ಮಾಡುತ್ತಾ ಇದ್ದಂತ ಆ ಯಜ್ಞ, ಆ ಕೃತುವಲ್ಲಿಗೆ ಹೋಗುತ್ತಾನಂತೆ. ಹೋದದ್ದು ಮಾತ್ರವಲ್ಲ, ಆ ಕೃತುವಿಗೆ ಹವಿಸ್ಸಾಗಿ ಅರ್ಪಿಸಬೇಕಾದಂತಹ ಹಾಲನ್ನು ಸ್ವೀಕರಿಸಿದನಂತೆ, ಪಾನ ಮಾಡಿದನಂತೆ. ಆ ಸಂದರ್ಭದಲ್ಲಿ ಕುಪಿತರಾದಂತ ಅಗಸ್ತ್ಯರು ಆತನಿಗೆ ಶಪಿತವೊಂದನ್ನು ನೀಡಿದರಂತೆ, ಶಾಪವಾಕ್ಯವನ್ನ ಆಡಿದರಂತೆ. ಯಾವಾತನಾದಂತ ನೀನು, ಗಂಧರ್ವನಾದಂತ ನೀನು ಯಜ್ಞ ಯಾಗಾದಿಗಳಿಗೆ ವಿಶೇಷವಾದಂತ ಮೌಲ್ಯವನ್ನು ಕಲ್ಪಿಸುವುದನ್ನು ತೊರೆದು ನೀನು ಆಸುರಿ ಬುದ್ಧಿಯನ್ನು ಪ್ರದರ್ಶಿಸಿದೆಯೋ ನೀನು ಅಸುರನಾಗಿ ಹೋಗು ಎನ್ನುವಂತ ಶಾಪವನ್ನ ಅಗಸ್ತ್ಯ ಮಹರ್ಷಿಗಳು ನೀಡಿದರಂತೆ. ಪಾರ್ವತಿ, ಈ ಮುಖೇನ ಪರಿಮಾರ್ಜನೆಗಾಗಿ ಅಗಸ್ತ್ಯ ಮಹರ್ಷಿಯಲ್ಲೇ ಪ್ರಾರ್ಥಿಸಿದಾಗ ನರ ಮತ್ತು ಹರರ ಶರಾಘಾತದಿಂದ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎನ್ನುವಂತಹ ಅಭಯವಾಕ್ಯವನ್ನು ಅಗಸ್ತ್ಯರು ಇತ್ತರಂತೆ. ಹಾಗಾದರೆ ನರ ಹರರ ಸಂಯೋಗವಾಗಬೇಕಲ್ಲ. ಖ್ಯಾತಿಯನ್ನು ಕೊಂದಂತ ದೋಷಕ್ಕಾಗಿ ಶ್ರೀಮನ್ನಾರಾಯಣ ಬೇರೆ ಬೇರೆ ವೇಷವನ್ನ ಮಾಡಿದ್ದಾನೆ. ಸರಿಯಾಗಿ ಗಮನಿಸು. ನಿಗಮಾಗಮವನ್ನೇ ಪರದೆಯನ್ನಾಗಿಸಿ, ಸೂರ್ಯಚಂದ್ರನನ್ನೇ ದೀಪವನ್ನಾಗಿಸಿ, ಈ ಲೋಕವನ್ನೇ ಲೀಲಾ ನಾಟಕದ ರಂಗಸ್ಥಳವನ್ನಾಗಿಸಿದಂತಹ ಆ ನಾರಾಯಣ ಬೇರೆ ಬೇರೆ ರೂಪವನ್ನ ಅಂಶಾವತಾರಿಯಾಗಿ ಆತ ಲೋಕದಲ್ಲಿ ಧರೆಯ ಭಾರವನ್ನು ನೊನೆಯಲು ಅವತರಿಸಿದ. ಆದರೆ ಆತ ಈಗ ಅವತರಿಸಿದಂತ ಅವತಾರ ಯಾವುದು ಗೊತ್ತೇ? ಧರೆಯ ಭಾರವನ್ನು ನೊಲೆಯಲು ಅವತರಿಸಿದ ಮಾಯಾ ಮನುಜನಾದಂತಹ ಆತ ಶ್ರೀಕೃಷ್ಣನಾಗಿ ಲೋಕದಲ್ಲಿ ಜನಿತನಾಗಿದ್ದಾನೆ. ಆ ಧರ್ಮದ ಉದ್ಧಾರಕ್ಕಾಗಿ, ಅಧರ್ಮದ ನಾಶಕ್ಕಾಗಿ ಆತ ಗೈದಿರುವಂತ ಈ ಅವತಾರದಲ್ಲಿ ನರನು ಆತನಿಗೆ ಆಯುಧವಾಗುತ್ತಾನೆ. ಹಾಗಾದರೆ ನರನು ಆತನಿಗೆ ಯಾಕೆ ಆಯುಧವಾಗುತ್ತಾನೆ? ಹಿಂದಿನ ಜನ್ಮದ ಕಥೆಯೊಂದಿದೆ. ಸಹಸ್ರ ಕವಚನೊಬ್ಬನಿದ್ದ. ಆ ಸಹಸ್ರ ಕವಚವನ್ನು ಭೇದಿಸಬೇಕಾದರೆ ನಾರಾಯಣನಿಗೂ ಅಸಾಧ್ಯ. 1000 ವರುಷಗಳ ತಪಸ್ಸನ್ನಾಚರಿಸಿದರೆ ಆತನ ಒಂದು ಕವಚವನ್ನು ಭೇದಿಸಬಹುದು. ಹಾಗಾದರೆ ಒಂದು ಕವಚವನ್ನು ಭೇದಿಸಿದಾಕ್ಷಣ ಮತ್ತೆ ಅದು ಕೂಡಿಕೊಳ್ಳುತ್ತದಲ್ಲ, ಇನ್ನೊಂದು ಕವಚವನ್ನು ಭೇದಿಸಬೇಕು. ಆಗ ನಾರಾಯಣನೇ ಒಂದು ವಿಶೇಷವಾದಂತ ಸ್ವರೂಪವನ್ನ ತಳೆದನಂತೆ. ನರ ಮತ್ತು ನಾರಾಯಣನಾಗಿ ಸಹಸ್ರ ವರುಷಗಳ ಕಾಲ ನಾರಾಯಣ ತಪಸ್ಸನ್ನು ಆಚರಿಸಿ ಒಂದು ಕವಚವನ್ನು ಭೇದಿಸಿದಾಗ ನರ ಬಂದು ಇನ್ನೊಂದು ಕವಚವನ್ನ ಸಹಸ್ರ ವರ್ಷಗಳ ತಪಸ್ಸನ್ನ ಆಚರಿಸಿ ಭೇದಿಸುತ್ತಾನೆ. ಹೀಗೆ 999 ಕವಚಗಳನ್ನು ಭೇದಿಸಿದಾಗ ಶರಣು ಬಂದನಂತೆ ಆ ಸಹಸ್ರ ಕವಚ ನಾರಾಯಣನಿಗೆ. ನನ್ನದಾದಂತ ಒಂದು ಕವಚವನ್ನು ಉಳಿಸಿಕೊಡು ಭಗವಂತ ಎಂದು ಪ್ರಾರ್ಥಿಸಿದಾಗ ಆತನಿಗೆ ಅನುಗ್ರಹಿಸುತ್ತಾನೆ.
ಮುಂದೊಂದು ಅವತಾರದಲ್ಲಿ ನಾನೇ ಬರುತ್ತೇನೆ, ಉಳಿದಂತ ಆ ಕವಚವನ್ನು ನಾನು ಮಗದೊಮ್ಮೆ ಸ್ವೀಕರಿಸುತ್ತೇನೆ ಎನ್ನುವಂತಹ ಅಭಯವನ್ನಿತ್ತಾನಂತೆ. ಆ ಸಹಸ್ರ ಕವಚನನ್ನು ಪೂರ್ಣತ್ವದಿಂದ ಆತನನ್ನು ಭೇದಿಸಬೇಕಂತಿದ್ರೆ ನರ ನಾರಾಯಣರ ಅವತಾರ ಈ ಯುಗದಲ್ಲಿ ಆಗಿದೆ. ಹಾಗಾದರೆ ಇದು ದ್ವಾಪರದಲ್ಲಿ ಶ್ರೀಕೃಷ್ಣ ನಾರಾಯಣನಾದರೆ ನರನಾಗಿ ಅರ್ಜುನ, ಗಾಂಡೀವಿ, ಸವ್ಯಸಾಚಿ, ದಶನಾಮಾಂಕಿತನಾದಂತ ಆತ ನರನಾಗಿ ಜನ್ಮ ತಳೆದಿದ್ದಾನೆ. ಪಾಂಡವಾನಾಂ ಧನಂಜಯೋಸ್ಮಿ, ಪಾಂಡವರಲ್ಲಿ ನಾನು ಧನಂಜಯನಿದ್ದಾನೆ ಎನ್ನುವ ಹಾಗೆ ಶ್ರೀಕೃಷ್ಣ ಲೋಕಕ್ಕೆ ತಾನು ಸೂಚಿಸಿದನಂತೆ. ಹಾಗಾದರೆ ಆತನ ಅವತಾರವೇನು ಸಂಪನ್ನವಾಯಿತು ಪಾರ್ವತಿ? ಹರನ ಅವತಾರವಾಗಬೇಕಲ್ಲ. ಹರನಾದಂತ ನಾನು ನರನೊಂದಿಗೆ ಸೇರಿಕೊಂಡು ಶಾಪ ತಪ್ತನಾದಂತಹ ಆತನಿಗೆ ವಿಮೋಚನೆಯನ್ನು ನೀಡಬೇಕಲ್ಲ. ಅದಕ್ಕೋಸ್ಕರ ನಾನು ಈ ಮೌನವಾಗಿ ಯೋಚಿಸ್ತಾ ಇದ್ದೆ. ಯೋಚನೆಗೆ ಇಲ್ಲೇ ಮುಗಿಲಿಲ್ಲ ಪಾರ್ವತಿ. ಈ ಯೋಚನೆ ಮುಗಿಬೇಕಂತಿದ್ರೆ ಇನ್ನೊಂದು ಸಂಗತಿ ಇದೆ. ನಾನು ಅವತಾರವನ್ನು ತಳೆದು ಬರಬೇಕಂತಿದ್ರೆ ನಾನು ಅನುಗ್ರಹವನ್ನು ನೀಯಬೇಕಲ್ಲ. ಯಾವ ಅನುಗ್ರಹವನ್ನು ನೀಯಬೇಕಂತ ಕೇಳಿದ್ರೆ ಆತನ ಅಣ್ಣನಾದಂತ ಧರ್ಮಜ ನರನಿಗೆ ಬೋಧಿಸುತ್ತಾನಂತೆ. ಹರನನ್ನು ನೀನು ತಪಸ್ವೀಕರಿಸು, ಹರನನ್ನು ಮೆಚ್ಚಿಸಿ ಸಮರಾಂಗಣದಲ್ಲಿ ಸಕಲ ರೀತಿಯಲ್ಲಿ ಗೆಲುವನ್ನ ಸಾಧಿಸಿಕೊಡುವಂತಹ ಹರನ ಪಾಶುಪತಾಸ್ತ್ರವನ್ನ ನೀನು ಪಡೆಯಬೇಕು ಎನ್ನುವ ಹಾಗೆ ಬೋಧಿಸಿದನಂತೆ. ಅದನ್ನು ಆತ ಕೇಳಿ ತನ್ನ ಅಪ್ಪನಾದಂತ ಇಂದ್ರನ ಆನಂದಿಯಂತೆ ಆತ ಇಂದ್ರ ಕೀಲಕದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಆದ್ದರಿಂದ ನಾನು ತೆರಳಬೇಕಾಗಿದೆ. ಎಲ್ಲಿಗೆ? ಇಂದ್ರ ಕೀಲಕ್ಕೆ ಹೋಗಬೇಕು ನಾನೀಗ. ಇಂದ್ರ ಕೀಲಕ್ಕೆ ಹೋಗಬೇಕು ನಾನೀಗ. ನಾನೀಗ ತೆರಳಬೇಕಾಗಿರುವುದು ಎಲ್ಲಿಗೆ? ಇಂದ್ರ ಸುತನಾದಂತಹ ಆ ಅರ್ಜುನ ಗಾಂಡೀವಿ ನನ್ನನ್ನೇ ಕುರಿತು ತದೇಕ ಚಿತ್ತದಿಂದ ತಪಸ್ಸನ್ನು ಆಚರಿಸ್ತಾ ಇರುವಂತಹ ಇಂದ್ರ ಕೀಲಕಕ್ಕೆ ತೆರಳಬೇಕಾಗಿದೆ. ಇಂದ್ರ ಕೀಲಕಕ್ಕೆ ತೆರಳಿ ಕೇವಲ ಅಲ್ಲಿಗೆ ಹೋಗುವುದಲ್ಲ, ಯಾವ ಶ್ರದ್ಧೆಯಿಂದ ನನ್ನನ್ನು ಭಜಿಸ್ತಾ ಇದ್ದಾನೋ ಆತನಿಗೆ ನಾನು ಅನುಗ್ರಹವನ್ನು ನೀಡಬೇಕು. ಕೇವಲ ಅನುಗ್ರಹವನ್ನು ನೀಡುವುದೇ ಸಾಧ್ಯವಿಲ್ಲ. ಯಾಕೆ ಗೊತ್ತುಂಟ? ಯಾರಿಗಾದರೂ ವರವನ್ನು ಕೊಡಬೇಕಂತಿದ್ರೆ ಅಪಾತ್ರರಿಗೆ ವರವನ್ನು ಆಗುವುದಿಲ್ಲ. ಆತನನ್ನು ಪರೀಕ್ಷಿಸಿಯೇ ಆತ ನನ್ನ ಪಶುಪತಿಯಾದಂತಹ ನನ್ನ ಪಾಶುಪತವನ್ನ ಸ್ವೀಕರಿಸುವುದಕ್ಕೆ ಅರ್ಹನಿದ್ದಾನೋ
ಎನ್ನುವುದನ್ನು ಪರೀಕ್ಷಿಸಿ ಆತನಿಗೆ ನೀಡಬೇಕಾಗಿದೆ. ಅದಕ್ಕೋಸ್ಕರ ಅದರೊಂದಿಗೆ ನಾವು ಸರಿಯಾಗಿ ಆ ಕೇಚರನಿಗೆ ಸದ್ಗತಿಯನ್ನು ನೀಡಬೇಕಾಗಿದೆ. ಅದಕ್ಕೋಸ್ಕರ ಇಂದ್ರಕೀಲಕಕ್ಕೆ ತೆರಳಬೇಕು. ನಾನು ತೆರಳುತ್ತೇನೆ. ಸ್ವಾಮಿ, ನೀವೀಗ ಇಂದ್ರಕೀಲಕಕ್ಕೆ ತೆರಳುವುದು? ಹೌದು. ನೀವೊಬ್ಬರೇ ಹೋಗುವುದು? ಹೌದು. ನಾನು ಬರುತ್ತೇನೆ ಸ್ವಾಮಿ. ಇದೆಗಾರನಂತೆ ಆ ಪಾರ್ಥನೋ, ಇದೆಗಾರನಂತೆ ಮದನದ ಕರೆ ನಿನ್ನ ಜೊತೆಗೆ ಬರುವೆ, ಮದನದ ಕರೆ ನಿನ್ನ ಜೊತೆಗೆ ಬರುವೆ, ಕದನ ನಿಲ್ಲಿಸಿದಲ್ಲಿ ಮನದೊಳಗೆ, ಕದನ ನಿಲ್ಲಿಸಿದಲ್ಲಿ ಮನದೊಳಗೆ ಆತ ಮದನದ ಕರೆ ನಿನ್ನ ಜೊತೆಗೆ ಬರುವೆ, ಕದನ ನಿಲ್ಲಿಸಿದಲ್ಲಿ ಮನದೊಳಗೆ ನೀವೀಗ ಇಂದ್ರಕೀಲಕಕ್ಕೆ ತೆರಳುವುದೇ? ಹೌದು. ಅದು ಒಬ್ಬರೇ? ಒಬ್ಬನೇ ತೆರಳುವುದು. ಸ್ವಾಮಿ, ಹಾ? ಅರ್ಜುನನನ್ನು ಕಾಣುವುದಕ್ಕೆ ಹೋಗುವುದೇ? ಹೌದು. ಆತನ ಬಗ್ಗೆ ಕೇಳಿದ್ದೇನೆ ನಾನು. ಹಾ ಆತನಿಗೆ ಪರಶುರಾಮಾಂಕಿತವಂತೆ. ಹಾ ಆತ ಎದೆಗಾರರಂತೆ. ಹೌದು. ಸ್ವಾಮಿ, ಹಾ ಏನು ಗೊತ್ತೇ? ಏನು? ನನಗೆ ಹಾ ಆತನ ಬೆನ್ನನ್ನು ಕಾಣುವ ಬಯಕೆ ಸ್ವಾಮಿ. ಅರ್ಜುನನ ಗಾಂಡೀವಿಯ ಬೆನ್ನನ್ನು ಕಾಣುವ ಆಸೆ. ಹೌದು ಸ್ವಾಮಿ. ಯಾಕೋ? ಆತ ನನಗೆ ಮಗನಿದ್ದ ಹಾಗೆ ಅಲ್ಲೇ, ಓಹೋ. ನನ್ನ ಸುಬ್ರಹ್ಮಣ್ಯನ ಹಾಗಲ್ಲ ಆತ. ಓಹೋ. ಹಾಗಾಗಿ ಆತನ ಬೆನ್ನನ್ನು ಕಾಣುವ ಬಯಕೆ ನನ್ನದು. ಹಾ ಪತ್ನಿಯ ಇಚ್ಛೆಯನ್ನು ಪೂರೈಸುತ್ತೀರೆಂಬ ನಂಬಿಕೆ ನನ್ನದು. ತೆಗೆದುಕೊಂಡು ಹೋಗುತ್ತೀರಲ್ವೇ ಪಾರ್ವತಿ? ಪರಮೇಶ್ವರ, ಲೋಕದಲ್ಲಿ ಆಡುವಂತ ಮಾತಿಗೆ ನೀನು ಕಿವಿ ಕೊಡಬೇಕ ಪಾರ್ವತಿ. ಏನು ಸ್ವಾಮಿ? ಗಂಡಸರು ಹೋಗುವಂತ ಕಾಯಕಕ್ಕೆ ಯಾವುದೇ ಕಾರಣಕ್ಕೆ ಹೆಂಗಸರು ಹೋಗುವ ಹಾಗಿಲ್ಲ. ಹೆಂಗಸರು ಮಾಡುವ ಕಾಯಕದಲ್ಲಿ ಯಾವುದೇ ಕಾರಣಕ್ಕೂ ಗಂಡಸರು ಕೈ ಹಾಕುವಂತಿಲ್ಲ. ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗುತ್ತದೆ. ಆದ್ರಿಂದ ನಾನು ಹೊರಟದ್ದು ಯಾವುದಕ್ಕೆ? ನನ್ನ ಹದನ ಯಾವುದು? ದುರುಳನಾದಂತ ಕೇಚರ, ಆ ಇಂದ್ರದ್ಯುಮ್ನ ರಾಕ್ಷಸನಾಗಿದ್ದಾನೆ.
ಆ ರಾಕ್ಷಸನನ್ನು ವಧಿಸಿ ಆ ಇಂದ್ರದ್ಯುಮ್ನನಿಗೆ ಪೂರ್ವ ಸ್ವರೂಪವನ್ನ ಕಲ್ಪಿಸುವುದಕ್ಕೆ ನಾನು ತೆರಳುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಆ ಕಾನನದಲ್ಲಿ ನಾನು ಯುದ್ಧರಂಗದಲ್ಲಿ ಇರುವಾಗ ನೀನು ನನ್ನ ಹತ್ತಿರದಲ್ಲಿದ್ದರೆ ಸಮಸ್ಯೆಯಾಗುವುದಿಲ್ವ ಪಾರ್ವತಿ? ಯೋಚಿಸಂತೆ ನೀನು. ಈಗ ನೀವು ಒಬ್ಬರೇ ಹೋಗುವುದುಂಟಲ್ಲ? ಹೌದು. ಅದಾಗುವುದೇ ಇಲ್ಲ. ಯಾಕಾಗುವುದು? ನಾನು ಬಿಡುವುದೇ ಇಲ್ಲ. ಯಾಕೆ ಬಿಡುವುದು? ಯುದ್ಧರಂಗಕ್ಕೆ ಹೋಗುವುದಲ್ವೇ? ಹೌದು. ನಾನು ತಯಾರಾಗೇ ಇದ್ದೇನೆ. ಓಹೋ. ನೀವು ಶಂಕರನಾದರೆ ನಾನು ಶಂಕರಿ. ನಾನು ಶಂಕರನಾದರೆ ನೀನು ಶಂಕರಿ. ಹೌದು. ಮತ್ತೆ ನನ್ನಲ್ಲೂ ತ್ರಿಶೂಲವಿದೆ. ಓಹೋ. ನಾನು ಯುದ್ಧ ಮಾಡುತ್ತೇನೆ. ಓ. ಸನ್ನದ್ಧರಾಗಿ ಯುದ್ಧಕ್ಕೆ ತಯಾರಾಗಿದ್ದೇನೆ. ಸರಿಯಾಗಿಯೇ ಹೇಳಿದಿ ನೀನು ಶಕ್ತಿ ಸ್ವರೂಪಿಣಿ ಇದ್ದೆ. ಅಕಾರ ಉಕಾರ ಮಕಾರಗಳೇ ಸೇರಿ ಓಂಕಾರ ಬೀಜಾಕ್ಷರಿಯೂ ನಿನ್ನ ಸ್ವರೂಪದಲ್ಲಿ ಕಾಣಿಸಿಕೊಂಡವಳಿದ್ದಾಳೆ. ಅಷ್ಟು ಮಾತ್ರವಲ್ಲ, ಭಕ್ತರ ರಕ್ಷಣೆಗಾಗಿ ನೀನು ದುರ್ಗಾ ಪರಮೇಶ್ವರಿ ಆಗುತ್ತೆ. ಆ ಕಾನನ ಗಂಧ ಕಾಡು ಆಗಬಹುದು ಅಲ್ವೇ? ಅಂತಹ ಕಾನನದಲ್ಲಿ ಗಂಧ ಕಾಡಲ್ಲಿ ನೀನು ದುರ್ಗಾ ಪರಮೇಶ್ವರಿಯಾಗಿ ಶೂಲವನ್ನ ಹಿಡಿದು ಬರ್ತೇನೆ. ನಾನು ದುರುಳರನ್ನು ಸಂಹರಿಸುವಂತಹ ಸಂದರ್ಭದಲ್ಲಿ, ಶಿಷ್ಟನಾದಂತಹ ನರನಿಗೆ ಅನುಗ್ರಹಿಸುವ ಸಂದರ್ಭದಲ್ಲಿ ನೀನು ನನ್ನ ಒತ್ತಿಗೆ ಇರುತ್ತೆ. ಯಾವತ್ತಾದರೂ ಪತ್ನಿಯರ ಹಠದ ಮುಂದೆ ಪತಿಯರ ಮಾತುಗಳು ನಿಲ್ಲುವುದುಂಟೆ? ಶಿವನಾದಂತಹ ನನಗೂ ಅದು ಹೊರತಾಗಿಲ್ಲ. ಇನ್ನು ಮುಂದಿನ ಲೋಕದಲ್ಲೂ ಕೂಡ ಹಠ ಹಿಡಿದಂತಹ ಪತ್ನಿಯ ಮಾತಿಗೆ ಪತಿಯಾದವ ಶರಣಾಗಲೇಬೇಕು. ಇಲ್ಲದಿದ್ದರೆ ಆತನ ದಿನ ನಡೆಯಬೇಕಲ್ಲ, ಆತನ ಹೊಟ್ಟೆ ಹೊರೆಯಬೇಕಲ್ಲ. ಏನೇ ಆಗಲಿ, ಶಿವನಾದಂತ ನಾನು, ಪಾರ್ವತಿಯಾದಂತ ನೀನು ಹೀಗೆ ಹೋಗುವುದೇ ಖಂಡಿತ ಸಾಧ್ಯವಿಲ್ಲ. ನಾನು ತೆರಳುವುದು ಹನನಕ್ಕೆ, ಯುದ್ಧಕ್ಕೆ, ಅದು ಕೂಡ ಕಾನನಕ್ಕೆ ತೆರಳುವುದು. ಈ ತೆರಳುವುದಕ್ಕೋಸ್ಕರ ನಾನೇನು ಅವತಾರವನ್ನು ತಾಳುತ್ತೇನೆ ಬಲ್ಲಿಯ? ನಾನು ಆ ದುರುಳನ ವಧೆಗಾಗಿ ಏನಾಗುತ್ತೇನೆ? ನಾನು ಶಬರನಾಗುತ್ತೇನೆ. ತಡ ಮಾಡುವುದಲ್ಲ, ದುರುಳನ ವಧೆಗಾಗಿ, ಶಿಷ್ಟನ ರಕ್ಷಣೆಗಾಗಿ ನಾನು ಶಬರನಾಗಿ, ನೀನು ಶಬರಿಯಾಗಿ ಇಂದ್ರಕೀಲಕಕ್ಕೆ ತೆರಳೋಣ. ದಿನ ದಿನ ದಿನ
ಮುಖವೇದನೆಯನ್ನು ಅನುಭವಿಸಿದವನು ನಾನು. ಅದೇ ಇಂದು ನನ್ನ ಬಾಯಿಯಲ್ಲಿ ಮಾತುಗಳು ಹೊರಡುತ್ತಿವೆ ಅಲ್ಲ. ಉರಿ, ದಾಹ, ಹಸಿವಿಗಾಗಿ ಈ ಊರಿನ ಜನರಿಗೆಲ್ಲ ಪೀಡೆಯನ್ನು ಕೊಡುತ್ತಿದ್ದೆ. ಬದುಕುವುದಕ್ಕಾಗಿ ನರಿಯಾಗಿ ನಾಯಿಯನ್ನು ತಿಂದೆ, ಅಂತಾಗಿ ಗುಬ್ಬೆಯನ್ನು ಕುಡುಕಿದೆ, ಹುಲಿಯಾಗಿ ಜಿಂಕೆಯನ್ನು ಕಬಡಿಸಿದೆ. ನಾನು ಮಾಡಿದ ಕೆಲಸ ಒಂದೇ ಎರಡೇ, ಎಲ್ಲವೂ ಶಿವನಿಚ್ಛೆ. ಗಂಧರ್ವನಾದ ನಾನು ಈಗ ಧರಿಸಿದ ರೂಪವಾದರೆ ಹೌದು. ನಾನು ಅಗಸ್ತ್ಯ ಮುನಿಗಳ ಶಾಪಕ್ಕೆ ತುತ್ತಾದೆ. ಕ್ಷಮಿಸಿ ಎಂದು ಕೇಳಿದಾಗ ಭಾರತನ ಬಾಣವು ಹಾಗೂ ಹರಣ ಬಾಣವು ಒಂದಾಗಿ ಬಂದು ನನ್ನ ಮೈಗೆ ತಾಗಿದರೆ ನನ್ನ ಶಾಪ ಪರಿಹಾರವಾಗುವುದೆಂದು. ಇದುವೇ ಸರಿಯಾದ ಸಮಯ. ಒಂದೆಡೆಯಲ್ಲಿ ಭಾರತನ ತಪಸ್ಸಿಗೆ ಮುಂದುವರೆದಿದ್ದಾನೆ, ಇನ್ನೊಂದೆಡೆಯಲ್ಲಿ ಹರಳು ಶಬರ ರೂಪದಲ್ಲಿ ಮುಂದೆ ಬರುತ್ತಿದ್ದಾನೆ. ನನ್ನ ಶಾಪವನ್ನು ಪರಿಹರಿಸಲು ಇದುವೇ ಸರಿಯಾದ ಸಮಯ. ಅಂತ್ಯಾಗಿ ತೆರಳುತ್ತೇನೆ.
ಲೀಲೆಯ ಶಬರ ಸಹಿತನ
ಬಂದವರು ಇಬ್ಬರು ಬರ್ಲಿಲ್ಲ. ಯಾರಲ್ಲ? ಅದು ನೆಲ್ಲಿದಡಿ ಜಗ್ಗ ಮತ್ತು ಮೇಲ್ಮನೆ ಮುಖೇಶ. ಅವ್ರು ಬರಕ್ಕಿಲ್ಲ. ಅವ್ರು ಬರಕ್ಕಿಲ್ಲ. ಗಣಿಗಾರೆಲ್ಲ ಯಾರೆಲ್ಲ ಬಂದವ್ರೆ? ಕೆಳಗಡೆ ಮಾಗ, ಮೇಲ್ಮನೆ ಕೆಂಚ, ಆ ಕಡೆ ಡುಬ್ಬ, ಈ ಕಡೆ ಸುಬ್ಬ, ಅವನೊಬ್ಬ ಮಂಗ, ಇವನೊಬ್ಬ ಬೆಂಗ. ಅಂತೂ ಎಲ್ಲರೂ ಬಂದವ್ರೆ. ಎಲ್ಲರೂ ಬಂದಾರೆ. ಗಣಿಗಾರರು ಬಾಕಿ ಆಗ್ಬಾರ್ದು. ಬಾಕಿ ಆಗ್ಬಾರ್ದು. ಎಲ್ಲಿ ಹ್ಯಾಂಗ ಕಾಣ್ತೀನಿ? ಜಬರ್ದಸ್ತ್ ಕಾಣ್ತಿರುತ್ತೆ. ನಂದು ಯಾವ ವೇಷ? ನಿಮ್ದು ಶಬರ ವೇಷ, ಅವ್ರದ್ದು ಶಬರಿ ವೇಷ. ನಂದಿ ನಾ ಬುದ್ಧ. ನನಗೆ ಕೋಡೆ ಇಲ್ಲ ಅಂತೀನಿ. ಕೋಡೆ ಇಲ್ಲ. ನಂಗೆ ಕೋಡೆ ಇಲ್ಲ. ಗಣಪಣ್ಣ ಸುಳ್ಳೆ ಇಲ್ಲ. ಕುಮಾರಣ್ಣ ಕರ್ರಗೌಡ, ವೀರಭದ್ರ ತೆಲ್ಲಗೌಡ, ಭೃಂಗಿ ಬರಿ ಪೆಂಗಿ, ಭೃಕುಟಿ ಬರಿ ಕಿಟಿಕಿಟಿ. ಅಂತೂ ಎಲ್ಲರೂ ಬಂದವ್ರೆ. ಎಲ್ಲರೂ ಬಂದಾರೆ. ಹಾಂಗ್ ವೇಷ ಮಾಡೀವಿ ನಾವು. ನಮ್ಗೊತ್ತ? ನಮ್ಗೆ ಗೊತ್ತು. ಇದು ಯಾವ ವೇಷ? ಶಬರ ವೇಷ. ಶಬರ ವೇಷ. ಶಬರ ವೇಷ ಶಂಕರ ಜೋಗಿನೇ ಸಗಸು ಮರ್ಮತ್ತು ಮಳೆಯೊಳಗೆ ಅಭಯಂಕರನ ಅಡವಿಯ ಮಧ್ಯದಿ ಅಭಯಂಕರನ ಅಡವಿಯ ಮಧ್ಯದಿ ಅಡವಿಯ ಮಧ್ಯದಿ ವಿಭವದ ಪರ ಜಗದೊಡೆ ಶಬರ ಶೋಭಿಸಿ ಸೊಗಸು ವರ್ಗದ ಮಳೆಯೊಳಗೆ ಸೊಗಸು ವರ್ಗದ ಮಳೆಯೊಳಗೆ ಹ್ಯಾಂಗ್ ಕಾಣ್ತೀನಿ? ನಿಮ್ ರೂಪಾನೇ ಹಾಳಾತು. ಆದ್ರೂ ಬಹಳ ಪಸಂದ ಜಬರ್ದಸ್ತ್ ಐತಲ್ಲ. ಹೌದು. ನೀನು ಹ್ಯಾಂಗೆ ಅದಿ. ಮುದ್ದಪ್ಪ ಹೇಳ್ರ ಬುದ್ಧಾರ. ಎಲ್ಲಿಂದ ಎಲ್ಲವರೆಗೆ ನಮ್ ಬ್ಯಾಟಿ? ನಮ್ದು ಮೂಡುಬಿದ್ರಿಯಿಂದ ಪಡುಬಿದ್ರಿವರೆಗೂ ಭೇಟಿ. ಎಲ್ಲಿ? ಮೂಡುಬಿದ್ರಿಯಿಂದ ಪಡುಬಿದ್ರಿ. ಹಾಗಲ್ಲ. ಮತ್ತೆ ಮೂಡ್ ಸಮುದ್ರ ಕಿನಾರೆ ಇಲ್ಲ. ಆಹಾ. ಪಡ್ ಸಮುದ್ರ ಕಿನಾರ ತನಕ. ಓಹೋ. ಬ್ಯಾಟಿ ಆಡೋರ್ ನಾವು. ಬ್ಯಾಟಿ ಆಡಾರ್ರಿ. ಮುದ್ದಪ್ಪ ನಮ್ ಗತ್ತುಂಟಲ್ಲ. ಹೌದು. ನಮ್ ಗತ್ತ ನಮ್ಗೆ ಗೊತ್ತ. ಹೌದು ಮತ್ತ ಬ್ಯಾಟಿ ಆಡಕ್ ಬಂದವ್ರು ನಾವು. ಹೌದು. ಬ್ಯಾಟಿ ಆಡಕ್ಕ ಗಣಿಗಾರ ಬೇಕು. ಗಣಿಗಾರ ಎಷ್ಟು ಮಂದಿ ಬಂದವ್ರಂತ ಲೆಕ್ಕ ಕೋಸಿ ನಾನ್ ಲೆಕ್ಕ ಮಾಡ್ತೇನೆ. ಆ ಒಂದು, ಆ ಎರಡು, ಆ ಮೂರು, ಆ ನೆಕ್ಕು, ಎಂತದ ನಕ್ಕು? ನಕ್ಕು ಅದು ನಕ್ಕಲ್ಲ, ಮತ್ತೆ ಲೆಕ್ಕದಾಗ ನೆಕ್ಕು. ಹಾಗೆ ಆ ಐದು, ಆ ಆರು, ಆರು ಆರು. ನಿಮ್ಮ ಹೂವ ಬಂದಿದಾರ? ಲೆಕ್ಕದಾಗ ಆದದ್ರಲ್ಲಿ 7, 8, ಆ 9, ಆ 10. ಲೆಕ್ಕದಾಗ 11. ಅದು ನೀವು ಸಾರಿ ಹೇಳ್ಬೇಕು. ಇವರಿಗೆ ಚಿಕ್ಕ ಚಿಕ್ಕ ಲೆಕ್ಕ ಎಲ್ಲ ಆಗುದಿಲ್ಲ. ದೊಡ್ಡ ದೊಡ್ಡ ಹೇಳು. ದೊಡ್ಡ ದೊಡ್ಡ ಲೆಕ್ಕ ಹೇಳು ಹೇಳು. 10, 20, 30, 40, ಮತ್ತೆ 40. ಸರಿ ಹೇಳಿ ಮಾಡಿ. ಇವರಿಗೆ ಇದು ಲೆಕ್ಕ ಸಾಗುದಿಲ್ಲ. ಮತ್ತೆ ಗಳಿಸ್ತೇನೆ. 100, 200, 300, 1000, ಲಕ್ಷ, ಕೋಟಿ ಲೆಕ್ಕದಾಗ ಜನ ಸೇರವ್ರೆ ಬುದ್ಧಿ. ಓ ಭಾರಿ ಸಂಖ್ಯಾಗ ಜನ ಸೇರವ್ರೆ. ಹೌದ್ರಿ. ಎಲ್ಲಿ ಬ್ಯಾಟಿ ಆಡಕ್ ಗಣಿಗಾರಿ ಮಾತ್ರ ಸಾಕಾಗಲ್ಲ. ಮತ್ತೆ ಬ್ಯಾಟಿ ಆಡಕ್ ಬಲಿ ಬೇಕಲ್ರ? ಬಲೆ ಎಲ್ಲರೂ ತಗೊಂಡ್ ಬಂದಿದ್ದಾರೆ. ಯಾವ್ದೆಲ್ಲ ಉಂಟು ಕೇಳು.
ಅಪ್ಪನ ಹತ್ರ ಬಲೆ ಉಂಟ? ಇಲ್ಲ. ಇಲ್ಲ. ನಿನ್ನ ಹತ್ರ ಉಂಟ? ಇಲ್ಲ. ಅವ ಎಂತಕ್ ಬಂದದ್ದು? ಮತ್ತೆ ನೀ ಯಾಕೆ ಬಂದದ್ದು? ನಿನ್ನ ಹತ್ರ ಯಾವ್ದು ಬಲೆ ಉಂಟ? ಹಾಯ್ ಬಲೆ. ಹಾಗಂದ್ರೆ ಎಂತದ್ದು? ಹಾಸಿ ಹಾಕೋ ಬಲೆ. ಹಾಗೆ. ನಿನ್ನ ಹತ್ರ? ಅಪ್ಪಣ್ಣ ಇಲ್ಲಿ ಬನ್ನಿ, ನಿಮ್ಗೆ ಇದು ಬಳೆ ಆಗ್ಬೋದು. ನಿನ್ನ ಹೊಟ್ಟೆ ಬಲೆ ನೀನ್ ಇಟ್ಟು. ನಿನ್ನ ಹತ್ರ ಯಾವ್ದು ಬಲೆ ಉಂಟ? ನನ್ನ ಹತ್ರ ಕೋಡು ಬಲೆ. ಕೋಡು ಬಲೆ ಅದು ಕೋಡಿ ಇರುವ ಪ್ರಾಣಿಗಳಿಗೆ ಹಾಕುವ ಬಲೆ. ಹಾಗೆ ಹಾಗೆ ಹಾಗೆ. ನಿನ್ನ ಹತ್ರ ಯಾವ್ದು ಬಲೆ ಉಂಟ? ಆಚೆ ಒಲೆ, ಆಚೆ ಒಲೆ, ಹಾಗಂದ್ರೆ ಆಚೆ ಹೋಗಿ ಹಾಕುವ ಒಲೆ. ಹಾಗೆ. ಎಲ್ಲರೂ ಬಲೆಯನ್ನು ತಂದಿದ್ದಾರೆ. ಬಲಿ ಎಲ್ಲ ತಂದವ್ರೆ, ಬಲಿ ಮಾತ್ರ ಸಾಕ? ನಾಯಿ ತಂದಿಲ್ಲೇನೋ? ಅಲ್ಲ, ಆಯ್ದ ಬೇಕಲ್ಲ? ಆಯ್ದ ಸಹ ತಂದಿದ್ದಾರೆ. ಕೇಳು ಕೇಳು ವಸಿ. ಬಲೆ ಬಿಟ್ಟು ಬಂದಿದ್ದು, ಆಯ್ದ ತಂದಿದ್ಯಲ್ಲ? ಎಂತ ಉಂಟು? ಬಿಲ್ಲೆವಾಗ ಇದರಲ್ಲಿ ಖಾಲಿ ಬಿಲ್ಲೆ ತಂದಿದ್ಯಲ್ಲ? ನಿನ್ನ ಹತ್ರ ಏನುಂಟ? ಕತ್ತಿ. ಕತ್ತಿಯ? ನಿನ್ನ ಹತ್ರ? ನನ್ನ ಹತ್ರ ಕುತ್ತಿ. ಕುತ್ತಿ ಯಾಕೆ? ಅದು ಪ್ರಾಣಿಯನ್ನು ನೋಡುವುದು. ಸೀದಾ ಹಾಗೆ. ನಿನ್ನ ಹತ್ರ ಏನುಂಟ? ನನ್ನ ಹತ್ರ ಮುಟ್ಟಗತ್ತಿ. ಅದ್ಯಾವುದು ಹೊಸತ್ತು? ಅದೆಂತ ಮೀನು ಮಾಡ್ಲಿಕ್ಕೆ ಉಂಟ? ಅಲ್ಲ, ಅದು ಇದು ಮಾಡ್ಲಿಕ್ಕೆ. ನಿನ್ನ ಹತ್ರ ಯಾವ್ದುಂಟ? ನನ್ನ ಹತ್ರ ಬಡ್ಡಗತ್ತಿ. ಏನೇ ಬಡ್ಡು? ನಿನ್ನ ಹತ್ರ ಕತ್ತಿಸ ಬಡ್ಡ? ಹೋಗಿ. ಧನ್ಯವಾದ. ಎಲ್ಲರೂ ಆಯುಧನ ತಂದಿದ್ದಾರೆ. ಯಾವ್ದು ಉಂಟು? ಈಟಿ ಕಟಾರಿ, ಕೋಟಿ ಪೂಜಾರಿ, ಕೋರಿ ರೊಟ್ಟಿ, ರೊಟ್ಟಿಗೆ ಮಾರಿ ಪರಾರಿ. ಅದೆಂತದ್ದು? ಅದು ಎಲ್ಲ ಇದು ಒಟ್ಟಿಗೆ ಸೇರುವಾಗ ಹಾಗೆ ಅದು. ಇರ್ಲಿ. ನಿನ್ನ ಹತ್ರ ಏನೈತಿ? ನನ್ನ ಹತ್ರ ಪರ್ದು ಬುಕ್ಕು. ಪರ್ದು ಬುಕ್ಕು. ಅದು ಹೇಗೆ ಚಲಾಯಿಸಿದ? ಇದು ಬಂದೂಕು. ಬಂದೂಕು. ಬಂದೂಕ ಇದಾನ ಚಲಾಯಿಸಿದ? ಮುಂದೆಯಿಂದ ಮಿಕ್ಕ ಬರುವಾಗ ಮಿಕ್ಕಕ್ಕೆ ಹೀಗೆ ಗುರಿ ಇಡು, ಮುಂದಿನಿಂದ ಮದ್ದನ್ನು ತುಂಬಿಸು, ಹೀಗೆ ಕಿವಿ ಹಿಂಡು, ಸಟ್ಪಟ್ಟುಡು. ಏನಾಯ್ತು ಅಲ್ಲಿ? ಪ್ರಾಣಿ ಅತ್ತ, ನಾನು ಇತ್ತ, ನನ್ನ ಬೆಡಿಗುತ್ತ. ಅಲ್ಲಿ ಮಿಕ್ಕ ಸತ್ತೋಯ್ತು. ಮಿಕ್ಕ ಸತ್ತೋಯ್ತು. ನನ್ನ ಹತ್ರ ಏನೈತಿ ಗೊತ್ತಾ? ನಿಮ್ಮ ಹತ್ರ ಏನುಂಟು ಬುದ್ಧಿ? ನೋಡಂತೆ. ಏನಿದು? ಅದು ಬಿಲ್ಬಾಣ. ಯಾವುದು? ಬಿಲ್ಬಾಣ. ಬಿಲ್ಲು ಬಾಣ. ಬಿಲ್ಲು ಇದು ಒಳ್ಳೆಯ ಇಷ್ಟು ದೊಡ್ಡ ಬಿಲ್ಲ. ಯಾವುದು? ಇಷ್ಟು ದೊಡ್ಡ ಬಿಲ್ಲ. ನಿಂದು ಬಿಲ್ಲು ಬ್ಯಾರಿ, ಮತ್ ನಿಮ್ದು ಯಾವುದು? ಇದು ಬಿಲ್ಲು ಬಾಣ. ಬಿಲ್ಲು ಬಾಣ ಇರ್ಲಿ. ಬ್ಯಾಟಿ ಆಡಕ್ ಆಯುಧ ಮಾತ್ರ ಸಾಕ? ಮತ್ತೆ ನಾಯಿ ಬೇಕಲ್ಲ? ನಮ್ಮ ಹತ್ರ ನಾಯಿಗಳಿಗೆ ಒಂದು ಕಡಿಮೆ. ಇಷ್ಟು ನಾಯಿಯನ್ನು ಒಟ್ಟಾಕಿ ಕೊಟ್ಟು ಬಂದಿದೆ. ಎಲ್ಲ ನಾಯಿ ಉಂಟು. ಯಾವ್ದೆಲ್ಲ? ಕೆಂಪು ನಾಯಿ, ಕಪ್ಪು ನಾಯಿ, ಬೀದಿ ನಾಯಿ, ಕಜ್ಜಿ ನಾಯಿ, ಆ ನಾಯಿ, ಈ ನಾಯಿ, ನೋಲಾಯಿ. ಯಾವ್ದು? ನೋಲಾಯಿ. ನೀವು ಮತ್ತೆ ಬಂದು ನೋಡಿಕೊಳ್ತೀನಿ. ಅದ್ಯಾವುದು? ಅದು ಒಂದು ವಿಚಿತ್ರ ನಾಯಿ. ಹೌದಾ? ಅದು ಬೊಗಳುದುಂಟು. ನಮ್ಗೆ ಬ್ಯಾಟಿ ನಾಯಿ ಬೇಕಲ್ಲ? ಬ್ಯಾಟಿ ನಾಯಿ ಎಲ್ಲಿದೆ ನೋಡಿ. ಅವ ಮೂಸೋದ್ರಾಗ ಬಾರಿ ಘಟಕ. ನಾಯಿ ಮೂಸುದ ಎಲ್ಲ ಜಾಗದಾಗ ಮೂಸ್ತಾನ. ಎಲ್ಲೆಲ್ಲೂ ಮುಸ್ಬೇಡ ಮತ್ತೆ. ಎಲ್ಲೆಲ್ಲೂ ಮುಸ್ಬೇಡ, ಗೊತ್ತಾಯ್ತಲ್ಲ? ಇರ್ಲಿ. ಅದಿರ್ಲಿ. ಎಲ್ಲ ಸೇರ್ಕೊಂಡವರೆಲ್ಲ ಎಲ್ಲರೂ ಸೇರ್ಕೊಂಡಾರೆ ಬುದ್ಧಿ. ಹೇಗೆ ಬ್ಯಾಟಿ ಆಡುದ? ನಾವು ಬ್ಯಾಟಿ ಆಡುದಲ್ಲ, ಸಾಲು ನಿಲ್ಲಿಸ್ಲಿ. ಸಾಲು ನಿಲ್ಲಿಸ್ಬೇಕಲ್ಲ ದೇವರ ಮುಂದೆ, ಅವರವರ ಹಿಂದೆ. ಮತ್ತೆಲ್ಲರೂ ಸೇರ್ಕೊಳ್ಳಿ. ನಿಲ್ಕೊಳ್ಳಿ. ಬುದ್ಧಿಯಾರ ಮುಂದೆ ಒಂದು ತಲೆ ಹೋಗ್ಬೇಕು. ನಿಮ್ದ ಹತ್ರ ಹಾಗೆ ಇರಿ. ನಡೆಯಲಿ ಬೇಟೆ.
ಭರ್ಜರಿ ಬೇಟೆ ಭರ್ಜರಿ ನನಗೆ ನೆನಪಿಲ್ಲ ಎಂತ ಹೇಳ್ತೀರಿ ಅಂತ ಅದೆಂತಲ್ಲ ಆ ಬುದ್ಧಿಯಾರ ಬೇಟೆ ಆಡುತ್ತಾ ಮುಂದುವರಿದು ಹೋಗುತ್ತಿರುವಂತಹ ಸಂದರ್ಭ ಕೆರಳಿದ ಹುಲಿ ಗರ್ಜಿಸುತ್ತಾ ಮುಂದೆ ಬರ್ತಿತ್ತು. ಹಂಗೆ ನೋಡಿ ಬಿಸಿಲು ನೆತ್ತಿಗೆ ಇರ್ತು. ಈ ಹುಲಿಯನ್ನು ಈಗ ಚಿಪ್ಪುರ್ಚೀರು ಮಾಡ್ಬೇಕಂತ. ಚಿಪ್ಪುರ್ಚೀರು ಅದು ಬೇಟೆ ಆಡುವ ಗರ್ವದಿಂದ ಮುನ್ನುಗ್ಗಿದೆ. ಹೋಗುವಾಗ ಕಣ್ಣು ಮುಚ್ಚಿಕೊಂಡು ಮುನ್ನುಗ್ಗಿದೆ. ಅದು ಹುಲಿ ಎದರು ಓಡಬಾರ್ದು. ಎಲ್ಲೋದ್ರಿ ಬುದ್ಧಿಯಪ್ಪ ಇತ್ಲಾಗ ಬಾರಲ್ಲ. ಅದೊಂದು ಎಂತದೊಂದು ಶಬ್ದ, ಅದೊಂದು ಎಂತ ಶಬ್ದ ಶಬ್ದ. ನಾನು ಎದರ್ತಿಲ್ಲ, ನಾನು ಧೈರ್ಯದಿಂದ ಅದು ಈಗ ಒಂದು ಉಂಟಲ್ಲ ಒಡೆಯ. ಯಾವುದು? ಹೀಗೆ ಹೀಗೆ ಮಾಡುದು. ಹೀಗೆ ಹೀಗೆ ಮಾಡುದು. ಎಂತದ್ದು? ಅದು ಶಬ್ದ ಕೇಳಿ ನಂಗೆ ಧೈರ್ಯ, ಕೋಪದಲ್ಲಿ
ಹೌದು ಹೌದು ನಿಮ್ಮ ನೋಡುವ ಕೋಪದಾಗಿ ಕಾಣುದಿಲ್ಲ. ಪಾಪ ಮಾರ್ರೆ. ಅದೆಂತ ಒದ್ದೆ ಅದು? ಬೇಟೆ ಆಡುವಾಗ ಬೆವರಿ ಒದ್ದೆ ಆಗುದಿಲ್ಲ. ಬೆವರ? ಇದೆಂತ ಮಾರ್ರೆ? ಅದೇ ಪಾಪ ಪಾಪ. ಮುದ್ಯಪ್ಪ ಮುದ್ಯಪ್ಪ, ನಾವು ಬ್ಯಾಟ ಆಡ್ತಾ ಇರುವಾಗ ಒಂದು ಶಬ್ದ ಕೇಳ್ತಲ್ಲ. ಹೌದೌದು. ಏನಂತ ನೋಡ್ಬೇಕು. ಹೌದೌದು. ಆ ಮಿಕ ಯಾವುದು ಅದನ್ನು ನೋಡಿ ಅದಕ್ಕೆ ಗುರಿ ಇಟ್ಟು ಹೊಡಿಬೇಕು. ನೋಡಿ ಗುರಿ ಇಟ್ಟು ಹೊಡೆದೀವಿ ನಾವು. ಮಿಕ ಎಲ್ಲೈತಂತ ಹುಡುಕಿ ಹೋಗಿ ಅಣ್ಣು ಓ ಜಾವಣ್ಯ ಓ ಹುಡುಗ ಪುರುಷ ಪುರುಷ ಅಧ್ಯಕ್ಷರೇ ಏನಾಯ್ತು? ನಾವು ಬಹುಶಃ ಕೆಪ್ಪಣ ಅಂತ ಎಂತದ್ದು? ಅಷ್ಟೊತ್ತಿನಿಂದ ಕರೆದಿದ್ದೇನೆ ಮಾತಾಡದೇ ಇಲ್ಲ. ಯಾರೋ ಒಬ್ಬ ಬಡ ಜೋಗಿ ನಿಂತಿದ್ದಾನೆ. ಅವ ಪುರುಷ ಅದಲ್ಲ. ನಾನು ಮಾತಾಡಿ ಬರ್ತೇನೆ. ನೋಡ್ 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 ಬಡ ಜೋಗಿ ಆ ಬ್ಯಾಟಿ ನಮ್ದು. ಬ್ಯಾಟಿ ನಮ್ಮದು ನಮಗ ಬಿಟ್ಟು, ಬ್ಯಾಟಿ ನಮ್ಮದು ನಮಗ ಬಿಟ್ಟು, ನೀಟಾಗಿದ ಬೆಸಕು ನೀನು, ನೀಟಾಗಿದ ಬೆಸಕು ನೀನು, ಆಟ ಗುರು ಕೊಂದು ತುಂಬ ಬ್ಯಾಟಿ ನಾವು, ಬ್ಯಾಟಿ ನಮ್ಮದು ನಮಗ ಬಿಟ್ಟು. ನಾವು ಹೊಡೆದಂತ ಬ್ಯಾಟಿನ ಕಾಲ ಮೇಲೆ ಎತ್ತು ನಿಂತ್ಕೊಂಡಿದ್ಯೋ, ಕಾಲ ಅಡಿಗೆ ಎತ್ತು ನಿಂತ್ಕೊಂಡಿದ್ಯೋ. ಏನು ಹೊಡೆದಂತ ಯಾರು ಹೇಳಿದವರು ಯಾರು ಈಗ? ಅಲ್ಲ ಅದಲ್ಲಿ ಬಾಣ ನಮ್ದೇನು? ಅದು ಬಾಣ ನನ್ನದು ಕೂಡ ಉಂಟು ಸರಿಯಾಗಿ. ಇಲ್ಲ ಬಾಣ ಇರ್ಲಿ ಬಿಟ್ಟು ಅಪ್ಪ. ನಾವು ಹೊಡೆದ ಬ್ಯಾಟೆನ ನಿನ್ನ ಕಾಲಲ್ಲಿ ಒತ್ತಿ ಹಿಡಿದಿದ್ಯೋ? ನಾನು ಕಾಲಲ್ಲಿ ಒತ್ತಿ ಹಿಡಿದದ್ದಲ್ಲ, ಮತ್ತೆ ನಾನು ಕೊಂದು ಕೆಡ ಹಿಟ್ಟದು. ನೀನು ಕೊಲ್ಲು ಅಥವಾ ಸುಮ್ಮನೆ ನಿಲ್ಲು, ನನಗದು ಬೇಡ. ಅದಕ್ಕೆ ಹೊಡೆದಂತ ಬಾಣ ಅದು ನಮ್ದು. ಹೌದಾ? ಇನ್ನು ಅಗಳನ್ನ ಕಾಲಿನಿಂದ ತುಳಿತಿದ್ದೀಯ. ಒಳ್ಳೆ ಮಾತಿನಿಂದ ನಾವು ಹೊಡೆದಂತ ಬೇಟೆಯನ್ನು ಅಲ್ಲ, ನಮ್ಮ ಸ್ವಭಾವವೇ ಹಾಗೆ ಅಂತ. ಎಂತ ತುಳಿಯುವುದ? ತುಳಿಯುವುದಲ್ಲ, ನನ್ನದಾದಂತಹ ಸೊತ್ತನ್ನು ನಾನು ಹೇಗೆ ಬೇಕಾದ್ರೂ ಉಪಯೋಗಿಸ್ತೇನೆ. ಈಗ ಸೊತ್ತು ನಿನ್ನದಲ್ಲ, ಮತ್ತೆ ನನ್ನ ಕಾಲ ಬುಡದ ಬಳಿ ಬಿದ್ದಿದೆ ಅಂತ ಅದು ಸೊತ್ತು ನನ್ನದಾಗುದು. ನಿನ್ನ ಸೊತ್ತೆ ಅಂತ ಇಟ್ಕೊಳ್ಳು. ಆ ಅಂದಿನ ನೀನ್ ಕೊಂಡೋಗಿ ಏನ್ ಮಾಡಿ? ಅದು ಮತ್ತಿನ ವಿಚಾರ ಬಿಡು. ನಾನು ಹೇಳ್ತೇನೆ ಕೇಳು. ಆ ಹಂದಿನ ಕೊಂಡೋಗಿ ಬೆಂಕಿಯಲ್ಲಿ ಹಾಕಿ ಅದನ್ನ ಸುಟ್ಟು ಅದ್ರ ಜೊತೆಗೆ ಸ್ವಲ್ಪ ಹುಳಿ ಎಂಡವನ್ನು ತಗೊಂಡು ಹುಳಿ ಎಂಡವನ್ನು ಕುಡಿದು ನಿನ್ನ ಪದ್ಧತಿ ಅದು ನಮ್ಮ ಸಂಸ್ಕಾರ. ನಮಗೆ ಹಿರಿಯವರೆಲ್ಲ ಕಲಿಸಿಕೊಟ್ಟದ್ದಾಗಿ ಅವನು ಹುಳಿ ಎಂಡ ಕುಡಿತಾನೆ. ಯಾರು? ಅವ ಕುಡಿದೇ ಅಷ್ಟು ಬೆಳೆದದ್ದು. ಮತ್ತೆ ಹಾಗೆ ಒಳ್ಳೆ ಮಾತಿನಿಂದ ನಮ್ಮ ಬೇಟೆಯನ್ನು ನಮಗೆ ಬಿಟ್ಟು ಬರ್ತಾರೆ ಲೇಸು. ಕೊಡದಿದ್ರೆ ಇಲ್ಲದಿದ್ರೆ ಈ ದೊಣ್ಣೆಯಲ್ಲಿ ನಿನ್ನ ತಲೆ ಹೊಡೆ. ಹೌದಾ? ಅಷ್ಟು ಸಾಮರ್ಥ್ಯ ಉಂಟ ನಿನಗೆ? ನೋಡು, ಒಮ್ಮೆ ಹೊಡೆದು ನೋಡು. ಅಲ್ಲ, ಮೊದಲು ಅಂದಿ ತಗೊಳ್ಳಿ. ಯಾವುದು? ಮೊದಲು ಅಂದಿ ತಗೊಳ್ತೀನಿ.
ಅಷ್ಟು ತಾಕತ್ತು ಉಂಟ ನಿನ್ನಲ್ಲಿ? ಹಂದಿ ತೆಗೆದುಕೊಳ್ಳುವಂತ ಹಂದಿಯನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗುವಂತ ತಾಕತ್ತು ಉಂಟ ನಿನ್ನಲ್ಲಿ? ನನ್ನ ಬಗ್ಗೆ ಹೇಳಿ ಏನು ಗೊತ್ತಿಲ್ಲ. ನಾನು ಯಾರು? ನಾನು ಯಾರು? ನಾನು ಯಾರು? ನೀನು ಯಾರಂತ ನಿನಗೇ ಗೊತ್ತಿಲ್ಲ ಅಂದ್ರೆ ಪುಣ್ಯಾತ್ಮ, ಮತ್ತೆ ಬೇರೆಯವರಲ್ಲಿ ಕೇಳಿ. ಅದನ್ನು ಬಿಡು. ಅಂಜನ ಬಗ್ಗೆ ಕೊಟ್ಟೆ ನಿನ್ನ ಹತ್ರ ಮಾತಾಡು. ಒಡೆಯ 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 ಅವ ನಂಗೆ ಹೊರಟದ್ದು. ಯಾರು ಅವ ಪುರುಷ ಇವ ಪುರುಷೋತ್ತಮ. ಬಡಜೋಗಿ. ಬಡಜೋಗಿ ಹೆಂಗೆ ಹೊಡೆದ? ನೀವು ಬೆಟ್ಟದಿಂದ ಬಂದದ್ದು ನೋಡಿ ಹೆಚ್ಚು. ಹೋದಾಗ ಬೇರೆ ಇತ್ತು. ದೊಡ್ಡ ತಪಸ್ವಿಯೋ ಮೋಸದವರೇ ಒಟ್ಟಿದ್ಯಾಗಿರುವೆಯೇನೋ. ದೊಡ್ಡ ತಪಸ್ವಿಯೋ ಮೋಸದವರೇ ಒಟ್ಟಿದ್ಯಾಗಿರುವೆಯೇನೋ. ಅಟ್ಟ ಕೊಡು 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 ಅಟ್ಟ ದೊಡ್ಡ ತಪಸ್ವಿ ಅಲ್ಲ ನೀನು? ನೋಡಕ್ಕೆ ಪುರುಷತರ ಅದ ನೀವು. ಅದು ಎಂತದ ಪುಣ್ಯಾತ್ಮ? ಅದು ನಮ್ಮ ಬ್ಯಾಸೆ. ಪುರುಷ ಪುರುಷ ನೀನು ಅಲ್ಲ, ನಾನು ಪುರುಷ ಅಂತ ನೋಡುವಾಗಲೇ ಗೊತ್ತಾಗ್ತದೆ ಯಾವ್ದು ಅಂತ. ಈಗ ಗೊತ್ತಾಗೋದಿಲ್ಲ, ನೋಡಿದ್ರೆ ಗೊತ್ತಾಗ. ಈಗ ಗೊತ್ತಾಗೋದಿಲ್ಲ. ನಿಂದು ಬಟ್ಟಿ ಬೇರೆ ಐತಲ್ಲ, ನಿನ್ ತೇಜಸ್ಸು ಹಾಗೈತಿ. ಒಳ್ಳೆ ದೊರಿ ಮಗ ಆದಾಗ ನಾವು. ಇದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಓದಕ್ಕ ಕಾಸಿ ಕಂಡ, ತಿನ್ನಕ ಮಸಿ ಕಂಡ ಅಂದಾಗ ಅರ್ಥ ಆಯ್ತು ನಂಗೆ, ಅರ್ಥ ಆಯ್ತು. ಅದೇ ನೀವು ಹೇಳಿದ ಅರ್ಥ ಆಯ್ತು ನಂಗೆ. ಇರ್ಲೇ ಹಾಗೈತಿ ಒಂದು. ಇಲ್ಲ ಅಂದ್ರೆ ಒಳ್ಳೆ ತೇಜಸ್ ಐತಿ ಇವನ ಮುಖದಾಗ. ಇಲ್ಲೇ ಒಂದು ತಪಸ್ಸಾಚರಿಸಿದ ಎಂತದ ನಿಂದು ಪದ್ಧತಿ? ಈಗ ನಾನು ತಪಸ್ಸು ಆಚರಿಸುವುದರಿಂದ ನಿನಗೆ ತೊಂದರೆ ಆಯ್ತಾ? ಅಷ್ಟಲ್ಲ, ನೀ ಕಾಲಿಟ್ಟದ್ ಯಾವ್ದ್ರ ಮ್ಯಾಗ? ಅದು ನಾನು ಒಂದು ಹಂದಿಯ ಮೇಲೆ ಕಾಲಿಟ್ಟಿದ್ದೆ. ನೀ ಕೊಂದದ್ದು? ಹೌದು. ಬಾಣ ಯಾರ್ದೈತೆ ಅದ್ರ ಮೇಲೆ? ಬಾಣ ಯಾರ್ದು ಅಂತ ಹೇಳಿದ್ರೆ ನಂದೇ. ಅವು ಅದ್ರ ಪಕ್ಕದಾಗ ನೋಡಂತೆ ಅದು ಇನ್ನೊಂದು ಬಾಣ ಉಂಟು. ಇನ್ನೊಂದು ಯಾರ್ದು? ಅದು ಮತ್ತೆ ನೀನು ಹೊಡೆದಿರ್ಬೋದು ಪುಣ್ಯಾತ್ಮ. ಮೊದಲು ಹೊಡೆದ ಬ್ಯಾಟಿನೊಂದು. ಹೌದಾ? ಅದನ್ನ ಅದ್ರ ಮ್ಯಾಗ ಕಾಲು ಇಟ್ಟು ನಿಂತಿದ್ದಿ. ಕಾಲು ಇಟ್ಟು ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನಿಂತು ಒಕ್ಕಲ್ಲಾಗ ನಿಂತಿ, ಬಾಯಾಗ ಮಣ ಮಠ ಜಪ ಐತಿ. ಅದು ತಪಸ್ಸು ನಂದು. ತಪಸ್ಸು? ಹೀಗೆ ತಪಸ್ಸು ಆಚರಿಸದ? ಮತ್ತೆ ಹಂದಿ ಮ್ಯಾಗ ಕಾಲಿಟ್ಟು ಇದು ಸರಿಯಲ್ಲ. ಅದು ತಪಸ್ಸು ಆಚರಿಸುವಾಗ ಆ ಹಂದಿ ಕಣ್ಣಿಗೆ ಗೋಚರಿಸಿ ಇದಕ್ಕೆ ನನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡಿದಂತ ಆ ಶೂಕರವನ್ನು ಬಿಡಬಹುದ? ಅದಕ್ಕಾಗಿ ಹೊಡೆದು ಉಳಿಸಿದ್ದೆ. ಇದಕ್ಕ ಹೇಗೆ ಹೇಳುದು ಗೊತ್ತಾ ನಮ್ಮ ಭಾಷೆಯಾಗ? ಏನು? ಬಕಧ್ಯಾನ ಅಂತಾರೆ. ಒಕ್ಕಲ್ಲಾಗ ನಿಂತು. ಅಲ್ಲ, ನಾನು ಒಂದು ಕಾಲಿನಿಂದ ಅದೆಷ್ಟೋ ಕಾಲದಿಂದ ತಪಸ್ಸನ್ನು ಮಾಡ್ತಾ ಇದ್ದೆ. ಅದು ನಿನ್ನ ಭಾಷೆಯಲ್ಲಿ ನೀನು ಏನು ಬೇಕಾದ್ರೂ ಹೇಳಿಕೊಡು. ಓಹೋ, ಆದ್ರೆ ತಿನ್ನಾಗಳ ಮೇಲೆ ಕಾಲಿಟ್ಟು ನಿಲ್ಲುವುದು ತಪ್ಪವೇನು? ನಾನು ಕೊಂದ ಸುತ್ತು ಪುಣ್ಯಾತ್ಮ. ಅದು ನಾವು ಅದನ್ನು ತಿಂತೀವಲ್ಲ. ನಾನು ಹೇಗೆ ಬೇಕಾದ್ರೆ ಅದನ್ನು ವ್ಯವಹರಿಸ್ತೇನೆ. ಅಲ್ಲ, ನೀ ಹೊಡೆದ ಬ್ಯಾಟಿ ನಾವು ಹೊಡೆದೇವೆ, ಯಾರು ಹೊಡೆದದಂತ ನಿಶ್ಚಯ ಆಗ್ಬೇಕಲ್ಲ. ಒಳ್ಳೆ ಮಾತಿನಾಗೆ ಹೇಳ್ತಿದ್ದೀನಿ. ಏನು? ಅದನ್ನು ಬಿಟ್ಟು ಒಟ್ಟಸಲಿ ಕೊಡದಿದ್ರೆ ಮುಂದೆ ಬಾ ಮುಂದೆ ಬಾ. ನನಗೆ ಹೋಗಿ ಎತ್ಕೊಂಡು ಹೋಗಿ ಏನ್ ಮಾಡ್ತಾನೆ ನೋಡ. ನಾವು ಭೋಜನ ಶಾಲೆಗೆ ಬಂದು ಅದ್ಯಾವ ಭೋಜನ ಗೊತ್ತಿಲ್ಲ
ನೋಡು ಅಲ್ಲಿ ಒಂದು ಹೊಳೆ ಕಾಣ್ತೈತಿ, ಮಿಂದು ಶುಚಿಯಾಗಿ ಮತ್ತೆ ತಪಾಸೆಗೆ ಹೋಗಿ ಎಲ್ಲ ಪುರುಷ ಏನು ಹಂದಿಯನ್ನು ಕೊಟ್ಟು ಹೋದ ಮಾತ್ರಕ್ಕೆ ಅದು ಎಷ್ಟು ದೂರ ಹೋಗಿತ್ತು. ಓಹೋ, ಈ ಪಾರ್ಥನ ಮುಂದೆ ನಿನ್ನ ಸರಸ ಸಲ್ಲುತ್ತದೆ ಅಂತ ಹೇಳಿ ಭಾವಿಸಿದ್ದೆ. ನಿನ್ನನ್ನು ಕೊಂಡು ಹೋಗ್ಲಿಕ್ಕೆ ನಿನ್ನವರಿಗೆ ಬಿಟ್ಟದ್ದು ಯಾಕೆ ಗೊತ್ತುಂಟು? ಯಾಕೆ ನಾನು ತಡೆಯಲಿಲ್ಲ, ಯಾಕೆ ಗೊತ್ತುಂಟು? ಯಾಕೆ ಅದನ್ನು ಮರಳಿ ಪಡೆಯುವಂತ ತಾಕತ್ತು ನನ್ನಲ್ಲಿ ಉಂಟು. ಅದಕ್ಕಾಗಿ ಸ್ವಲ್ಪ ಹೊತ್ತಾದ್ರೂ ಆ ಹಂದಿಯ ಜೊತೆಯಲ್ಲಿ ನಿನ್ನವರು ಸ್ವಲ್ಪ ಆಡ್ಲಿ ಅನ್ನುವಂತ ಉದ್ದೇಶದಿಂದ ಬಿಟ್ಟಿದ್ದೇನೆ. ಅವ ಕಿರಾತ ಎಲ್ಲ ಏನು ಈ ಪಾರ್ಥನ ಶಕ್ತಿ ಸಾಮರ್ಥ್ಯ ಏನು ಅಂತ ಗೊತ್ತುಂಟ ನಿನಗೆ? ಏನ್ ಮಹಾ ಎದುರಿಸುವುದಕ್ಕೆ ಮುಂದೆ ಬಂದ್ರೆ ಆ ಹಂದಿಯನ್ನು ಹೇಗೆ ಬರೆದುಕೊಳ್ಬೇಕು ಇಷ್ಟು ಮಾತಾಡಕ್ ಬಿಟ್ಟದ್ದೇನು ಅಂತ ತಪ್ಪು. ನಿನ್ಗೇನು ಹಂದಿ ಕೊಂಡೋದ್ರೆ ಶಕ್ತಿ ಉಂಟ, ಬಿಡಿಸಿಕೊಳ್ಳುವಂತ ತಾಕತ್ತು ನನ್ನಲ್ಲಿ ಉಂಟು, ಸಾಮರ್ಥ್ಯ ಐತೆ. ಹೌದು, ನಿನ್ ಸಾಮರ್ಥ್ಯ ನಾನು ನೋಡ್ಬೇಕು. ನಾ ಎಂತವ ಅಂತ ನಿಂಗ್ ಗೊತ್ತಿಲ್ಲ. ಏನು ಕಿರಾತ ಮತ್ತೆ ಕಿರಾತ ಮಾತ್ರ ಅಲ್ಲ, ಬಡ ಕಿರಾತ. ನಾ ಜಟ್ಟಿ ಕಾಳ್ದಾಗ ಎಂತೆಂತ ಜಟ್ಟಿಗಳನ್ನ ನಿಂಗ್ ಗೊತ್ತಿಲ್ಲ. ಅದು ನಿನ್ನ ಊರಿನಲ್ಲಿ ಎಲ್ಲಾದ್ರೂ ಏನು ಸಿಂಹ ಕಾಡ್ನಲ್ಲಿದ್ರು, ಪಂಜರದಲ್ಲಿದ್ರು, ಸಿಂಹ ಸಿಂಹನೇ ಗೊತ್ತಾಯ್ತಾ? ಹೌದಾ? ಒಳ್ಳೆ ಮಾತ್ನಾಗ ಹೇಳ್ತೀನಿ, ಏನು ನೀ ಒಳ್ಳೆ ಜನ, ಅದಕ್ಕೆ ನಿನ್ಗೆ ಬಿಡ್ತೇನೆ, ನಡಿ ಇಲ್ಲಿಂದ. ಇಲ್ಲ ಅಂದ್ರೆ ಅಪರ ತಕರಾರು ತೆಗೆದೆ ಅಂದ್ರೆ ತೆಗೆದು ಬಿಟ್ಟ ಎಲ್ಲ ಬಡ ಜೋಗಿ ಹಸಿವೆಯಿಂದ ಬಳಲುತ್ತಿದ್ದಿ ಅಂತಾದ್ರೆ ನನ್ನಲ್ಲಿ ಭಕ್ತಿಯಿಂದ ಕೇಳಿದ್ರೆ ಆ ಹಂದಿಯನ್ನು ನಿನಗೆ ಬಿಟ್ಟು ಕೊಡ್ತಾ ಇದ್ದೀನಿ. ಭಕ್ತಿ ಅದು ಬಿಟ್ಟು ನನ್ನ ಎದುರಿಗೆ ನಿನ್ನ ಪೌರುಷವನ್ನು ತೋರಿಸುವುದಕ್ಕೆ ಮುಂದುವರಿದ್ರೆ ಆ ಅರನನ್ನು ಕೂಡ ಬಿಟ್ಟವ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ಆ ಮೃಗನೇ ಬಂದರೂ ಕೂಡ ಎದುರಿಸುವಂತಹ ತಾಕತ್ತು ಈ ಪಾತ್ರದಲ್ಲಿದೆ. ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ನಿನ್ನದಾದಂತಹ ಕಾಡನ್ನು ಸೇರಿಕೊಂಡ್ರೆ ನಿನ್ನವರೊಂದಿಗೆ 4 ದಿವಸ ಆದ್ರೂ ಬದುಕಿದೆ ಮಗನೇ. ನೋಡ್ಬರ್ಸ, ನಾವು ಇರೋದೇ ಕಾಡ್ನಾಗ,
ಕಾಡಿಗೆ ಬಂದು ನಮ್ ಜಾಕೆಗೆ ಬಂದು ನಮ್ಗೆ ಧಮ್ಕಿ ಹಾಗ ಕತ್ತಿ ಅಂದಾದ್ರೆ ನೀ ಎಂತ ಮಗಲೇ ಇರ್ಲಿ ಏ ಬಡ ಜೋಗಿ ಒಳ್ಳೆ ಮಾತನಾಗ ನನಗೆ ಕಾಡಾದ್ರೂ ಒಂದೇ ನಾಡಾದ್ರೂ ಒಂದೇ ಎದುರಿಸುವಂತ ತಾಕತ್ತು ನನ್ನಲ್ಲಿದೆ. ಅದಕ್ಕೆ ವೀರನಬುದು ಪಾಠನು ಸತ್ಯದ ಹೋರಾಡುತ್ತಿರುವ ಖ್ಯಾತನು ಪೂರಿತ ಬವಾಗೈ ಬೆಳಗಿಗ ನೀರು ನದಿ ರುದ್ರನೇ ಕಂಗೆಡಿಸಿದನಲ್ಲ ಓ ನಲ್ಲ ನಲ್ಲ ಆ ಕಸಿದೆಯಲ್ಲ ನೀರಾದ ನದಿ ರುದ್ರನೇ ಕೆಡಿಸಿದನಲ್ಲ ಓ ನಲ್ಲ ಆ ಕಸಿದೆಯಲ್ಲ ವೀರನ ಊರು ಪಾಪನೋ ಪ್ರಾಣೇಶ್ವರಿ, ನೀವು ದಯಾಮಯ ಹೌದು. ಹೌದು. ಯಾವಾಗಲೂ ಆನಂದದಿಂದ ಇರುವವರೂ ಹೌದು. ಹೌದು. ಹಾಗಾಗಿ ಲೋಕವು ನಿಮ್ಮನ್ನು ದಯಾನಂದ ಎಂದು ಕೊಂಡಾಡುತ್ತಾರೆ. ದಯಾನಂದರಾದ ನೀವು ಖುಷಿ ಖುಷಿಯಾಗಿ ನನ್ನ ಜೊತೆ ಪುರುಷೋತ್ತಮನಲ್ಲಿಗೆ ಹೋದದ್ದು ನಿಜವಲ್ವೇ? ಹೌದು. ಹಾಗಿದ್ದರೆ ಯುದ್ಧದಲ್ಲಿ ಆತನ ಬಿಲ್ಲನ್ನು ಕಸಿದದ್ದು ಯಾಕೆ ಸ್ವಾಮಿ? ಇದು ತಪ್ಪಲ್ಲವೇ? ಆತನ ಬಿಲ್ಲನ್ನು ಕಸಿದದ್ದು ತಪ್ಪು ಅಂತ ಹೇಳ್ತೇವೆ. ಹೌದು. ಕೇವಲ ದಯಾನಂದವನ್ನು ಸಲ್ಲಿಸಿದ್ರೆ ಸಾಕು. ಮತ್ತೆ ನಿನ್ನ ಮನದ ಕತ್ತಲೆ ಸರಿಯಬೇಕಲ್ಲ. ನಿನ್ನ ಮನದಲ್ಲಿರುವಂತ ಆಶೆ ಎಂಬ ಕತ್ತಲೆ ಅಡಗಿದೆ. ಯಾಕೆ ನಾನು ಆತನ ಬಿಲ್ಲನ್ನ ಕಸಿದೆ? ಆತ ಧನುರ್ಧಾರಿಯಾಗಿ ನನ್ನೊಂದಿಗೆ ಯುದ್ಧ ಮಾಡಿದ. ನೀನು ಯಾವ ವಾಂಛೆಯನ್ನಿಟ್ಟುಕೊಂಡು ಈ ಕದನ ರಂಗಕ್ಕೆ ಅಲ್ಲದಿದ್ದರೆ ಇಂದ್ರಕೀಲಕಕ್ಕೆ ನನ್ನೊಂದಿಗೆ ಬರುತ್ತೇನೆ ಎನ್ನುವಂತ ಹಠವನ್ನು ತೊಟ್ಟಿದ್ದಿ ನೋಡು. ಆ ಹಠದ ಒಳಗಿನ ಮರ್ಮ ಅದು ಪೂರೈಸಬೇಕಲ್ವೇ? ಯಾವ ಆಸೆ ಗೊತ್ತುಂಟ ನಿನಗೆ? ಯಾವುದು? ನಾನೇ ಹೇಳಿದ್ದಲ್ವೇ? ಹೌದು. ಆತನ ಬೆನ್ನನ್ನು ಕಾಣಬೇಕೆಂದು. ಆತನ ಬೆನ್ನನ್ನು ನಾನು ಕಾಣಬೇಕು. ಧನುರ್ಧಾರಿಯಾಗಿ ನಾವು ಸಮರಾಂಗಣದಲ್ಲಿ ಹೋರಾಟವನ್ನು ಮಾಡುವಾಗ ಆತನ ಬೆನ್ನನ್ನು ನಿನಗೆ ಕಾಣುವುದಕ್ಕೆ ಅಸಾಧ್ಯ. ಹಾಗಾದರೆ ಆತನ ಬೆನ್ನನ್ನು ನೀನು ಕಾಣಬೇಕಾದರೆ ಏನು ಮಾಡಬೇಕು? ನಾವು ದೃಷ್ಟಾದೃಷ್ಟಿ, ಕೇಶಾಕೇಶಿ, ಮುಷ್ಟಾಮುಷ್ಟಿ, ಹಣಾಹನಿಯಾಗಿ ನಾವು ಮುಷ್ಟಿ ಯುದ್ಧವನ್ನು ಮಾಡಬೇಕು. ಆವಾಗ ಆ ಮುಷ್ಟಿ ಯುದ್ಧದ ಮಧ್ಯಭಾಗದಲ್ಲಿ ಯಾವ ವಾಂಛೆಯೊಂದಿಗೆ ನೀನು ಕದನ ರಂಗಕ್ಕೆ ಬಂದಿದ್ದೀಯೋ ಮಗನಂದದಿ ಅರ್ಜುನನ ಬೆನ್ನನ್ನು ಕಾಣಬೇಕು ಎನ್ನುವ ಇಚ್ಛೆಯನ್ನು ನಾನು ಪೂರೈಸಬೇಕಂತಿದ್ರೆ
ನಾನು ಆತನ ಬಿಲ್ಲನ್ನು ಕಸಿಯಬೇಕು, ಆತನ ಸೊಲ್ಲನ್ನು ಅಡಗಿಸುವುದಕ್ಕೋಸ್ಕರ ನಿನ್ನ ಸೊಲ್ಲಿಗೆ ಮಹತ್ವವನ್ನು ಕಲ್ಪಿಸುವುದಕ್ಕಾಗಿ ನಾನೀಗ ಮುಷ್ಟಿಯುದ್ಧವನ್ನು ಮಾಡುತ್ತೇನೆ. ಆ ಮುಷ್ಟಿಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ಆತನ ಬೆನ್ನನ್ನು ಈಕ್ಷಿಸುವಂತ ಅನುಗ್ರಹವನ್ನು ನಿನಗೆ ಕರುಣಿಸುತ್ತೇನೆ. ಬಿಲ್ಲನ್ನು ನನ್ನ ಕೈಯಿಂದ ಕಸಿದ ಮಾತ್ರಕ್ಕೆ ನೀನು ಗೆದ್ದೆ ಎಂಬುದಾಗಿ ಬೀಗಬೇಡ. ಯಾಕೆ ಗೊತ್ತುಂಟ, ಬಿಲ್ಲು ನನ್ನ ಕೈಯಿಂದ ಜಾರಿದ್ರೆ ಏನು, ನಾನು ಒಂದೇ ವಿದ್ಯೆಯನ್ನು ಕರಗತ ಮಾಡಿಕೊಂಡದ್ದು. ಹೇಗೆ? ಅದೆಷ್ಟೋ ವಿದ್ಯೆಗಳನ್ನು ಅರಿತಂತವನು ಈ ಪಾರ್ಥನಾಗಿದ್ದಾನೆ. ಏನು? ಹಾಗಾಗಿ ಹೇಳ್ತಾ ಇದ್ದೇನೆ, ಬಿಲ್ಲನ್ನು ಕಸಿದ ಮಾತ್ರಕ್ಕೆ, ಬಿಲ್ಲು ವಿದ್ಯೆಯಲ್ಲಿ ನೀನು ನನ್ನನ್ನು ಸೋಲಿಸಿದ ಮಾತ್ರಕ್ಕೆ ನೀನು ವೀರನೆಂದು ಬೀಗಬೇಡ. ನನ್ನ ವಿದ್ಯೆಯಲ್ಲಿ ಇನ್ನೊಂದಿದೆ, ಆ ಮುಷ್ಟಿ ಯುದ್ಧವನ್ನು ನೀನು ಗೆದ್ದೆ ಅಂತಾರೆ ಮತ್ತೆ ನಿನ್ನಲ್ಲಿ ಒಪ್ಪಿಕೊಳ್ಳಿ. ಜಟ್ಟಿಗಾಳ್ಗ ಮುಷ್ಟಿ ಯುದ್ಧ ನೋಡುವ ನೋಡ ನೋಡು. ಕಂಡಳು ಬೆನ್ನ ಕಂಡಳು ಕಂಡಳು ಹರ ಹರ ಇವನಿವನಾಡೆನುದ ಪರದುಳ್ ಉಪಚರಿಸಿದಳು ಕೋಳಿಯುಳ್ಳ ಗಿರಿಜೆಯು ಗಿರಿಜೆಯು ಹೌದೌದೌದು
ಶಿವ ಶಶಿವಂಶದಗ ಶಿವ ಶಿವ ಶಶಿವಂಶದಗ ಕೀರ್ತಿಗಿರದಲೇ ಗುಡಿಗೊಳಿಸಿದೆನು ಗುಣನಿಧಿದ ನನ್ನ ನಿನ್ನಿತ್ಯೆಯೂ ಗಣಿಸದೆ ಆಳಾದೆಯೇ ಗುಣನಿಧಿದ ನಮ್ಮ ನಿನ್ನಿತ್ಯೆಯೂ ಗಣಿಸದೆ ವನವಾದಿಯೊಳು ಅಕಟ ವನವಾಸಿಯೊಳಗೆ ಬಲಿಸಿದೆ ನಾಟಕ ತ್ರಿನಯನೇ ನುಡಿಸೂ ನೀ ದಯದಿ ಶಿವ 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 ಶಶಿ ವಂಶದ ಘನತೆಯು ಗುಡಿಯಾಗಿಸಿದನೇ ಶಿವ 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 ಏನಾಗಿ ಹೋಯಿತು ಏನಾಗಿ ಹೋಯಿತು ಈ ಪಾರ್ಥನ ಬದುಕಿನಲ್ಲಿ ಏನು ಘಟನೆ ಸಂಭವಿಸಿ ಹೋಯಿತು. ಚಂದ್ರವಂಶವನ್ನು ಬೆಳಗಬೇಕು, ಚಂದ್ರವಂಶದ ಕೀರ್ತಿಯನ್ನು ಬಾನೆಚ್ಚರದಲ್ಲಿ ಹಾರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ನನ್ನ ಅಗ್ರಜನಾದಂತಹ ಧರ್ಮಜ ನನ್ನ ಮೇಲೆ ಆತ್ಮವಿಶ್ವಾಸವನ್ನಿಟ್ಟು ಶಸ್ತ್ರಾಸ್ತ್ರಗಳನ್ನು ಪಡೆಯುವರೆ ಅರ್ಹನು ಸೂಕ್ತನು ಆದವನು ನೀನು. ಪಾರ್ಥ, ಕಾನನವನ್ನು ಪ್ರವೇಶಿಸಿ ಇಂದ್ರಾದಿ ದೇವತೆಗಳನ್ನು ಗೆದ್ದು ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಂಡು ಬಾ ಮಗನೇ ಎಂಬುದಾಗಿ ನನ್ನನ್ನು ಹರಸಿ ಕಳುಹಿಸಿದ್ದಾರೆ. ಉದ್ದೇಶ ಏನು ಗೊತ್ತಿದೆ? ಚಂದ್ರವಂಶದ ಕೀರ್ತಿಯನ್ನು ಬೆಳಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವನು ಉಪದೇಶವನ್ನಿತ್ತು ಕಳುಹಿಸಿದರೆ ಏನು ಮಾಡಿದೆ ಇಂದ್ರಕೀಲಕ ಪರ್ವತದಲ್ಲಿ ಪರಶಿವನನ್ನು ಮೆಚ್ಚಿಸುವಂತಹ ಕಾಯಕದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ಸೂಕರವನ್ನು ನನ್ನ ಕಾಲಬುಡಕ್ಕೆ ಬಂತು ಎನ್ನುವಂತಹ ನಿಟ್ಟಿನಲ್ಲಿ ಅದನ್ನು ಹೊಡೆದಿರಿಸಿದೆ ಮಾತ್ರವಲ್ಲದೆ ಆ ಬಡ ಕಿರಾತನಲ್ಲಿ ಕಾದುವುದಕ್ಕೆ ಮುಂದಾಗಿ ಪರಿಣಾಮವಾಗಿ ಈ ಪಾರ್ಥನ ಬದುಕಿನಲ್ಲಿ ಇಂಥ ಸಂಕಷ್ಟ ಎದುರಾಗಿ ಹೋಯಿತಲ್ಲ. ದಶನಾಮಾಂಕಿತ ಪಾರ್ಥ 10 ಹೆಸರುಗಳುಳ್ಳವ. ಈ ಹೆಸರುಗಳ ಅರ್ಥ ಏನು, ಯಾಕಾಗಿ ಆ ಹೆಸರುಗಳನ್ನು ಇಟ್ಟವರಿದ್ದಾರೆ ಎಂಬುದನ್ನು ಅವಲೋಕಿಸಿದ್ರೆ ಆ ರೀತಿ ಕೊಂಡಾಡಿದವರನ್ನು ನಾನು ಅಪಮಾನಿಸಿದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ. ಎಂಥ ದುರ್ಘಟನೆ ಸಂಭವಿಸಿಕೊಳ್ಳಿ. ಓಹೋ, ಇದಕ್ಕೆಲ್ಲ ಕಾರಣವೇನು ಯೋಚನೆ ಮಾಡಿದ್ರೆ ತಪಸ್ಸಿನಲ್ಲಿ ನಿರತವಾಗಿದ್ದವನ ತಪಸ್ಸನ್ನು ಬಿಟ್ಟದ್ದರಿಂದ ಈ ರೀತಿಯೆಲ್ಲ ನಡೆದು ಹೋಯಿತು. ದೃಢನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು, ಆ ಮೂಲಕ ಶಸ್ತ್ರಾಸ್ತ್ರಗಳನ್ನು ಪಡೆಯಬೇಕು. ಇಂದ್ರದೇವ ಅನುಗ್ರಹಿಸಿದ ಮಾತು, ಅದನ್ನು ನೆರವೇರಿಸುವುದಕ್ಕೆ ಅದೆಷ್ಟೋ ಕಾಲಗಳ ಪರ್ಯಂತ ಒಂಟಿ ಕಾಲಿನಲ್ಲಿ ನಿಂತು ದೀರ್ಘ ತಪಸ್ಸನ್ನು ಆಚರಿಸಿದೆ. ಬರೇ ಒಂದು ಹಂದಿಯ ಉದ್ದೇಶದಿಂದ ಆ ತಪಸ್ಸೆಲ್ಲವೂ ವ್ಯರ್ಥವಾಗಿ ಹೋಯ್ತಲ್ವೇ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಆ ಹರಣಿಗೆ ಮೋಸವನ್ನು ಗೈದೆ. ಅವನ ಧ್ಯಾನ ನಿರತನಾದಂತಹ ನಾನು ಅವನ ಧ್ಯಾನವನ್ನು ಬಿಟ್ಟುದರಿಂದ ಇಂಥ ದುರ್ದಶ ನನಗೆ ಬಂತು, ದುರ್ಗತಿ ಒದಗಿತು ಎಂದರೆ ಖಂಡಿತ ತಪ್ಪಾಗಲಾರದು. ಹಾಗಾಗಿ ಇನ್ನು ತಡ ಮಾಡುವುದು ಸರಿಯಲ್ಲ.
ಕೆಟ್ಟ ಮೇಲೆ ಬುದ್ಧಿ ಅನ್ನುವಂತೆ ಈಗ ನನಗೆ ಅರ್ಥವಾಗುತ್ತಾ ಇದೆ. ಹೇಳ್ತಾರೆ ಕೆಲವರೆಲ್ಲ ಲೋಕದಲ್ಲಿ 4 ಪೆಟ್ಟು ಬಿದ್ರೆ ಎಲ್ಲವೂ ಸರಿಯಾಗುತ್ತದೆ. ಒಮ್ಮೊಮ್ಮೆ ನಾವು ಅನುಭವಿಸಬೇಕಾಗುತ್ತದೆ. ಆ ನೋಡುವುದಕ್ಕೆ ನಾನು ಅರಸು ಮನೆತನದಲ್ಲಿ ಹುಟ್ಟಿದವ, ಅವ ಕಾಡಿನಲ್ಲಿರುವ ಬೇಡ. ಆದ್ರೂ ಬೇಡ ಬೇಡ ಅಂತ ಸುಮ್ಮನಿದ್ರು ಕೂಡ ನನ್ನ ಕಾಲ ಬುಡಕ್ಕೆ ಬಂದು ನನ್ನನ್ನು ಕೆರಳಿಸಿದನಲ್ಲ, ಹೊಡೆದಾಡಿದ್ನಲ್ಲ, ಪಶ್ಚಾತ್ತಾಪ ಪಡಬೇಕಾಗ್ತದೆ. ಹಾಗಾಗಿ ತಡ ಮಾಡುವುದಿಲ್ಲ, ನೇರವಾಗಿ ಪರಶಿವನನ್ನು ಮೆಚ್ಚಿಸುವುದಕ್ಕಾಗಿ ನಡೆಯುತ್ತೇನೆ. ಶಿವನ ಪೂಜೆಗೆ ಸನ್ನೋಹವಗೈದು ಫಲುಗುಣ ಶಿವನ ಪೂಜೆಗೆ ಸನ್ನೋಹವಗೈದು ಫಲುಗುಣ ಜವದಿ ಸ್ನಾನವಗೈದು ಜವದಿ ಸ್ನಾನವಗೈದು ಸಂಗ್ರಹಿಸಿ ಸುಮಗಳು ಸಂಗ್ರಹಿಸಿ ಸುಮಗಳು ಅವನಿಗಂಟಿದ ಮರಳಿನಿಂದ ಅವನಿಗಂಟಿದ ಮರಳಿನಿಂದ ಶಿವಲಿಂಗವು ಮಾಡಿ ಸತ್ಭಕ್ತಿಯಿಂದ ಹರಳಿಗಂಟಿನ ಮರಳಿನಿಂದ ಶಿವಲಿಂಗವು ಸದ್ಭಕ್ತಿಯಿಂದ ವಿವಿಧೋಪಚಾರಗಳಿಂದ ಪತ್ರೆಯನ್ನರ್ಪಿಸಿದ ಪತ್ರೆಗಳನ್ನರ್ಪಿಸಿದ ತವಕದು ವೀಕ್ಷಿಸಲು ಕಾಣದಾದಿರೆ ಪತ್ರೆ ಅವಣವೇ ಏನೆಂದರೆ ದಾತ ವಿಪ್ರವಿಸಿದನು ನಾಲ್ಕೆದೆ ತವಕದು ವೀಕ್ಷಿಸಲು ಕಾಣದಾಗಿರೆ ಪತ್ರೆ ಅವಣವೇ ನೀನಂದರಿಯೇ ದಾತ ವಿಪ್ರವಿಸಿದನು ನಾಲ್ಕೆದೆ ವೀಕ್ಷಿಸುತ್ತ ಶಿವನ ಪೂಜೆಗೆ ಸನ್ನಹವಗೈದು ಫಲುಗುಣ 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 ಕಾನನವನ್ನು ಸೇರಿದವ
ಎಂದು ಶುಚಿರ್ಭೂತನಾದೆ. ಆ ಬಳಿಕ ಪುರುಷನನ್ನು ಭಕ್ತಿಯಿಂದ ಮೆಚ್ಚಿಸಬೇಕು, ಅವನನ್ನು ಒಲಿಸಿಕೊಳ್ಳಬೇಕು ಎನ್ನುವುದಾಗಿ ಯೋಚನೆ ಮಾಡಿ ನನ್ನ ನಿತ್ಯ ಕೈಕರ್ಯಗಳನ್ನೆಲ್ಲ ಪೂರೈಸಿದೆ. ಕಾಣುತ್ತಿರುವಂತಹ ಮರಳಿನಿಂದ ಶಿವಲಿಂಗವನ್ನೇ ತಯಾರಿಸಿ ಅರ್ಚಿಸುವುದಕ್ಕಾಗಿ ಮುಂದುವರೆದೆ. ಕಾಡಿನಲ್ಲಿರುವಂತಹ ಸುಮಗಳನ್ನು ಅರಸಿ ಆ ಸುಮಗಳನ್ನು ಅರ್ಚಿಸಿದೆ. ಶಿವನಿಗೆ ಪ್ರೀತ್ಯರ್ಥವಾದಂತಹ ಬಿಲ್ವಪತ್ರೆ ಏನಿದೆ ಅದನ್ನು ಕೂಡ ಸಂಗ್ರಹಿಸಿದೆ. ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರೀತಿಯಾಗಿದೆ. ಅದನ್ನು ಅರ್ಚಿಸುವಾಗ ಇಲ್ಲಿನ ನೀರಿನ ಸುಮವಿರದೆ ಅಲ್ಲಿಗೆ ಚಿರದೊಳಗೆ ಕಾಪುದೇನದು ಮಾಯಜಾಲವೇ ಬಗೆಯೇನು ಏನಿದು ಚೋದ್ಯ ಏನಿದು ಏನಿದು ಚೋದ್ಯ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಬಿಲ್ವಪತ್ರೆಯನ್ನು ಅರ್ಚಿಸಲು ಮುಂದಾದ ಶಿವಲಿಂಗದ ಮೇಲೆ ಈ ಬಿಲ್ವಪತ್ರೆಗಳನ್ನು ಅರ್ಚಿಸುವಾಗ ನನ್ನ ಕಣ್ಣುಗಳನ್ನು ನಾನೇ ನಂಬದವನಾಗಿ ಹೋಗಿದ್ದೇನೆ. ಒಂದೊಂದೇ ಬಿಲ್ವಪತ್ರೆಗಳನ್ನು ಶಿವಲಿಂಗದ ಮೇಲೆ ಅರ್ಚನೆಯನ್ನು ಗೈಯುವಾಗ ಬಿಲ್ವಪತ್ರೆ ಹಾಕುವುದು ಕಾಣುತ್ತದೆ, ಆದರೆ ಎಲ್ಲಿ ಹೋಗುತ್ತದೆ ಎನ್ನುವಂಥದ್ದು ಗೋಚರಕ್ಕೆ ಎಲ್ಲಿ 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 ಎಂಬುದಾಗಿ ಆಲೋಚನೆಯನ್ನು ಮಾಡುವಾಗ ಏನು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ನಾನು ಅರ್ಚಿಸಿದಂತ ಈ ಬಿಲ್ವಪತ್ರೆಗಳು ನಾನು ಯಾರೊಡನೆ ಕಾದಾಡಿದೆನು ಆ ಕಿರಾತನ ತಲೆಯನ್ನು ಸೇರುತ್ತದೆಂತಾದ್ರೆ ಇದರ ಅರ್ಥ ಏನು? ಏನಾಗುತ್ತಾ ಇದೆ, ಏನಾಗುತ್ತಾ ಇದೆ? ಒಂದನ್ನು ಅರಿಯದವನಾಗಿ ಹೋಗಿದ್ದೇನೆ. ಹಾಗಾದರೆ ನನ್ನ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಒಂದೇ, ಹಾಗಾದರೆ ನಾನು ಕಾದಾಡಿದ್ದು ಯಾರು? ಯೋಚನೆಯನ್ನು ಮಾಡಬೇಕಾಗುತ್ತದೆ. ಹಾಗಾದರೆ ಆ ಹರ ಈ ಶಬರನೆ ಸಾಧ್ಯವಿಲ್ಲ. ನಾನು ಆರಾಧಿಸುವ ಆರಾಧ್ಯ ಮೂರ್ತಿ ಆ ಹರ ಇವನಾಗಲಿಕ್ಕೆ ಸಾಧ್ಯವೇ ಏನು ಎಂಬುದು ಅರ್ಥವಿಸದಾಗಿದ್ದೇನೆ. ಏನು ಮಾಡುತ್ತೇನೆ? ನೋಡು, ನಮ್ಮ ಮಗ ನಮ್ಮ ದರ್ಶನಕ್ಕಾಗಿ ಕಾಯುತ್ತಾ ಇದ್ದಾನೆ. ಪಾರ್ಥ, ಗಾಂಧೀವಿ, ಸವ್ಯಸಾಚಿ, ಶ್ವೇತವಾಹನ, ಹೀಗೆ ದಶನಾಮಾಂಕಿತನಾಥ ಆತನನ್ನು ಬರೀ ಹೀಗೆ ಸಂತೈಸುವುದು ಸರಿಯೇ? ಸರಿಯಲ್ಲ. ನಿಗಮಗವನ್ನು ಪರದೆಯಾಗಿ ಕಟ್ಟಿಸಿಕೊಂಡು ಈ ಜಗತ್ತೆಂಬ ರಂಗಸ್ಥಳದಲ್ಲಿ ಲೀಲಾಜಾಲ ನಾಟಕವನ್ನು ಆಡಿರುವಂತಹ ಸೂತ್ರಧಾರಿ ನಾನು. ಮುಂದೆ ಆತನಿಂದ ಒಂದು ಘನ ಕಾರ್ಯ ನಡೆಯುವುದಕ್ಕಿದೆ. ಆತನಿಗೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನು ಕೊಡಬೇಕು. ಹೀಗೆ ಹೋದರೆ ತಿಳಿಯುತ್ತದೋ? ಖಂಡಿತವಾಗಿಯೂ ಇಲ್ಲ. ಈಗ ಅವನ ದೃಷ್ಟಿಯಲ್ಲಿ ನಾವು ಬರೀ ಶಬರ ಹಾಗೂ ಶಬರಿ. ನಮ್ಮ ನಿಜ ಸ್ವರೂಪವನ್ನು ತೋರಿಸಬೇಕು. ನಿಜ ಸ್ವರೂಪವನ್ನು ಭವಾನಿ ಶಂಕರ ಉಮೆಯ ಕರುಣ ಈಶ್ವರ
ಗಂಗಾಧರ ಶಂಕರ ಅಮಿತ ಮಹಿಮನೆ ನಿನ್ನ ಕೇಶವ ಗಮನ ತೀಕ್ಷ್ಣದಿ ಲಕ್ಷಿಸಿ ಧ್ವನಿಸಿದೆನು ಪಡೆದಾರಿಗೈಯನು ನಮಿಸಿದೆನು ದಾರಿ ತೋರು ರಕ್ಷಿಸು ಕ್ಷಮಿಸು ಎನ್ನ ಪರಮೇಶ್ವರ ಶಂಕರ ಹೊಸ ಪಾರ್ಥ ನಿನ್ನದಾದಂತಹ ತಪಸ್ಸಿಗೆ ಮೆಚ್ಚಿದನಯ್ಯ, ಮೆಚ್ಚಿದೆ. ಹೌದೇ? ಮೆಚ್ಚಿದಂತಹ ನಾನು ಯಾಕೆ ಕಿರಾತ ಸ್ವರೂಪದಿಂದ ನಿನ್ನೊಂದಿಗೆ ಕಾದಾಟವನ್ನಾಡಿದೆ ಅನ್ನುವಂತಹ ಸಂಶಯದೊಂದಿಗೆ ಆ ಕಾದಾಟದಲ್ಲಿ ನಿನ್ನ ಧನುಸ್ಸನ್ನ ಕಿತ್ತುಕೊಂಡಂತಹ ಯೋಚನೆ ನಿನಗೆ. ಹೌದು ಅರ್ಜುನ, ನೀನುಗೈದಂತಹ ತಪಸ್ಸು ಅದರ ಹಿಂದೆ ದೊಡ್ಡದಾದಂತಹ ವಾಂಛೆಯನ್ನಿಟ್ಟುಕೊಂಡು ನೀನು ತಪಸ್ಸನ್ನು ಆಚರಿಸಿದ್ದೆ. ಹೌದು, ಚಿಂತಿಸಬೇಡ. ನಿನ್ನದಾದಂತಹ ವಾಂಛೆ ಏನು ನನ್ನಲ್ಲಿ ಪ್ರಾರ್ಥಿಸು, ಅನುಗ್ರಹಿಸುತ್ತೆ. ನನ್ನ ಅಗ್ರಜನಾದಂಥ ಧರ್ಮಜನೊಂದು ಮಾತನ್ನು ಹೇಳಿದ್ದಾನೆ. ಏನದು? ಹಸ್ತಿನಾವತಿಯಲ್ಲಿ ನಾವು ಎಲ್ಲವನ್ನೂ ಕಳೆದುಕೊಂಡು ವನವಾಸದಲ್ಲಿ ತಿರುಗಾಡುತ್ತಿದ್ದವರು. ಕೌರವನ ಮೋಸದಿಂದ, ಶಕುನಿಯ ಕುತಂತ್ರದಿಂದ ಜೂತದಲ್ಲಿ ನಮಗೆ ಸೋಲಾಗಿ ನಾವು ಕಾನನವನ್ನು ಸೇರುವಂತಹ ಪ್ರಮೇಯ ಬಂದೊದಗಿತ್ತದೆ. ಆ ಸಂದರ್ಭದಲ್ಲಿ ಹಣಬಲವನ್ನು, ಜನಬಲವನ್ನು, ಸೈನ್ಯ ಬಲವನ್ನು ಎಲ್ಲವನ್ನೂ ಸಂಪಾದಿಸಿರುವಂತಹ ಕೌರವನನ್ನು ಮುಂಬರುವ ದಿನಗಳಲ್ಲಿ ಎದುರಿಸಬೇಕಂತಾದ್ರೆ ಅದಕ್ಕೆ ಏನು ಮಾಡಬೇಕು ಎನ್ನುವ ಯೋಚನೆಯಲ್ಲಿ ಧರ್ಮಜನಿರುವಾಗ ಅವನಿಗಿದ್ದಂತಹ ಉಪದೇಶದ ಪ್ರಕಾರ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಬೇಕು, ಅದರ ಮುಖೇನ ಶತ್ರು ಸೈನ್ಯವನ್ನು ಗೆಲ್ಲಬೇಕು ಅನ್ನುವಂತಹ ಸಂಕಲ್ಪವನ್ನು ತೋಡಿಕೊಂಡಿದ್ದಾನೆ. ಹಾಗಾದರೆ ಶಸ್ತ್ರಾಸ್ತ್ರವನ್ನು ಸಂಪಾದಿಸುವುದು ಹೇಗೆ? ಆಗ ಪಾರ್ಥನಾದಂತಹ ನನ್ನಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ಏನದು? ಅಮ್ಮ, ಈ ಕಾರ್ಯಕ್ಕೆ ನೀನು ಸೂಕ್ತನಾದವನು. ಯಾವುದನ್ನು ಸಂಪಾದಿಸಬಲ್ಲಂತಹ ಸಾಮರ್ಥ್ಯ ನಿನ್ನಲ್ಲಿರುವುದರಿಂದ ನನ್ನ ಒಂದು ಕೋರಿಕೆಯನ್ನು ನಡೆಸಿಕೊಡಬೇಕು ಎನ್ನುವುದಾಗಿ ಕೇಳಿಕೊಂಡು. ಏನದು? ಘೋರವಾದ ಕಾನನವನ್ನು ಪ್ರವೇಶಿಸಿ ಇಂದ್ರಾದಿ ದೇವತೆಗಳನ್ನು ಮೆಚ್ಚಿಸಿ ಅವರಿಂದ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರೆ ಮುಂದಿನ ದಿನಗಳಲ್ಲಿ ದಾಯಾದಿಗಳಿಂದ ನಮಗೆ ಆಗುವಂತಹ ತೊಂದರೆಯನ್ನು ನೀಗಿಸಬಹುದು ಅನ್ನುವಂತಹ ವಾಂಛೆಯನ್ನು ನನ್ನಲ್ಲಿ ವಿವರಿಸಿದ್ದಾನೆ. ಅವನ ಮಾತಿನಂತೆ ಅವನಿಗೆ ಮಣಿದು ಕಾನನವನ್ನು ಪ್ರವೇಶಿಸಿದವ ನಾನು. ಆ ಸಂದರ್ಭದಲ್ಲಿ ಇಂದ್ರಾದಿ ಸುಮನಸರನ್ನು ಮೆಚ್ಚಿಸಿದೆ. ಒಂದು ರೀತಿಯಲ್ಲಿ ನನಗೆ ಜನಕನೂ ಹೌದು ಇಂದ್ರದೇವ. ನನ್ನನ್ನು ಎಚ್ಚರಿಸಿದವನಿದ್ದಾನೆ. ಶಸ್ತ್ರಾಸ್ತ್ರಗಳನ್ನು ನಮ್ಮಿಂದ ಮಾತ್ರ ಸಂಪಾದಿಸಿದರೆ ಸಾಲದು, ನಾವು ನಿಮ್ಮನ್ನು ಅನುಗ್ರಹಿಸುತ್ತೇವೆ. ಧರ್ಮ ಸಂಭೂತರಾದಂತಹ ನೀವು ಧರ್ಮ ಕಾರ್ಯವನ್ನು ಕೈಯುವುದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಜಯ ಸಾಧಿಸಬೇಕು ಅಂತಾದ್ರೆ ನಮ್ಮ ಶಕ್ತಿ ಸಾಮರ್ಥ್ಯ ಇದ್ರೆ ಸಾಲದು, ಮತ್ತೆ ನಾವು ಅನುಗ್ರಹಿಸುವಂತಹ ಶಸ್ತ್ರಾಸ್ತ್ರಗಳು ಇದ್ದರೆ ಸಾಲದು. ಲಯಾಂತಕನಾದಂತಹ ಎಲ್ಲವನ್ನು ನಿಗ್ರಹಿಸಬಲ್ಲಂತಹ ಮಹಾಶಕ್ತಿಯನ್ನು ಹೊಂದಿರುವವನು ಮಹಾಶಿವ. ಆ ಪರಶಿವನನ್ನು ಮೆಚ್ಚಿಸಿದರೆ, ಅವನಿಂದ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿದರೆ ನೀವು ಯಾವುದೇ ರೀತಿಯಂತಹ ಗೊಂದಲವನ್ನು ಎದುರಿಸಬೇಕಾದಂತಹ ಪ್ರಮೇಯ ಬರುವುದಿಲ್ಲ. ನೀವು ಜಯದ ಹಾದಿಯಲ್ಲಿ ಮುನ್ನಡೆಯಬಹುದು ಎನ್ನುವಂತಹ ಮಾತನ್ನು ಹೇಳಿದವನು. ಹಾಗಾಗಿ ಈ ಘೋರವಾದ ಕಾನನದಲ್ಲಿ ಇಂದ್ರಕೀಲಕ ಪ್ರದೇಶದಲ್ಲಿ ನಾನು ಘೋರವಾದಂತಹ ತಪಸ್ಸನ್ನು ನಿನ್ನ ಮುಖೇನ ಆಚರಿಸಿ ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ಅದೆಷ್ಟೋ ಕಾಲಗಳ ಪರ್ಯಂತ
ತಪಸ್ಸನ್ನು ಆಚರಿಸಿದೆ. ಆ ಸಂದರ್ಭದಲ್ಲಿ ಘಟನೆಯೊಂದು ನಡೆದು ಹೋಯಿತು. ಏನದು? ಶೂಕರವೊಂದು ಬಂದು ನನ್ನ ಕಾಲನ್ನು ಸವರಿ ಹೋದಾಗ ಅದನ್ನು ಕೊಂದು ಕಡೆ. ಆ ಸಂದರ್ಭದಲ್ಲಿ ಬೇಡನವರನ್ನು ಎದುರಾಗಿ ಬಂದು ನನ್ನನ್ನು ಪ್ರತಿಭಟಿಸಿದ್ದಾನೆ. ಅವನನ್ನು ಎದುರಿಸುವ ಸಂದರ್ಭದಲ್ಲಿ ನಾನು ಮರೆತಂತಹ ಆ ತಪಸ್ಸು ನನ್ನನ್ನು ಮತ್ತೆ ಎಚ್ಚರಿಸಿತು. ಆ ರೀತಿಯಾಗಿ ನಿನ್ನನ್ನು ಪೂಜಿಸುವುದಕ್ಕೆ ಮುಂದಾದಾಗ ಆ ಶಿವಲಿಂಗದ ಮೇಲೆ ಅರ್ಚಿಸಿದಂತಹ ಬಿಲ್ವ ಪತ್ರಗಳು ಬೇಡನ ಶಿರವನ್ನು ಹೊತ್ತಾಗ ಆಶ್ಚರ್ಯಚಕಿತನಾಗಿ ಮತ್ತೆ ನನಗೆ ಅರ್ಥವಾಯಿತು. ಪರಶಿವನೇ, ಹರನೇ, ಶಂಕರನೇ, ನೀನೇ ಮೈದೋರಿದ್ದಿ, ಜೊತೆಯಲ್ಲಿ ತಾಯಿ ಇದ್ದಾಳೆ. ಹಾಗಾಗಿ ನನ್ನ ಕಷ್ಟವನ್ನು ನಿಗ್ರಹಿಸುವುದಕ್ಕೆ, ನನ್ನ ಸಂಕಷ್ಟವನ್ನು ನಿವಾರಿಸುವುದಕ್ಕೆ, ನನಗೆ ವರವನ್ನು ಅನುಗ್ರಹಿಸುವುದಕ್ಕೆ ಬಂದಿದೆ. ನಾನು ಮಾಡಿರುವಂತಹ ಸರ್ವ ಅಪರಾಧವನ್ನು ಕ್ಷಮಿಸು ತಂದೆ. ಗಾಂಡೀವಿ ದೀರ್ಘವಾದಂತಹ ತಪಸ್ಸನ್ನು ಆಚರಿಸಿದಾಗ ಹಂದಿಯೊಂದು ನಿನಗೆ ಹಾಯಿತೆ. ಹಾಯಿದಂತ ಹಂದಿಗೆ ಶರವನ್ನೆಸೆದೆಯೇ? ಶರವನ್ನೆಸೆದ ಕ್ಷಣ ಶಬರನೋರ್ವ ಬಂದನೆ. ಬಂದಂತಹ ಶಬರನಿಗೂ ನಿನಗೂ ಘನಘೋರವಾದಂತ ಯುದ್ಧವಾಯಿತೆ. ಯುದ್ಧದಲ್ಲಿ ನಿನಗೆ ಸೋಲವಾಯಿತೆ. ಮತ್ತೆ ನನ್ನನ್ನು ಅರ್ಚಿಸುವಂತಹ ಸಂದರ್ಭದಲ್ಲಿ ನೀನೆಸೆದ ಬಿಲ್ವ ಪತ್ರೆ ಶಬರನ ಶಿರವನ್ನೇರಿದೆ. ಆ ಶಬರ ನಾರು ಎನ್ನುವಂತ ಸಂಶಯವೇ ಶಬರ ಹರನೇ, ಆ ಶಬರ ಹರನೇ ಎನ್ನುವಂತ ಸಂಶಯವೇ ನಿನಗೆ. ಆ ಸಂಶಯವನ್ನು ಬಿಡು. ಆ ಶಬರ ಹರ ನಾನಬಹುದು. ಶಬರನಾಗಿ ಬಂದು ನಿನಗೆ ಇಯಬೇಕಾದಂತ ಅಸ್ತ್ರವನ್ನು ಕೊಡಬೇಕಂತಿದ್ರೆ ನಿನ್ನ ಸತ್ವವನ್ನು ಪರೀಕ್ಷಿಸಬೇಕಾಗಿಲ್ಲ. ಆ ಸತ್ವವನ್ನು ಪರೀಕ್ಷಿಸುವುದರ ಮುಖೇನ ನಿನಗೆ ಬೇಕಾದಂತಹ ಶಸ್ತ್ರವನ್ನು ಇಯುವುದಕ್ಕೆ ನಾಗೈದಂತ ಪರೀಕ್ಷೆ ಇದು. ಹೊಸ ಚಿಂತಿಸಬೇಡ. ನೀನು ಯಾವ ಇಚ್ಛೆಯಿಂದ ನನ್ನನ್ನು ತಪಸ್ಸನ್ನು ಆಚರಿಸಿದೆಯೋ ಆ ಶಬರನಾಗಿ ಒಲಿದು ಬಂದು ನಿನ್ನನ್ನು ಪರೀಕ್ಷಿಸಿದ್ದು ಮಾತ್ರವಲ್ಲ, ನಿನ್ನ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಲೋಕದಲ್ಲಿ ಸಕಲ ಅಸ್ತ್ರವನ್ನು ದೇವತೆಗಳನ್ನು ಮೆಚ್ಚಿಸಿ ಪಡೆದವನಿದ್ದೀಯ. ನನ್ನನ್ನು ಮೆಚ್ಚಿಸಿ ನೀನು ಪಡೆಯಬೇಕಾಗಿರುವಂತಹ ಕ್ಷಣ ಯಾವುದು? ಪಾಶುಪತಾಸ್ತ್ರ. ಪಶುಪತಿಯನ್ನೇ ಧ್ಯಾನಿಸಿ ನನ್ನನ್ನು ಒಲಿಸಿ ನಾನು ಅನುಗ್ರಹಿಸಿ ನಿನಗೆ ಇಯಬೇಕಾಗಿರುವುದು ಪಾಶುಪತಾಸ್ತ್ರ. ಬಸ ಈ ಪಾಶುಪತಾಸ್ತ್ರವನ್ನು ನಿನಗೆ ಕರುಣಿಸುತ್ತೇನೆ. ಆದರೆ ಒಂದು ಯೋಚಿಸಬೇಕು ನೀನು. ಎಲ್ಲ ಅಸ್ತ್ರವನ್ನು ಪ್ರಯೋಗಿಸಿದ ಹಾಗಲ್ಲ ಈ ಪಾಶುಪತಾಸ್ತ್ರ. ಪಾಶುಪತಾಸ್ತ್ರವನ್ನು ಏಕಕಾಲದಲ್ಲಿ ಮಾತ್ರ ನಿನಗೆ ಪ್ರಯೋಗಿಸುವುದಕ್ಕೆ ಅನುಕೂಲವಾಗುತ್ತದೆ. ಒಂದು ವೇಳೆ ಪಾಶುಪತಾಸ್ತ್ರವನ್ನು ನೀನು ಪ್ರಯೋಗಿಸಿದ್ದಿ ಎಂದಾದಲ್ಲಿ ಲೋಕವೆಲ್ಲವೂ ಸರ್ವನಾಶವಾಗುತ್ತದೆ. ಆ ಸರ್ವನಾಶಕ್ಕೆ ಹೇತುಕಾರಕವಾದಂತಹ ಘಟನೆಯೊಂದು ನಡೆದರೆ ಮಾತ್ರ ಈ ಪತಾಸ್ತ್ರವನ್ನು ಬಳಕೆ ಮಾಡುವುದಕ್ಕೆ ಸಾಧ್ಯ. ಅರ್ಜುನ, ಯಾವುದೇ ಕಾರಣಕ್ಕೂ ಪಾಶುಪತಾಸ್ತ್ರವನ್ನು ದುರ್ವಿನಿಯೋಗಗೊಳಿಸಕೂಡದು. ದುರ್ವಿನಿಯೋಗಗೊಳಿಸಿದೆ ಎಂದಾದಲ್ಲಿ ಪಾಶುಪತಾಸ್ತ್ರ ಅದರ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ. ಆತ್ಯಂತಿಕವಾಗಿ ಅದನ್ನು ಪ್ರಯೋಗಿಸುವುದಕ್ಕೆ ಇರುವಂತಹ ಅಸ್ತ್ರ ಇದ್ದರೆ ಪಶುಪತಿಯಾದಂತಹ ನನ್ನಲ್ಲಿರುವಂತಹ ಪಾಶುಪತಾಸ್ತ್ರ ನಿನ್ನ ಭಕ್ತಿಗೆ ಮೆಚ್ಚಿ ಈ ಪಾಶುಪತಾಸ್ತ್ರವನ್ನೇ ನಿನಗೆ ಅನುಗ್ರಹಿಸುತ್ತಾ ಇದ್ದೇನೆ. ಅನುಗ್ರಹಿಸ್ತಾ ಇದ್ದೇನೆ. ಮಗನೇ, ಇದು ಅಂಜನಾಸ್ತ್ರವನ್ನು ಅನುಗ್ರಹಿಸಿ. ಅರ್ಜುನ, ಪಾಶುಪತಾಸ್ತ್ರವನ್ನು ನಿನ್ನ ಮಾತೆಯಾದಂತ ಪಾರ್ವತಿ ಅಂಜನಾಸ್ತ್ರವನ್ನು ಕರುಣಿಸಿದ್ದಾಳೆ. ಮುಂದೆ ನಡೆಯುವಂತಹ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಅಧರ್ಮ ತಾಂಡವಗೊಳ್ಳುವಾಗ, ಧರ್ಮ ನಾಶವಾಗುವಂತಹ ಸಂದರ್ಭದಲ್ಲಿ ಇದನ್ನು ಪ್ರಯೋಗಿಸಿ ಧರ್ಮದ ಜಯಕ್ಕಾಗಿ ಅಧರ್ಮದ ನಾಶಕ್ಕಾಗಿ ಧರೆಗಿಳಿದು ಬಂದಂತಹ ಶ್ರೀಕೃಷ್ಣನ ಸಖನಾಗಿ ಧರ್ಮವನ್ನು ಉದ್ಧರಿಸಬೇಕು. ಯಾವ ಆತನು ಅಧರ್ಮವನ್ನು ಲೋಕದಲ್ಲಿ ತಾನು ನೆಲಕ್ಕಿರುವವನಲ್ಲ ಛಲಕ್ಕಿರುವವನು, ಛಲಕ್ಕಿರುವವನಲ್ಲ ನೆಲಕ್ಕಿರುವವನು ಎನ್ನುವ ರೀತಿಯಲ್ಲಿ ಸೂಚ್ಯಗ್ರ ಪರಿವೇಷ್ಟಿತ ದಾರುಣಿಯನ್ನು ಸಾಮದಿಂದ ನಾನು ಕೊಡೆ ಎನ್ನುವ ಹಾಗೆ ಆತ ಉಚ್ಚರಿಸುತ್ತಾನ.
ಅಷ್ಟು ಮಾತ್ರವಲ್ಲ, ಯಾವಾತನು ನಾನು ಮಾಡುವಂಥದ್ದು ತಪ್ಪೆನ್ನುವುದು ನನಗೆ ಅರಿವಿದೆ, ಆದರೆ ಅದರಲ್ಲಿ ತೊಡಗಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನಾನು ಮಾಡುವಂಥದ್ದು ಎಲ್ಲವೂ ಅಪರಾಧವೆಂದು ತಿಳಿದಿದ್ದರೂ ಅದಕ್ಕೆ ಶರಣಾಗುತ್ತಾನೋ ಅಂತವರನ್ನು ಶಿಕ್ಷಿಸುವುದರ ಮುಖೇನ ಧರ್ಮವನ್ನು ಉದ್ಧರಿಸುವುದಕ್ಕೆ ಶ್ರೀಕೃಷ್ಣನ ಅಸ್ತ್ರವಾಗಿ ನೀನು ಧರ್ಮವನ್ನು ಉದ್ಧರಿಸಬೇಕು. ಈ ಒಂದು ವಿಶೇಷವಾದಂತಹ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಈ ಒಂದು ಇಂದ್ರಕೀಲಕ ಎನ್ನುವಂತಹ ಅದ್ಭುತವಾದಂತಹ ಕಥಾನಕವನ್ನು ಯಾರು ಆಡಿಸ್ತಾರೋ, ಯಾರು ಆಡ್ತಾರೋ, ಯಾರು ನೋಡ್ತಾರೋ, ಯಾರು ನೋಡಿಸ್ತಾರೋ ಅಂತವರಿಗೆ ಮಹಾತಾಯಿಯಾದಂತಹ ದುರ್ಗಾ ಪರಮೇಶ್ವರಿ ಪೂರ್ಣ ಸನ್ಮಂಗಳವನ್ನು ಈಯಲಿ ಅನ್ನುತ್ತಾ ಎಲ್ಲರಿಗೂ ಹಾರೈಸುತ್ತಾ ಈ ಕಥಾನಕಕ್ಕೆ ಮಂಗಳವನ್ನ ಹಾಡುವರೇ ಭಾಗವತರಿಗೆ ಅಪ್ಪನೆಯನ್ನು ನೀಯುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಕಲ್ಯಾಣ ಗುಣಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಗೋವಿಂದಾಯ ನಮಃ ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಮಂಗಳಂ ಜಯ ಮಂಗಳಂ 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 ಶುಭ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಮಂಗಳಂ ಶ್ರೀ ಶಂಕರನಿಗೆ ಆರತಿ ಶ್ರೀ ದುರ್ಗಾ